ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಪ್ರೀತಿಸಿ ಆಹ್ವಾನಿಸಿದಂತ ಪಾಸ್ಟರ್ ಕುಂದಸ್ವಾಮಿಯವರಿಗೂ ಅವರ ಪಾಸ್ಟರ್ಮ ಫ್ಯಾಮಿಲಿ ಮಕ್ಕಳಿಗೂ ಶುಭವಾಗಲಿ. ಈ ಸಭೆಗರೆಲ್ಲರಿಗೂ ಶುಭವಾಗಲಿ. ದೇವರ ಆಶೀರ್ವಾದ ಮಾಡಲಿ. ಮೊಟ್ಟ ಮೊದಲ ಬಾರಿಗೆ ನಮ್ಮನ್ನ ಪಾಸ್ಟರ್ ಪರಿಚಯ ಮಾಡ್ಕೊಂಡಿದ್ದಾರೆ. ನಮ್ಗೆ ಇದಕ್ಕಿಂತ ಮುಂಚೆ ಪರಿಚಯ ಇಲ್ಲ ಪಾಸ್ಟರ್. ನಮಗೆ ಅವ್ರಿಗೆ ಪರಿಚಯ ಇಲ್ಲ, ಅವ್ರ ನಮಗೆ ಪರಿಚಯ ಇಲ್ಲ. ನೋಡಿರ್ಬೋದು ಅನ್ಸ್ತದೆ, ಆದ್ರೆ ಪರಿಚಯ ಇಲ್ಲ. ಫಸ್ಟ್ ಟೈಮ್ ದೇವರು ನಮ್ಮ ಮಧ್ಯದಲ್ಲಿ ಪರಿಚಯ ಮಾಡಿದ್ದಕ್ಕಾಗಿ, ಸಭೆಗೆ ನನ್ನ ದೇವರು ಕರ್ತಂದಕ್ಕಾಗಿ ದೇವ್ರ ಮೊದಲು ನಾನು ಕೋಟ್ಯಾಂಶ ಸ್ತೋತ್ರ ಸಲ್ಲಿಸ್ತೇನೆ. ಆಮೇಲೆ ಅದನ್ನು ಬಿಟ್ಟು ನಾವು ಏನು ಮಾಡಲಾರು. ದೇವ್ರ ವಾಕ್ಯ ಹೇಳ್ತಲ್ಲ, ಕರ್ತನಾದ ಯೇಸು ಕ್ರಿಸ್ತನು ದ್ರಾಕ್ಷ ಬಳ್ಳಿ, ನಾವು ಕೊಂಬೆಗಳು. ಆತನಲ್ಲಿ ನೆಲೆಗೊಂಡಿದ್ರೆ ನಾವು ಫಲ ಕೊಡ್ತೀವಿ. ಇವತ್ತು ನನಗೆ ಫಲ ಕೊಡೋದಕ್ಕಾಗಿ ನಿಂತಿದ್ದೀನಿ. ಹಲ್ಲೆಲೂಯಾ. ನಾವೆಲ್ಲರೂ ಫಲಿಸಬೇಕಂತ ಹೇಳಿ, ಫಲ ಕೊಡ್ಬೇಕಂತ ಹೇಳಿ ದೇವರನ್ನು ಆರಿಸಿಕೊಂಡಿದ್ದಾನೆ. ಅದನ್ನು ಮಹಿಮೆ ಆಗಲಿ. ವಿಶೇಷವಾಗಿ ಇವತ್ತು ನಮ್ಮ ನಿಮ್ಮಲ್ಲಿ ಬಹಳ ಸಂತೋಷ. ಸಾಮಾನ್ಯ ಹೊರಗಡೆ ಪಬ್ಲಿಕ್ ಆಗಿಲ್ಲ, ಬಹಳ ಹೊರಗಡೆ ಜಾಸ್ತಿ ಪರಿಚಯ ಆಗಿಲ್ಲ. ಯಾಕೆಂದ್ರೆ ನಾನು ನಮ್ಮ ಸಭೆ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ, ನಮ್ಮ ಸೇವೆ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ. ನಮ್ಮ ಜನರ ಮಧ್ಯದಲ್ಲಿ ಕೈ ಕೆಳಕ್ಕೆ ಆಗ್ತಿಲ್ಲ. ಅಷ್ಟು ಹಳ್ಳಿದ 100 ಹಳ್ಳಿ ಮೇಲೆ ಹತ್ರ 100 ಹಳ್ಳಿ ಕವರ್ ಮಾಡ್ಬೋದು ನಾನು. ಬ್ರಾಂಚ್ಗಳಿದ್ದಾವೆ ತುಂಬಾ. ಹಾಗಾಗಿ ತುಂಬಾ ಒಂದು ವಿಸ್ತಾರವಾದ ಸೇವೆಯನ್ನು ಕೊಟ್ಟಿದ್ದಾನೆ. ಆದರೂ ದೇವರು ನನ್ನನ್ನು ಈ ರೀತಿ ನಡೆಸಿದ್ದಕ್ಕಾಗಿ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಮದನ ಸಲ್ಲಿಸ್ತೇನೆ. ನಮ್ಮ ಸ್ವಂತ ಊರು ನಮ್ದು ಬಳ್ಳಾರಿ ಜಿಲ್ಲೆನೇ. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು. ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು. ಸೊಂಡೂರು ತಾಲೂಕಿನಲ್ಲಿ ಒಂದು ಹಳ್ಳಿ, ಚಿಕ್ಕ ಹಳ್ಳಿ, ಒಂದು ಸಣ್ಣ ಹಳ್ಳಿ. ಆ ಊರ ಹೆಸರು ಸಣ್ಣ ಉಪ್ಪಾರಹಳ್ಳಿ. ಸಣ್ಣ ಉಪ್ಪಾರಹಳ್ಳಿ, ಚಿಕ್ಕ ಹಳ್ಳಿ, ಒಂದು 20-30 ಮಂದಿ ಅಂತ ಹಳ್ಳಿ. ಆ ಹಳ್ಳಿಯಿಂದ ನಾನು ಬಂದವನು. ದೇವರನ್ನು ಆರಿಸಿಕೊಂಡಿದ್ದು ಅದು ಆಶ್ಚರ್ಯನೇ. ಅದು ಸಾಕ್ಷಿ ನೈಟ್ ಹೇಳೋಣ ಅದೇ ಒಂದು ಸಾಕ್ಷಿ ತುಂಬಾ ದೊಡ್ಡ ಸಾಕ್ಷಿ. ನೈಟ್ ಹೇಳೋದು ಈಗ ಹೇಳೋದ ಮೆಸೇಜ್ ಮತ್ತೆ ಹೇಳ್ತು ನೈಟ್ ಹೇಳೋಣ ಅನ್ಸ್ತದೆ. ನೈಟ್ ಹೇಳೋಣ ಮೆಸೇಜ್ ಕೊಡೋಣ. ಮಧ್ಯೆ ಕೆಲವು ಅನುಭವ ಹೇಳ್ತೀನಿ. ನಮ್ಮ ಸ್ವಂತವರು ಸಣ್ಣ ಉಪ್ಪಾರಹಳ್ಳಿ ಅಂತೇಳಿ. ನಾನು ರಕ್ಷಣೆ ಹೊಂದಿದ್ದು 1999ರಲ್ಲಿ. 2000 ಒಂದು ವರ್ಷ ಮುಂಚೆ ನಾನು ಮ್ಯಾರೇಜ್ ಆದ್ಮೇಲೆ ನನ್ನ ದೇವ್ರು ನಂಬಿದ್ದು. ಮದುವೆ ಆಗಿ ಒಂದು ಮಗು ಇತ್ತು. ಮದುವೆ ಆದ್ಮೇಲೆ ನನಗೆ ಸುವಾರ್ತೆ ಬಂತು. ಸುವಾರ್ತೆ ಬಂದಿದ್ದು ಗುನಾಳ್ ಅಂತ ಹೇಳ್ತಾರಲ್ಲ, ಥಾಮಸ್ ಗುನಾಳ್ ಚರ್ಚ್, ಆ ಸಭೆಯಿಂದ ಸುವಾರ್ತೆ ಬಂತು ನಮಗೆ, ನಮ್ಮೂರಿಗೆ. ನಮ್ಮ ಬಾಬಾಯಿನ ಇಲ್ಲೇ ಐಟಮ್ ಮಾಡ್ತಿದ್ದ. ಐಟಮ್ ಹೋಗ್ಬೇಕಾದ್ರೆ ಅವನು ಸುವಾರ್ತೆ ತಗೊಂಬಂದ. ಅವನು ಹೊಸ ನಂಬಿದ್ದ. ಸುವಾರ್ತೆ ಹೇಳೋದು ಗೊತ್ತಿಲ್ಲ. ನನ್ನನ್ನ ಒಂದು ದಿವಸ ಹೊರಗಡೆ ನಮ್ಮೂರಿಗೆ ಬಂದಾಗ ಹೊರಗಡೆ ವಾಕಿಂಗ್ ಹೋಗಿ ಕರ್ಕೊಂಡು ಹೋದ. ಸಾಯಂಕಾಲ ಟೈಮ್ ಹೋಗಿ ಹೋಗ್ತಿರುವಾಗಲೇ ಯೇಸು ಕ್ರಿಸ್ತ ನಂಬಂತ ಹೇಳಿದ. ಅಲ್ಲಿವರೆಗೆ ನಾನು ಗಮನ ಇದ್ದಲ್ಲ ಯೇಸು ಬಗ್ಗೆ. ನಂಬಂತ ಹೇಳಿದ. ಆಯ್ತು ನಂಬ್ತೇನಂತೆ ಅಷ್ಟೇ. ಅದೇ ಪಾಪ ಇದ್ದಲ್ಲ, ತಿರುಗಿ ಮಾತಾಡುವಾಗ ಆಯ್ತು ನಂಬ್ತೇನಂತ ಹೇಳಿದೆ. ಹೊರಗಡೆ ಹೋಗಿ ಊರೊಳಗಡೆ ಮೊಣಕಾಲೂರು, ನಾನು ಮೊಣಕಾಲೂರಿದೆ. ಮೊಣಕಾಲೂರು ತಲೆ ಮೇಲೆ ಕೈ ಇಟ್ಟು ಕೂಡಲೇ ಒಂದು ಸ್ಪರ್ಶ ಆಯ್ತು, ಗೊತ್ತಿಲ್ಲ. ಹೋಗ ಆಯ್ತು, ಅದೇನು ಓಕೆ ಅಂತಿದ್ದೆ ಅಷ್ಟೇ. ನನಗೇನು ನನ್ನ ಅನುಭವ ಇಲ್ಲ. ಯೇಸು ಬಗ್ಗೆ ಗೊತ್ತೇನೇ ಇಲ್ಲ. ಸುವಾರ್ತೆ ಯೇಸುವಿನ ಕುರಿತಾಗಿ ಕ್ಲೀನಾಗಿ ಸುವಾರ್ತೆ ಹೇಳಿಲ್ಲ. ದೇವರು ಅವತ್ತು ರಾತ್ರಿನೇ ನನ್ನೊಟ್ಟಿಗೆ ಕಾರ್ಯ ಮಾಡಿದ. ತಲೆ ಮೇಲೆ ಕೈ ಇಟ್ಟಿದ್ದಲ್ಲ, ಅದು ಸೇವಕನೆಲ್ಲ ವಿಶ್ವಾಸಿನ, ಅದು ಹೊಸದಾಗಿ ಹೋಗ್ತದಾನೆ. ಎಷ್ಟು ಕೈ ಇಟ್ಟಿದ್ದಾನೆ ನೋಡಿ, ಸ್ಪರ್ಶ ಅನ್ನೋದು ಎಷ್ಟು ಕಾರ್ಯ ಮಾಡ್ತದೆ. ಹಾಗಾಗಿ ದೇವ್ರ ಸೇವಕರು ಕೈ ಇಡುವಾಗ ದೇವರ ಆತ್ಮನ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಕೈ ಇಟ್ಟಿದ್ದಾನೆ, ನನಗೆ ಆ ದೇವರ ಆತ್ಮ ನನ್ನಲ್ಲಿ ಅದು ಕಾರ್ಯ ಆಗಿದೆ. ಅವ್ರ ಅನುಭವ ಇಲ್ಲ ನನಗೆ. ದೇವರ ಆತ್ಮ ಗೊತ್ತಿಲ್ಲ, ಸ್ಪರ್ಶ ಗೊತ್ತಿಲ್ಲ. ನೈಟು ನಾನು ನಿದ್ರೆ ಮಾಡೋ ಮುಂಚೆ ನಾವು ಹಳ್ಳಿಯಲ್ಲಿ ಮತ್ತು ಬೇಸಿಗೆಯಲ್ಲಿ ಹೊರಗಡೆ ಮಕ್ಕಂತಾರೆ. ಅಂಗಳದಲ್ಲಿ ಹೊರಗಡೆ ಮಕ್ಕೊಂಡಿದ್ದಾನೆ. 8 ಗಂಟೆ ಟೈಮ್ ಅಲ್ಲೇ ಇದ್ದಿದ್ದಾರೆ, ಎಲ್ಲ ಜನ ಇದ್ದಿದ್ದಾರೆ. ನಾನು ಮಲ್ಕೊಂಡಿದ್ದೇನೆ. ಜಸ್ಟ್ 6 ಗಂಟೆಗೆ ಸುವಾರ್ತೆ ಬಂದಿದೆ. 6 ಗಂಟೆಗೆ ಕೈ ಇಟ್ಟಿದ್ದೇನೆ ಅಂತ 8 ಗಂಟೆಗೆ ಮಲ್ಕೊಂಡಿದ್ದೇನೆ. ಮಲಗಿರುವಾಗಲೇ ನನಗೆ ದೇವರು ಒಂದು ವಿಶೇಷವಾಗಿ ನಾನು ಇದ್ದಕ್ಕಿದ್ದಾಗ ಒಂದು ಒಳಗಿನ ಆತ್ಮ ಕಣ್ಣು ಓಪನ್ ಮಾಡಿದ. ಆತ್ಮೀಯ ಕಣ್ಣು ಓಪನ್ ಮಾಡಿದ. ಇಲ್ಲಿ ಒಂದು ಲೋಕ, ಇನ್ನೊಂದು ಬೇರೆ ಲೋಕ ಇದೆ ಅಂತೇಳಿ ಕಣ್ಣು ಓಪನ್ ಆದವು. ಆ ಟೈಮಲ್ಲಿ ಒಂದು ಶಬ್ದ ಬರ್ತಿತ್ತು, ಭಯಂಕರ ಶಬ್ದ. ನನಗೆ ಭಯ ಆಯ್ತು, ಏನೋ ಬರ್ತಾ ಇದೆ ಅಂತೇಳಿ. ನನ್ನ ಕಡೆಗೆ ಒಂದು ಪಿಶಾಚಿ ಬರ್ತಾ ಇತ್ತು. ಈಗ ಇಲ್ಲಿ ಒಂದು ಲೋಕ ಇದೆ, ಇನ್ನೊಂದು ಲೋಕ. ಮತ್ತೆ ಫಸ್ಟ್ ಟೈಮ್ ನಾನು ಚರ್ಚಿಗೆ ಹೋಗಿಲ್ಲ, ಬೈಬಲ್ ಓದಿಲ್ಲ. ಅದನ್ನ ಮಧ್ಯೆ ಜಸ್ಟ್ ಸುವಾರ್ತೆ ಹೇಳಿ ಯೇಸು ನಮ್ಮ ತಟ್ಟೆ ಹಿಡಿದಾನೆ, ಕೈ ಇದ್ದಾನೆ ಅಷ್ಟೇ. ನನ್ನ ದೇವ್ರ ಕಡೆ ಗಮನನೂ ಇಲ್ಲ. ಇನ್ನ ಯಾವ ಕಷ್ಟ ಇದೆ, ರೋಗ ಇದೆ, ಕಾಯಿಲೆ ಇದೆ, ದೆವ್ವ ಇದೆ, ಅದ್ರ ಬಗ್ಗೆ ನಾನು ದೇವ್ರು ನಂಬಬೇಕು ಅನ್ನೋದೇನಿಲ್ಲ.
ಜಸ್ಟ್ ಮಲಗಿದ್ದೀನಿ, ನನ್ನ ಆತ್ಮಿಕ ಓಪನ್ ಆದವು. ನನಗೆ ಆಶ್ಚರ್ಯ, ಪಿಶಾಚಿ ಬರ್ತಾ ಇದೆ. ಓ, ಇಲ್ಲಿ ದೆವ್ವಗಳಿದ್ದಾವ ಅಂತ, ಇಲ್ಲೇ ಪಿಶಾಚಿಗಳಿದ್ದಾವಲ್ಲ ಅಂತೇಳಿ ಆ ದೇವ ನನ್ನ ಕಡೆ ಬರ್ತಾ ಇದ್ರೆ ಭಯ ಆಯ್ತು. ಓ, ನನ್ನ ಕಡೆಗೆ ಬರ್ತಾ ಇದ್ದು ನನಗೆ ಏನ್ ಮಾಡ್ತದೋ ಎಂಬ ಭಯ. ಆ ಕೂಡಲೇ ನನ್ನ ಬಾಯಲ್ಲಿ ಬಂದದ್ದು ಯೇಸು ನನ್ನ ಕಾಪಾಡು ಅಂತೇಳಿ. ಅಲ್ಲಲ್ಲಿಯ ಯೇಸುವಿನ ಕಾಪಾಡು ಅಂದೇಳಿ ಅದು ಓಡ್ತಾ ಇತ್ತು, ಹಿಂತಿರುಗಿ ಓಡುತ್ತದೆ. ಆ ಪಿಶಾಚಿ ಓಡೋದು ನೋಡಿ ಏನು ಪವರ್ ಇದೆ ಯೇಸು ಎಂಬ ಶಬ್ದಕ್ಕೆ ಅಂತ ಅರ್ಥ ಆಯ್ತು ನನಗೆ. ಆ ಕೂಡಲೇ ಮತ್ತೆ ಯೇಸು ಅಂದ್ರೆ ಮತ್ತೆ ಓಡ್ತಾ ಇತ್ತು, ಅದಂತ ಇತ್ತು, ಓಡ್ತಾ ಇತ್ತು. ಯೇಸು ಅಂದ್ರೆ ಓಡ್ತಾ ಇತ್ತು. ಓ, ಅನ್ಕೊಂಡು ಈ ಹೆಸರಿನಲ್ಲಿ ಏನೋ ಒಂದು ಮಹಿಮೆ ಇದೆ, ಈ ಹೆಸರಲ್ಲೇ ಏನೋ ಒಂದು ಶಕ್ತಿ ಇದೆ, ಇನ್ನೊಂದು ಲೋಕ ಇದೆ ಇಲ್ಲಿ, ಇಲ್ಲೇ ದೇವಗಳಿದಾವಲ್ಲ, ದೇವರ ಹತ್ರ ಯಾರು ಅಂತ ಹೇಳಿ ಆಗ್ಲಿ ನಾನು ಅವತ್ತು ನೈಟೆಲ್ಲ ನಿದ್ದೆ ಮಾಡಿಲ್ಲ. ಯಾಕಂದ್ರೆ ಆ ದೃಶ್ಯಗಳೆಲ್ಲ ನನ್ನ ಕಣ್ಮಂದೆ ಇದು, ದೆವ್ವಗಳೆಲ್ಲ ಕಾಣಿಸ್ತಾ ಇದಾವೆ. ದೆವ್ವನ ಹತ್ರ ಬರೋದಕ್ಕೆ ಏನೇ ಆ ಚಿತ್ರ ಇವತ್ತು ನನ್ನ ಕಣ್ಮಂದೆ ಇದೆ. ಆ ಪಿಶಾಚಿ ಬರೋದು, ಓ ಎಲ್ಲ ಇಲ್ಲಿ ಒಂದು ಲೋಕ ಇದೆ ಗೊತ್ತಾಯ್ತು. ಆಮೇಲೆ ಸರಿ, ನಾನು ಸಾಕ್ಷಿ ಆಮೇಲೆ ಹೇಳ್ತೇನೆ, ಪ್ರಾರಂಭ ಮಾಡ್ತಿದ್ದೇನೆ ಅಷ್ಟೇ. ನಾನು 6 ಗಂಟೆ ಬೆಳಗ್ಗೆ ಎದ್ದ ಕೂಡಲೇ ನಾನು ಮಳೆಯನ್ನು ಕೇಳಿದೆ, ಯೇಸುವಿನ ಬಗ್ಗೆ ಏನಾದ್ರು ತಿಳ್ಕೊಬೇಕು, ನನಗೆ ಏನಾದ್ರು ಬುಕ್ಸ್ ಇದೆ ಅಂದ್ರೆ ಬೈಬಲ್ ಕೊಟ್ಟ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಚರ್ಚಿಗೆ ಹೋಗೋ ಮೊದಲೇ ಬೈಬಲ್ ಹೆಚ್ಚಿಗೆ ಅರ್ಧಕ್ಕರ್ಧ ಓದಿದೆ. ಹೇಗೆಂದ್ರೆ ನಾನು ಯಾವ್ದು ಬುಕ್ಸ್ ಸಿಕ್ಕರೆ ಹಗಲು ರಾತ್ರಿ ಓದ್ಬಿಡ್ತೇನೆ. ನಾನು ಡಿಗ್ರಿ ಮಾಡಿದ್ದೇನೆ, BA ಮಾಡಿದ್ದೇನೆ. BA ಮಾಡ್ಬೇಕಾದ್ರೆ ನಾನು ರಾಮಾಯಣ, ಮಹಾಭಾರತ, ಪುರಾಣ ಎಲ್ಲ ಓದಿದ್ದೇನೆ. ಯೇಸು ಕ್ರಿಸ್ತ ನಮ್ಮ ಮೊದಲೇ ಅಂದ್ರೆ ಯಾವುದೇ ಪುಸ್ತಕ ಸಿಗ್ಲಿ, ಕುವೆಂಪು ಎಲ್ಲ ಕಾದಂಬರಿಗಳು, ಕುವೆಂಪು ಮತ್ತೆ ದಾರಾ ಬೇಂದ್ರೆ ಅನೇಕ ಆ ಒಂದು ಸಾಹಿತ್ಯಗಳು ಎಜುಕೇಶನ್ ಮಾಡಿದ್ರೆ ಬಂದಿರ್ತದೆ. ಅವೆಲ್ಲ ಲೈಬ್ರರಿ ಸಿಗ್ತಾ ಇದ್ವು. ಅವಾಗೆಲ್ಲ ಟಿವಿ ಕಾಲ, ಮೊಬೈಲ್ ಕಾಲ, ಟೈಮ್ ಪಾಸ್ ಆಗಲ್ಲ. ಓದ್ಬೇಕು ಎಷ್ಟು ಟೈಪ್, ನಾವು ಒಳ್ಳೆ ಪಿಕ್ಚರ್ ಟಾಕೀಸ್ ಏನಿಲ್ಲ, ಸಿಟಿ ಓದೋಲ್ಲ ಹಾಗೆಲ್ಲ. ಹಾಗಾಗಿ ಎಲ್ಲ ಪುಸ್ತಕ ಓದ್ತಾ ಇದೆ. ಓದೋದ್ರೆ ಇಂಟ್ರೆಸ್ಟ್ ನನಗೆ. ಬೈಬಲ್ ಸಿಕ್ಕುಕೊಳ್ಳೆ ಪೂರ್ತಿ ಓದಿ ಮುಗಿಸಕ್ಕಂತ ಓದಿ ಮುಗಿಸ್ಬಿಟ್ಟೆ. ನಾನು ರಾತ್ರಿ ಎಲ್ಲ ಓದ್ತಾರೆ ಅಂತ ಅಭ್ಯಾಸ, ಅದು ಫೌಂಡೇಶನ್. ಅದು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು 3 ಓದ್ತಿದ್ದೆ. 6 ಗಂಟೆ ಹೋದ್ರೆ ಮತ್ತೆ 6 ಗಂಟೆಗೆ ಬರ್ತಿದ್ದೆ, ಓದ್ತಾನೆ ಇರ್ತಿದ್ದೆ. ಅದು ಯಾವುದೇ ಪುಸ್ತಕ ಆಗಲಿ. ಹಲ್ಲೆಲೂಯಾ. ನಾನು ಓದ್ತಿರುವಾಗ ಅರ್ಥ ಆಯಿತು, ದೇವರು ಒಬ್ಬನೇ ಇದ್ದಾನೆ ಎಂಬುದಾಗಿ. ಆಮೇಲೆ ಒಬ್ಬನೇ ಸೃಷ್ಟಿಕರ್ತ, ಒಬ್ಬನೇ ದೇವರು ಇದ್ದಾನೆ ಎಂಬುದಾಗಿ ನನಗೆ ಸುವಾರ್ತೆ ಬರೋ ಮುಂಚೆನೆ ಬೈಬಲ್ ಅಲ್ಲಿ ಕ್ಲೀನಾಗಿ ಅರ್ಥ ಆಯಿತು, ಒಬ್ಬನೇ ದೇವರು ಇದ್ದಾನೆ ಎಂಬುದಾಗಿ. ಆತನೊಬ್ಬನೇ ಸೃಷ್ಟಿಕರ್ತ, ಆತನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ರಕ್ಷಕನು ಎಂಬುದಾಗಿ. ಆಮೇಲೆ ನಾನು ನಂಬಿ ನಾನು ಅವತ್ತಿನಿಂದ ದೇವರಿಗಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದೆ. ನಂತರ ಸಾಕ್ಷಿ ಹೇಳ್ತೀನಿ, ನನ್ನ ವಾಕ್ಯ ಹೋಗೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ, ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಒಂದು ಚರಣಾಡಿ ನಾವೆಲ್ಲರೂ ವಾಕ್ಯಕ್ಕೆ ಸಿದ್ಧರಾಗೋಣ. ಸ್ತೋತ್ರ. ಪರಿಶುದ್ಧನು, ಮಹೋನ್ನತನು, ಜೀವಸ್ವರೂಪನು, ನಮ್ಮನ್ನ ಅತಿಶಯವಾಗಿ, ಬಹಳವಾಗಿ, ಆಶ್ಚರ್ಯಕರವಾಗಿ ನಮ್ಮನ್ನ ಆದುಕೊಂಡು ನಮ್ಮನ್ನು ಪ್ರೀತಿಸಿದ ನಮ್ಮ ತಂದೆಯೇ ನಿಮಗೆ ಮಹಿಮೆ ಆಗಲಿ. ಯೇಸುವಿನಲ್ಲಿ ನಮ್ಮನ್ನು ಕರೆದಾತನೇ ನಿಮಗೆ ವಂದನೆಗಳು. ನಾವು ಎಲ್ಲೋಗಿದ್ದ ನಮ್ಮನ್ನ ಯಾವ ಪ್ರಯೋಜನಕ್ಕೂ ಬರದ ನಮ್ಮನ್ನ ದೇವರೇ ತಾಯಿ ಗರ್ಭದಲ್ಲಿ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನ ಕರ್ತನೇ ಗುರುತಿಸಿ ನಮ್ಮನ್ನ ಪ್ರತ್ಯೇಕಿಸಿ ನಿನ್ನ ಒಂದು ಸಮ್ಮುಖದಲ್ಲಿ ಈ ರೀತಿಯಾಗಿ ಆರಾಧಿಸಲು, ಕೊಂಡಾಡಲು, ನಿನ್ನ ಪ್ರಿಯ ಮಕ್ಕಳಾಗಿ ನಾವು ನಾಮನ್ನು ಘನಪಡಿಸಲು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ತಂದೆ, ಈ ಸಭೆ ನಮ್ಮನ್ನ ಕರ್ತಂದಿದೆಯಾ, ನನ್ನ ಪ್ರಿಯ ಸೇವಕರನ್ನು ಅಬ್ಬಾ ಯೇಸು ಆಶೀರ್ವಾದ ಮಾಡು. ದೇವರಿಗೆ ಕುಟುಂಬ ಬಂದ ಎಲ್ಲ ಸೇವಕ ಭಕ್ತರನ್ನ ಕುಟುಂಬ ಆಶೀರ್ವಾದ ಮಾಡು. ಇವತ್ತು ಏನೇ ವಾಕ್ಯ ಬೇಕಾಗಿ ಬೋಧಿಸು, ಉಪದೇಶ ಮಾಡು. ಒಬ್ಬೊಬ್ಬರ ಜೀವನದಲ್ಲಿ ನೀನು ಕರ್ತನೆ, ನಿನ್ನ ವಾಕ್ಯವು ಮನ್ನ ಆಗಿದೆ ಎಂಬುದಾಗಿ. ವಾಕ್ಯವು ನಮ್ಮ ಜೀವನಕ್ಕೆ ಮೃಷ್ಟಾನ್ನ ದೇವರೇ, ಅದು ಜೇನುತುಪ್ಪಕ್ಕಿಂತಲೂ ರುಚಿಯಾಗಿದೆ. ನಿನ್ನ ಮಾತುಗಳನ್ನ ಆಲಿಸುವ ಭಾಗ್ಯ ನನ್ಗೆ ಕೊಟ್ಟಿದ್ಯಾ. ನಿನ್ನ ಸ್ವರವನ್ನ ಆಲಿಸುವಂತ ಎಲ್ಲರ ಕಿವಿ ತೆರೆ ಮಾಡಿದವರೇ, ಲೂದ್ಯಳ ಹೃದಯ ತೆರೆದ ಹಾಗೆ, ಲೂದ್ಯಳ ಹೃದಯ ತೆರೆದು ಮಾತಾಡಿದ ಹಾಗೆ ಇಲ್ಲಿ ಒಬ್ಬೊಬ್ಬರ ಹೃದಯ ತೆರೆದು ಮಾತನಾಡು. ಚಿಕ್ಕವರು ದೊಡ್ಡವರು ಎಲ್ಲರೂ ಮಾತನಾಡು. ಪರಿಶುದ್ಧಾತ್ಮನೇ ನಿನ್ನ ಸಾನ್ನಿಧ್ಯ ಚಲಿಸಲಿ, ನಿನ್ನ ಪ್ರಸನ್ನತೆ ನಮ್ಮಲ್ಲಿ ಬರಲಿ, ನಿನ್ನ ಕೃಪೆ ನಮ್ಮನ್ನ ಆವರಿಸಲಿ. ಯೇಸುವಿನ ರಕ್ತದಲ್ಲಿ ನಮ್ಮೆಲ್ಲರನ್ನು ಶುದ್ಧಿ ಮಾಡು. ಸೈತಾನನೇ ತೊಲಗು. ವಾಕ್ಯ ಬಿತ್ತುವಾಗ ವಿಶ್ವಾಸನೆ ತಡೆಯಬೇಡ, ನೀನು ಆತಂಕವಾಗಿರಬೇಡ, ತೊಲಗಿ ಹೋಗಬಹುದಾಗಿ ನಿನಗೆ ಕರೆಸಿದ್ದೇನೆ. ಈ ಸಭೆ, ಈ ಸೇವಿಸುತ್ತಲೂ ಕರ್ತನಿನ ಮಹಿಮೆಯಲ್ಲಿ ಪ್ರಸನ್ನತೆ ಆವರಿಸಲಿ. ಅಗ್ನಿ ಪ್ರಕಾರಗಳು ಬರಲಿ. ಹಾಗೆ ಮಾಡೋದಕ್ಕಾಗಿ, ಯೇಸುವಿನ ಮಟ್ಟಿಗೆ ಮಾತಾಡೋದಕ್ಕಾಗಿ, ಬಲಗಡೆಯಲ್ಲೇ ಇದು ಬೋಧಿಸುವುದಕ್ಕಾಗಿ ಸ್ತೋತ್ರ. ನಾನಲ್ಲ ಕರ್ತ, ನೀನು ಮಾತನಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇವೆ ತಂದೆ. ಆಮೇಲೆ ಹಲ್ಲೆಲೂಯಾ. ಒಂದು ಚರಣಾಡಿ, ಒಂದು ಹಾಡಾಡಿ. ನಾವು ಬರೋದು ಹಾಡಿದ್ರೆ ತುಂಬಾ ಒಂದು 100 ಹಾಡು ಮೇಲೆ ಬರ್ತಿಲ್ಲ, ಅದ್ರ ಬಿಡುಗಡೆ ಎಲ್ಲ ಮಾಡಿಲ್ಲ, ಕೆಲವು ಮಾಡಿದೀವಿ. ಸರಿ, ಒಂದು ಒಳ್ಳೆ ಹಾಡಾಡಿದ್ರೆ ಪಡಿಸೋದು.
ಚರಣಾಡೋಣ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಅಲ್ಲಿ ಯೇಸು ಇರುವ, ನನ್ನ ದಾರಿ ಕಾಯುವ. ಅಲ್ಲಿ ಯೇಸು ಇರುವ, ನಮ್ಮ ದಾರಿ ಕಾಯುವ. ನಮ್ಮ ನಿರೀಕ್ಷೆಯಲ್ಲೇ ಯೇಸು ಇರುವ, ನಮ್ಮ ನಿರೀಕ್ಷೆಯಲ್ಲೇ ಯೇಸು ಇರುವ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಒಂದು ಸುಂದರವಾದ ದೇಶ, ನನ್ನಾಯ ಪರಲೋಕ. ಅಲ್ಲಿ ಯೇಸು ಇರುವ, ನನ್ನ ದಾರಿ ಕಾಯುವ. ಅಲ್ಲಿ ಯೇಸು ಇರುವ, ನಮ್ಮ ದಾರಿ ಕಾಯುವ. ನಮ್ಮ ನಿರೀಕ್ಷೆಯಲ್ಲೇ ಯೇಸು ಇರುವ, ನಮ್ಮ ನಿರೀಕ್ಷೆಯಲ್ಲೇ ಯೇಸು ಇರುವ. ಲೋಕದಾಸೆಯನ್ನೆಲ್ಲ ಮರೆತಿರುವೆ, ನಂದಿನಿಯನ ನೆನಪಲೆ ಕೊರಗಿರುವೆ. ಲೋಕದಾಸೆಯನ್ನೆಲ್ಲ ಮರೆತಿರುವೆ, ನಂದಿನಿಯನ ನೆನಪಲೆ ಕೊರಗಿರುವೆ. ನನ್ನ ಪ್ರಿಯನ ಮೊದಲಿಗನ, ನನ್ನ ಪ್ರಿಯನ ಮೊದಲಿಗನ ನೋಡುವ ಆಸೆಯಿಂದ, ನೋಡುವ ಆಸೆಯಿಂದ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಅಲ್ಲಿ ಯೇಸು ಇರುವ, ನಮ್ಮ ದಾರಿ ಕಾಯುವ. ಅಲ್ಲಿ ಯೇಸು ಇರುವ, ನಮ್ಮ ನಿರೀಕ್ಷೆಯಲ್ಲೇ ಯೇಸು ಇರುವ, ನಮ್ಮ ನಿರೀಕ್ಷೆಯಲ್ಲೇ ಇರುವ. ನನ್ನ ಯೇಸುವನೆಂದು ನೋಡುವೆನೋ, ಎಂದು ನಾ ಸೇರುವೆನೋ. ನನ್ನ ಯೇಸುವನೆಂದು ನೋಡುವೆನೋ, ಎಂದು ನಾ ಸೇರುವೆನೋ. ಅಂಬಲಿಸುವೆ ನಾ ಕಾದಿರುವೆ, ಅಂಬಲಿಸುತ್ತಾನ ಕಾದಿರುವೆ. ನನ್ನ ಪ್ರಿಯನಿಗಾಗಿ, ನನ್ನ ಪ್ರಿಯನಿಗಾಗಿ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಅಲ್ಲಿ ಯೇಸು ಇರುವ, ಕಾಯುವ. ಅಲ್ಲಿ ಯೇಸು ಇರುವ, ದಾರಿ ಕಾಯುವ. ನಮ್ಮ ನಿರೀಕ್ಷೆಯಲ್ಲಿ ಯೇಸು ಇರುವ, ನನ್ನ ನಿರೀಕ್ಷೆಯಲ್ಲಿ ಯೇಸು ಇರುವ. ಮಹಿಮೆಯಲ್ಲಿ ಯೇಸು ಬರುವಾಗ ಹೋಗುವೆನಾ ವೃಷದಲ್ಲಿ. ಮಹಿಮೆಯಲ್ಲಿ ಯೇಸು ಬರುವಾಗ ಹೋಗುವೆನಾ ವೃಷದಲ್ಲಿ. ಆತನಿರುವಲ್ಲೇ ನಾನಿರುವೆ, ಆತನಿರುವಲ್ಲೇ ನಾನಿರುವೆ. ನನ್ನ ನಿತ್ಯ ರಾಜ್ಯದಳು, ನಿತ್ಯ ರಾಜ್ಯದಳು. ಒಂದು ಸುಂದರವಾದ ದೇಶ, ಅದು ನನ್ನಾಯ ಪರಲೋಕ. ಅಲ್ಲಿ ಯೇಸು ಇರುವ, ನನ್ನ ದಾರಿ ಕಾಯುವ. ಅಲ್ಲಿ ಯೇಸು ಇರುವ, ನನ್ನ ದಾರಿ ಕಾಯುವ. ನನ್ನ ನಿರೀಕ್ಷೆಯಲ್ಲಿ ಯೇಸು ಇರುವ, ನನ್ನ ನಿರೀಕ್ಷೆಯಲ್ಲಿ ಯೇಸು ಇರುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ದಾರಿಯನ್ನ, ನಮ್ಮ ನಿರೀಕ್ಷೆಯಲ್ಲಿ ನಮ್ಮ ದಾರಿಯನ್ನು ಕಾಯ್ತಾ ಇದ್ದಾನೆ. ಆಮೇಲೆ ಕಾಯ್ತಾ ಇದ್ದಾನ. ಯೇಸು ಸ್ವಾಮಿ ನಮ್ಮನ್ನ ಆದುಕೊಂಡ ಮೇಲೆ, ಆರಿಸಿಕೊಂಡ ಮೇಲೆ ಅದನ್ನೊಂದು ದೊಡ್ಡ ನಿರೀಕ್ಷೆ ಇದೆ. ಲೋಕವನ್ನು ಜಯಿಸಿ, ಪಾಪವನ್ನು ಜಯಿಸಿ, ಲೋಕದ ಪ್ರತಿ ಸೈತಾನನ ಎಲ್ಲ ತಂತ್ರೋಪಯೋಗದಿಂದ ಪಾರಾಗಿ ನನ್ನ ಮಕ್ಕಳನ್ನು ಬಳಿ ಬರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ತನ್ನ ರಾಜ್ಯದಲ್ಲಿ ನನ್ನ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ನಮ್ಮ ದಿನಗಳು, ನಮ್ಮ ಆಯುಷ್ ದಿನಗಳು ಪೂರ್ತಿಯಾದ ತಕ್ಷಣನೇ ನಾವು ಆತನ ಬಳಿಗೆ ಹೋಗಬೇಕಾಗಿದೆ. ಕರೆದಲ್ಲ, ನಮಗೆ ಕೊಡಲ್ಪಟ್ಟ ದಿನಗಳು ಸ್ವಲ್ಪನೇ, ನಮ್ಮ ಜೀವಮಾನ ದಿನಗಳು ಸ್ವಲ್ಪನೇ. ಇಷ್ಟರೊಳಗೆ ನಾವು ಕರ್ತನಿಗಾಗಿ ಏನಾದರೂ ಮಾಡಬೇಕು, ಏನಾದರೂ ಕರ್ತನಿಗಾಗಿ ಅದನ್ನು ಮೆಚ್ಚುವಾಗಿ ಅದನ್ನು ಅದಕ್ಕೆ ಪ್ರಿಯವಾದ ಕೆಲಸಗಳನ್ನು ಮಾಡಿ
ನಾವು ಮುಗಿಸಿ ಹಿಂತಿರುಗಿ ಹೋಗ್ಬೇಕು. ನಾವು ಸಿದ್ಧರಾಗೋಣ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬರುವ ಸಮಯ ಹತ್ರ ಆಗಿದೆ. ಅತಿ ಶೀಘ್ರವಾಗಿ ಬರ್ತಾ ಇದ್ದಾನೆ, ಬೇಗ ಬರ್ತಾ ಇದ್ದಾನೆ. ಸಿದ್ಧರಾದವರೆಲ್ಲರೂ ಆತನೊಂದಿಗೆ ಆಕಾಶದಲ್ಲಿ ಪಕ್ಷಿಗಳಂತೆ ನಾವು ಎತ್ತಲ್ಪಟ್ಟು ಹಾರಿ ಹೋಗಿ ಅದನ್ನ ಸಂಗಡ ಸೇರಿ ನಾವು ಸಂಭ್ರಮ ಪಡ್ತೀವಿ. 7 ವರ್ಷಗಳು ಹಬ್ಬ ಮಾಡ್ತೀವಿ ನಾವು. ಲೋಕವೆಲ್ಲ ಸಂಕಟ ಕಾಲ, ಲೋಕವೆಲ್ಲ ಶ್ರಮ ಕಾಲ, ಪೂರ ಭಯಂಕರ ನರಕ ಯಾತನೆ ಇದ್ದ ಜನರಿಗೆ. ನಾವಾದರೂ ಪರಲೋಕದಲ್ಲಿ 7 ವರ್ಷ ಹಬ್ಬ ಮಾಡ್ತೀವಿ, ಮದುವೆ ಸಂಭ್ರಮ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ನಾವು ಸಿದ್ಧರಾಗೋದಕ್ಕಾಗಿ ಸಭೆ ಯಾಕೆ ದೇವರು ಮಾಡಿದ್ದಾನೆ, ಸೇವಕ ಯಾಕೆ ಮಾಡಿದ್ದಾನೆ, ಯಾಕೆ ದೇವರು ಸಜೀವತೆ ಕೊಟ್ಟಿದ್ದಾನೆ? ನಮ್ಮನ್ನ ಪರಿಶುದ್ಧರಾಗಿ, ನಿರ್ಮಲರಾಗಿ, ನಿರ್ದೋಷಿಗಳಾಗಿ ತನ್ನ ಮನೆಯಲ್ಲಿ ನೆಲೆಸಿಕೊಳ್ಳೋದಕ್ಕಾಗಿನೇ ದೇವರು ನಮ್ಮನ್ನ ತಾಯಿಗರದಲ್ಲಿ ಆರಿಸಿಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾನು ಎಕ್ಸಾಂಪಲ್ ಹೇಳ್ತಾ, ನಿಮಗೆ ವಾಕ್ಯ ಹೇಳ್ತಾ ಮಧ್ಯೆ ಮಧ್ಯೆ ನಾನು ಕೆಲವು ಸಂಗತಿ ನಮ್ಮ ಜೀವನದ ಅನುಭವ ಹೇಳ್ತಾ ಹೋಗ್ತೇನೆ. ಮೊದಲು ವಾಕ್ಯ ಧ್ಯಾನ ಮಾಡೋಣ. ಪ್ರಕಟಣೆಯಲ್ಲಿ 21ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ಅದನ್ನು ಓದಿಕೊಂಡು ನಾವು ದೇವರು ನಮ್ಮಲ್ಲಿ ಮಾತಾಡ್ತಾನೆ ಎಂಬುದಾಗಿ ಶ್ರದ್ಧೆಯಿಂದ ಆಲಿಸೋಣ. ಮಕ್ಕಳ ಹತ್ರ ಹೊರಗಡೆ ಹೋಗ್ರಿ. ಎಲ್ಲ ಸಂತೋಷವಿದ್ರ? ಹಲ್ಲೆಲೂಯಾ. ಆಮೇಲೆ ಮಕ್ಕಳು ಬಹಳ ಸಂತೋಷ, ಹೊಸ ಪರಿಚಯ. ನಾವೆಲ್ಲ ಒಂದೇ ಕುಟುಂಬದವರು, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಪಕ್ಷಪಾತ ಇಲ್ಲ. ನಾವೆಲ್ಲರೂ ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ನಾವೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಕುಟುಂಬದವರು. ಪ್ರಕಟಣೆಗೆ ಹೋಗೋಣ. 21ನೇ ಅಧ್ಯಾಯ 21. ಸ್ತೋತ್ರವಾಗಲಿ. ಅದು 19 ಪಟ್ಟಣದ ಪ್ರಕಾರ 19:7 ಓದೋಣ. 7, 8, 9 ಬೇಗ 19 ಅಧ್ಯಾಯ 7, 8, 9. ಯಜ್ಞದ ಕುರಿಯಾದಾತನ ವಿವಾಹ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹ ಆಗುವಂತ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಹಲ್ಲೆಲೂಯಾ. ಇಲ್ಲಿ ಒಂದು ವಿಷಯ ಒಂದು ಪಾಯಿಂಟ್ ತಗೊಂತೇನೆ. ದೇವರು ನಾನು ಬರುವಾಗ ನಾನು ಸಿದ್ಧ ಮಾಡಿದ ವಾಕ್ಯನೇ ಬೇರೆ, ಇಲ್ಲಿ ಬಂದರೆ ದೇವರು ಆತ್ಮ ಮಾತಾಡ್ತಾರೆ. ಆಮೇಲೆ ಕೆಲಸ ನಮ್ಮ ಸಭೆಯಲ್ಲಿ ವಾಕ್ಯ ಇಡಲ್ಲ, ಡೈರೆಕ್ಟ್ ನಿಂತ್ಕೊಂಡ್ಬಿಡ್ತೀನಿ, ದೇವರು ಮಾತಾಡ್ತಾನೆ. ಯಾಕೆ ದೇವರ ಆತ್ಮನಿಂದ ನಡೆಸಲ್ಪಡುವ ವಾಕ್ಯಗಳು ಅವು ಕಾರ್ಯರೂಪಕ್ಕೆ ಬರ್ತವೆ. ಹಲ್ಲೆಲೂಯಾ. ದೇವರ ಆತ್ಮ ಇಲ್ಲ, ನಾವೇನ್ ಮಾಡಕ್ಕಾಗಲ್ಲ. ಹೆಚ್ಚಿನ ನಂತರ ಪರಿಶುದ್ಧಾತ್ಮ ಇದ್ದಾನೆ. ನಂತರ ಪರಿಶುದ್ಧಾತ್ಮನು ಜೀವನದಿಯಾಗಿ ಚಲಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮನ ವಾಕ್ಯವಾಗಿ ಚಲಿಸ್ತಾನೆ. ಪವಿತ್ರ ಆತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯರೆಂಬುದಾಗಿ, ಪವಿತ್ರ ಆತ್ಮ ಭರಿತರಾಗಿ ಪ್ರಾರ್ಥಿಸಿರೆಂಬುದಾಗಿ ನಾವು ಅನೇಕ ಕಡೆ ಸಭೆ ವಾಕ್ಯ ನೋಡ್ತಾ ಇದ್ವಿ. ಪರಿಶುದ್ಧ ಆತ್ಮನು ಹೇಗೆ ನಡೆಸ್ತಾನೋ ಗೊತ್ತಿಲ್ಲ. ನೀವೆಲ್ಲ ಕ್ರಮವಾಗಿದೆ. ನಾನು 3 ವಿಷಯ ಹೇಳ್ತೇನೆ ನಿಮಗೆ. ಹಲ್ಲೆಲೂಯಾ. ನಾವು ಬಂದಿದ್ದು ವ್ಯಕ್ತ ಆಗ್ಬಾರ್ದು. ಸೇವಕರು ಕಲಿಸಿದ್ದು ನಾವು ಇಲ್ಲಿ ಬಂದಿದ್ದು ವ್ಯಕ್ತ ಆಗ್ಬಾರ್ದು. ಯಾಕಂದ್ರೆ ನೀವು ಕಟ್ಟಲ್ಪಡಬೇಕು. ಆಲ್ರೆಡಿ ಸೇವಕರಿಂದ ಕಟ್ಟಲ್ಪಡ್ತಾ ಇದ್ದೀರಾ. ಆದ್ರೆ ಎಲ್ಲರೂ ಪರಿಪೂರ್ಣ ಆಗಲ್ಲ, ಸಂಪೂರ್ಣವಾಗಿ ಇನ್ನೂ ಕಟ್ಟಲ್ಪಟ್ಟಿಲ್ಲ. ಕಟ್ಟಲ್ಪಡುವ ಒಂದೊಂದು ಕಲ್ಲುಗಳಾಗಿದೆ. ನೀವು ದೇವರ ರಾಜ್ಯದ ಒಂದು ಕಟ್ಟಡದ ಕಲ್ಲುಗಳಾಗಿದ್ದೀರ. ಹಲ್ಲೆಲೂಯಾ. ಆದ್ರೆ ಕಟ್ಟಲ್ಪಡುವಾಗ ಕ್ರಮವಾಗಿ ಕಟ್ಟಲ್ಪಡ್ಬೇಕು. ಯಾಕಂದ್ರೆ ನಾವು ದೇವರ ಭಕ್ತರು, ಸಭೆ ದೇವರ ನಿಜವಾದ ಭಕ್ತರು, ನಿಜವಾದ ಪರಿಶುದ್ಧರು, ನಿಜವಾಗಿಯೂ ಕರ್ತನನ್ನು ಸತ್ಯ ತಿಳ್ಕೊಂಡು ಜೀವಿಸುವವರಾಗಬೇಕೆಂಬುದಾಗಿ ದೇವರು ನಮ್ಮನ್ನ ಸೇವಕರಾಗಿ ನಿಮಗೆ ಬೋಧಿಸಬೇಕಾಗಿದ್ದಾನೆ. ಹಲ್ಲೆಲೂಯಾ. ನಾನು 3 ವಿಷಯ ಹೇಳ್ತೀನಿ. ಏನಂದ್ರೆ ಮೆಸೇಜ್ ಬೇರೆ. ನಮ್ಮನ್ನ ಈ ವಾಕ್ಯದಿಂದ ಎಲ್ಲಿ ಸರಿಪಡಿಸ್ಕೋಬೇಕು, ನಮ್ಮನ್ನು ಸರಿಪಡಿಸ್ಕೊಳ್ಳೋಣ. ಆಮೇಲೆ ಸರಿಪಡಿಸ್ಕೊಳ್ಳೋಣ, ನಮ್ಮ ಜೀವಿತ ಕಟ್ಟಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಜೀವನ ಕರ್ತನಿಗೆ ಅಂದಚಂದವಾಗಿ ರೂಪಿಸಿಕೊಳ್ಳೋಣ. ಯಾಕಂದ್ರೆ ದೇವರ ಕೈಯಲ್ಲಿ ಬಿದ್ದರೆ ಖಂಡಿತ ನಮ್ಮನ್ನು ರೂಪಿಸ್ತಾರೆ. ನನ್ನ ಜ್ಞಾನ, ನನ್ನ ಸ್ವಬುದ್ಧಿ, ನನ್ನ ಆಲೋಚನೆ, ನನ್ನ ಸಾಮರ್ಥ್ಯ, ಅದ್ರ ಮೇಲೆ ನಾನಿದ್ರೆ ಆ ವ್ಯಾಖ್ಯೆ ಬೇಲಾಗ್ತದೆ. ಹಲ್ಲೆಲೂಯಾ. ದೇವರ ಜ್ಞಾನ, ದೇವರ ಒಂದು ಆಲೋಚನೆಗಳಿಗೆ ನಾವು ಸಂಪೂರ್ಣ ಅಧೀನರಾಗಬೇಕು. ಅವಾಗಲೇ ದೇವರನ್ನು ಕಾಡ್ತಾರೆ. ದೇವರು ಮಾತಾಡುವಾಗ ಖಂಡಿತವಾಗಿ ಅದರ ವಾಕ್ಯ ಗಮನಿಸಬೇಕು. ನಾನು ಬಹಳ ವಿಷಯದಲ್ಲಿ ನಾನು ಭಯ ಪಡ್ತೀನಿ. ದೇವರೇ, ನಾನು
ಸೇವ್ ಮಾಡ್ತಂದ್ರೆ ನಾನು ಆಳು ಅಷ್ಟೇ, ನನ್ನ ಕೈಯಲ್ಲಿ ಒಂದು ಪಾತ್ರೆ, ನೀನು ನಾನು ಉಪಯೋಗಿಸ್ಕೊ, ನಾನೇನು ಅಲ್ಲ ಅಂತ ಹೇಳ್ತೀನಿ, ನಾನು ಏನೂ ಅಲ್ಲ. ಒಂದ್ ದಿವಸ ನಾನು ನಿಮ್ಮ ಒಂದು 2 ಜನ 3 ಜನ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಆಗ್ತಿದ್ದಿಲ್ಲ, 3 ಜನ ಮಧ್ಯದಲ್ಲಿ ನಿಂತ್ಕೊಳ್ಳೋದು ಆಗ್ತಿದ್ದಿಲ್ಲ. ಚಿಕ್ಕ ಹಳ್ಳಿಯಿಂದ ಬಂದ ನಾನು, ಸ್ಟೇಜ್ ಬೇರೆ ಇಲ್ಲ, ನಿಮ್ಮ ಮುಂದೆ ಬಂದು ಸಾಕ್ಷಿ ಹೇಳೋಕ್ಕಾಗ್ತಿದ್ದಿಲ್ಲ, ಸಾಕ್ಷಿ ಹೇಳಕ್ಕೆ ಧೈರ್ಯ ಇದ್ದಿಲ್ಲ, ಅಷ್ಟು ಭಯ ಪಡುವನಾಗಿದೆ. ಅದು ದೇವರ ಆತ್ಮ ನಮ್ಮಲ್ಲಿ ಬಂದಾಗ ಅದು ಧೈರ್ಯ ಬಂತು. ಆಮೇಲೆ ಆ ಧೈರ್ಯ ಆತ್ಮ ಕೊಟ್ಟಿದೆ. ಎಲ್ಲರಿಗೂ ಆ ಆತ್ಮ ವಿಧ ವಿಧವಾಗಿ ಕೆಲಸ ಮಾಡ್ತಾರೆ. ಅದು ನಮ್ಮನ್ನು ಸರಿಪಡಿಸ್ಕೊಳ್ಳೋಣ, ನಮ್ಮ ಜೀವಿತ ಕಟ್ಟಿಕೊಳ್ಳೋಣ, ನಮ್ಮ ಜೀವನ ಒಳ್ಳೆ ಬುನಾದಿ ಬೇಕೆ ನಮಗೆ. ಲೆಕ್ಕ ಬೀಳುತ್ತೆ ನಮಗೆ ಹೇಳ ಅಲ್ಲೇಲುಯ್ಯ. ಚಿಕ್ಕ ಮಕ್ಕಳು ಅರ್ಥ ಆಗ್ಬೇಕು. ಒಂದು ಸಾರಿ ಒಬ್ಬ ಮನುಷ್ಯ ಸರ್ಕಸ್ ಮಾಡೋರು ಕೆಲವು ಆನೆನ ಪಳಗಿಸ್ತಾರೆ, ಆನೆ ಹಿಡ್ಕೊಂಡ್ ಬರ್ತಾರೆ. ಅಡವಿಯಿಂದ ಒಂದು ಆನೆ ಮರಿ ತಂದ್ರು, ಅಡವಿಯಿಂದ ಒಂದು ಆನೆ ಮರಿ ತಂದವನು. ಆ ಆನೆ ಮರಿ ತಂದು ಒಂದು ಗೂಟಕ್ಕೆ ಕಟ್ಟೆ ಹಾಕಿದ. ಆ ಗೂಟಕ್ಕೆ ಕಟ್ಟೆ ಹಾಕಿದ ಮೇಲೆ ಆ ಹಗ್ಗ ಬಿಗಿತ್ತು, ಒಳ್ಳೆ ಹಗ್ಗ ಕಟ್ಟಿ ಗೂಟಕ್ಕೆ ಹಾಕಿದ. ಆ ಆನೆ ಮರಿ ಅಂದ್ಕೊಂತದೆ, ನಾನು ಇಲ್ಲದ ಕಿತ್ಕೊಂಡು ಹೋಗ್ಬೇಕು ಅಡವಿಗೆ, ನಾನು ಹೇಗೋ ಮಾಡಿ ಕಿತ್ಕೊಂಡು ಹೋಗ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಆ ಗೂಟ ಹಗ್ಗನ ಕೇಳ್ತಾ ಇದೆ, ತುಂಬಾ ಪ್ರಯತ್ನ ಮಾಡ್ತು, ದಿನೆಲ್ಲ ಪ್ರಯತ್ನ ಮಾಡ್ತು, ಅದು ಸೋತೋಯ್ತು. ನಾನು ಹೆಂಗ್ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಅನಿಸ್ತದೆ, ಕೂಗಾಡ್ತದೆ, ಎಗರಾಡ್ತದೆ, ಎಲ್ಲ ಪ್ರಯತ್ನ ಮಾಡ್ತದೆ. ಆ ಗೂಟ ಕೇಳಕ್ ಆಗಿಲ್ಲ. ಲಾಸ್ಟ್ಗೆ ಒಂದಿನ ಆಯ್ತು, 2 ದಿನ ಆಯ್ತು, ಪ್ರಯತ್ನ ಮಾಡಿ ಮಾಡಿ ಆ ಆನೆ ಮೇಲೆ ಅನ್ಕೊಂಡು, ನನಗೇನ ಈ ಗೂಟನೇ ದೊಡ್ಡದು, ನನಗೇನ ಈ ಗೂಟನೇ ದೊಡ್ಡದು, ನನಗೇನ ಹಗ್ಗನೇ ಗಟ್ಟಿ ಇದೆ ಅಂತ ಅನ್ಕೊಂಡು ಅವತ್ತಿನಿಂದ ಅದು ಸೋತು ಹೋಯ್ತು. ಯಜಮಾನ ತಂದು ಕಟ್ಟಿದಲ್ಲ, ಮತ್ತೆ ಕೇಳಕ್ ಪ್ರಯತ್ನ ಮಾಡಲೇ ಇಲ್ಲ. ಆ ಗೂಟಕ್ಕೆ ಅದು ಏನಾಯ್ತು, ದಾಸ ಅಂದ್ರೆ ಗುಲಾಮ್ ಅಂತ, ಅಂದ್ರೆ ಗೂಟನೇ ದೊಡ್ಡದು, ನನಗೆ ದಾಸತ್ವದಲ್ಲಿ ಇತ್ತು. ಈಗ ಅದು ದೊಡ್ಡದಾಯ್ತು, ದೊಡ್ಡ ಒಂದು ಪ್ರಾಣಿ ಅಲ್ಲ, ಆನೆ ಬಹಳ ದೊಡ್ಡ ಪ್ರಾಣಿಯಾಗಿ ಕಷ್ಟಪುಷ್ಟವಾಗಿ ಬೆಳೀತಾ ಇತ್ತು. ತನ್ನ ಜೀವನವೆಲ್ಲ ತಾನು ಎಷ್ಟು ದಪ್ಪ ಇದ್ರು, ಎಷ್ಟು ಎತ್ತರ ಇದ್ರು, ಎಷ್ಟು ಬಲಿಷ್ಠವಾಗಿದ್ರು, ಅದು ಅನ್ಕೊಂತು ಈ ಗೂಟ ಮೀನು ದೊಡ್ಡದು, ಈ ಗೂಟ ದೊಡ್ಡದು. ಇವತ್ತು ಯಾವ್ದನ್ನ ಎತ್ತಾಗಲಿ ಕೋಣ ಆಗಲಿ ನೋಡಿ ಯಾವ್ದು ಅದು ಗುಲಾಮತ್ವದಲ್ಲಿ ಇರುವಾಗ ನನಗೆ ದೊಡ್ಡದು ಆಗ ಅಂತ ಹೇಳಿ ಹೀಗೆ ಆ ಗೂಟ ದೊಡ್ಡದು ಅಂತೇಳಿ ಅನ್ಕೊಂತು. ಆನೆ ಮತ್ತೆ ಪ್ರಯತ್ನ ಮಾಡಲೇ ಇಲ್ಲ. ಅಲ್ಲೇಲುಯ್ಯ. ಅಂದ್ರೆ ನಮ್ಮ ಜೀವನದಲ್ಲಿ ಅನೇಕರು ಗೂಟಕ್ಕೆ ಗುಲಾಮರಾಗಿದ್ದೀವಿ, ಕೆಲವು ಗೂಟಗಳಿಗೆ ಗುಲಾಮರಾಗಿದ್ದೀವಿ. ಅದೆಲ್ಲರೂ ನಾವು ಬದುಕಲ್ಲಪ್ಪ, ಅದು ಬೇಕೇ ಬೇಕು. ಕೆಲವೊಂದರೆ ಕೆಲವೊಂದು ಸಣ್ಣ ಹುಡುಗ ಸ್ಟಾರ್ ಒಂದು ತಂಬಾಕು ಅಥವಾ ನೆಸ್ಸಿ ಅಥವಾ ಸಿಗರೇಟ್ ಪೀಳಿಗೆ ಇದೆಲ್ಲ ನಾವು ಬದುಕಲ್ಲಪ್ಪ, ಇದು ಯಾವಾಗ ಸೇದೆ ಯಾವಾಗ ಹುಡುಗತನಕ್ಕೆ ಕೆಲವು ಗುಲಾಮರಾಗಿದ್ದಾರೆ, ದಾಸತ್ವದಲ್ಲಿದ್ದಾರೆ. ಅದಕ್ಕೆ ನೀವು ವಾಕ್ಯ ಹೇಳ್ತದೆ, ನೀನು ಯಾವುದಕ್ಕೆ ಅತಿಯಾಗಿ ಪ್ರೀತಿ ಮಾಡ್ತೀಯೋ ಅದು ದಾಸತ್ವದಲ್ಲಿದೆಯಾ, ಮತ್ತು ಯಾವುದಕ್ಕೆ ಹೆಚ್ಚಾಗಿ ಭಯ ಪಡ್ತೀಯೋ ಅದಕ್ಕೆ ದಾಸತ್ವದಲ್ಲಿದೆಯಾ, ಯಾವುದಕ್ಕೆ ಹೆಚ್ಚಾಗಿ ಭಯ ಪಡ್ತೀಯ ಅದು ದಾಸತ್ವದಲ್ಲಿದೆಯಾ. ಅಲ್ಲೇ ಚಿಕ್ಕ ಮಕ್ಕಳು ನೋಡಿ, ಚೆನ್ನಾಗಿ ಹೊಡೆಯೋ ಮೆಷ್ಟಿದ್ರೆ, ಭಾಳ ಹೊಡೆಯೋ ಟೀಚರ್ ಇದ್ರೆ ಮಕ್ಕಳನ್ನ, ಆ ಮೆಸ್ಟ್ ಕಂಡ್ರೆ ಅವರು ಭಯ ಪಡ್ತಾರೆ, ಗದಗದ ಎಲ್ಲ ಭಯ ಪಡ್ತಿಲ್ವ, ದಾಸತ್ವ ಅದು ಭಯ. ಟೀಚರ್ ಬರ್ತಾ ಇದ್ದಾರೆ, ಬಜೆಟ್ ಬೇಡೋಣ, ನಾನು ಚಿಕ್ಕ ಮಕ್ಕಳಿಗೆ ಹಂಗೆ ಮಾಡಿದ್ರು ಭಯ. ಆ ಭಯ ಹುಡುಗಿ ದಾಸತ್ವ. ಯಾಕಂದ್ರೆ ದೆವ್ವಕ್ಕೆ ಭಯ ಪಡ್ತಾ ಇದ್ದೀರಾ, ಆ ದಾಸತ್ವದಲ್ಲಿ ಇದ್ರೆ ನೀವು. ಅದಕ್ಕೆ ಕೆಲವು ದೆವ್ವ ಕಾಡೋದು, ಕನಸಲ್ಲಿ ಬಂದಿದ್ಕೊಂಡವೆ, ಮೇಲು ಬರ್ತಾ ಕೆಲವು ಸಾರಿ. ಯಾವುದು ದಾಸತ್ವದಲ್ಲಿದೆಯೋ ಅದು ನಿನ್ನನ್ನು ಆಳುತ್ತದೆ. ಹಲ್ಲೆಲೂಯಾ. ಅದೆಲ್ಲರಿಗೂ ನೀವು ದಾಸತ್ವದಲ್ಲಿ ಯಾವ್ದ್ರಲ್ಲಿ ಗೊತ್ತಿಲ್ಲ, ನಿಮ್ಮ ಆಲೋಚನೆ, ನಿಮ್ಮ ಬುದ್ಧಿ, ನಿಮ್ಮ ಜೀವನ ಮುಂದೆ ತಂದು ಇಟ್ಕೊಳ್ರಿ. ಯಾವ್ದು ದಾಸತ್ವದಲ್ಲಿದೆ ಕನ್ನಡಿದಂಗೆಲ್ಲ ಪಕ್ಯ ದಾಸತ್ವದಲ್ಲಿ ಇದ್ರೆ ಇವತ್ತು ಹೊರಗೆ ಬರೋಣ. ಆಮೇಲೆ ಯೇಸು ಕೊಟ್ಟಂತ ಆತ್ಮ ಧೈರ್ಯದ ಆತ್ಮ. ಹೇಳಿದರು ಧೈರ್ಯದ ಆತ್ಮ, ಹೇಳಿತನದ ಆತ್ಮ ಅಲ್ಲ. ನಮ್ಗೆ ಕೊಟ್ಟಂತ ಆತ್ಮ ಬಲ ಪ್ರೀತಿಗಳ ಆತ್ಮ, ಧೈರ್ಯದ ಆತ್ಮ. ಅದಕ್ಕಾಗಿ ಯೇಸು ಕ್ರಿಸ್ತನ ಮಕ್ಕಳು ಸಾಯಕರು ಹೇಳ್ತಾರೆ, ನಾವು ಯೇಸು ಕ್ರಿಸ್ತನಿಗೆ ಸಾಯ್ಕಿನ ಅಂತ ಹೇಳ್ತಾರೆ ಕೆಲವರು. ಧೈರ್ಯ ಆತ್ಮ, ಕರ್ತನ ಪ್ರೀತಿಗಾಗಿ ನಾವು ದಾಸರು, ಯೇಸುವಿನ ಪ್ರೀತಿ ನಾವು ದಾಸರು. ಆಮೇಲೆ ಯೇಸುವಿನ ಮಾತ್ರ ನಾವು ದಾಸರು. ಒಂದ್ ಕಡೆ ಪ್ರೀತಿ, ಒಂದ್ ಕಡೆ ಭಯ. ಯೇಸುವಿನ ಭಯ ಮಾತ್ರ ನಮ್ಗೆ ಇರ್ಬೇಕು. ಸ್ತ್ರೀಯರಿಗೆ ಗಂಡನ ಭಯ ಇರಬೇಕು, ಮಕ್ಕಳಿಗೆ ತಂದೆ ತಾಯಿ ಭಯ ಇರಬೇಕು. ಅದು ಕೂಡ ಪಾಲಿಸೋದು, ಅದು ವಾಕ್ಯ ಇದೆ, ಅದು ಧರ್ಮ. ಭಯ ಭಕ್ತಿ ಗಂಡನಿಗೆ ತೋರಿಸೋದು ಸ್ತ್ರೀಗೆ ಧರ್ಮ. ಅದು ಚಿಕ್ಕ ಮಕ್ಕಳು ತಂದೆ ತಾಯಿಗೆ ಭಯ ಪಡೋದು ಧರ್ಮ. ಇದು ವಾಕ್ಯ ಗಲಾತ್ಯ 6 ಕೊನೆಗೆ ಧರ್ಮ ಅಂತ ಅದು ವಾಕ್ಯ ಪ್ರಕಾರ. ಗಂಡನಿಗೆ ಹೆಂಡತಿ ಭಯ ಪಡಬೇಕು, ಮಕ್ಕಳು ತಂದೆ ತಾಯಿಗೆ ಭಯ ಪಡಬೇಕು, ಮತ್ತು ನಾವೆಲ್ಲರೂ ನಾನು ಸಮೇತ ದೇವರಿಗೆ ಭಯ ಪಡಬೇಕು. ಆಮೇಲೆ
ದೇವರ ದಾಸತ್ವದಲ್ಲಿ ಇದ್ರೆ ಸಾಕು, ಲೋಕದ ದಾಸತ್ವದಲ್ಲಿ ಇರಬಾರ್ದು. ಕೆಲವೊಂದು ಕ್ಯಾಸ್ಟ್ ಅಥವಾ ಇನ್ನು ಸಂಪ್ರದಾಯ, ಇನ್ನು ಆಚಾರಗಳು ಇನ್ನು ಮಾಡಲೇಬೇಕು ಅಂತಿರ್ತಾರೆ ಕೆಲವರು ಬಂಧುಗಳ ಭಯ, ಸಂಬಂಧಿಕರ ಭಯ. ಕೆಲವರು ನಮ್ಮ ಆಚರಣೆ ಪದ್ಧತಿಗಳನ್ನು ಮಾಡಿದ್ರೆ ನಮ್ಮನ್ನು ಅವಮಾನ ಪಡಿಸ್ತಾರೆ, ಮಾಡಲೇಬೇಕು ಅಂತ ಹೇಳಿ ಕೆಲವರು ದಾಸತ್ವದಲ್ಲಿದ್ದಾರೆ. ನಾವು ಹೊರಗಡೆ ಬರ್ಬೇಕು. ಕರ್ತನ ಆದೇಶ ಹೇಳ್ತಾನೆ, ನೀವೆಲ್ಲ ಪ್ರತ್ಯೇಕವಾಗಿ ಬನ್ನಿ ಅಂತೇಳಿ. ಹಲ್ಲೆಲೂಯಾ. ಅನ್ಯ ಜನರು ಬಿಟ್ಟು ಪ್ರತ್ಯೇಕವಾಗಿ ಬನ್ನಿ. ಬಂದಿದ್ರೆ ಎಲ್ಲರೂ ಆಮೆನ್. ಹಲ್ಲೆಲೂಯಾ. ಇನ್ನು ಅನೇಕ ದಾಸತ್ವದಲ್ಲಿ ಇದ್ದೀರಾ. ಇದು ವಾಕ್ಯದಿಂದ ನಾವು ಕಲಿಯೋಣ. 2 ಭಾಗ ಇದೆ ವಾಕ್ಯದಲ್ಲಿ. ಒಂದು ಭಾಗ ನಾನು ಮೊದಲು ಕಲಿಸ್ತಾನೆ. ಒಂದನೇ ಭಾಗ ಸತ್ಕ್ರಿಯೆಗಳು. ಓದುವಲ್ಲಿ ವಾಕ್ಯ ನೋಡಿ. ಒಬ್ಬ ಕನ್ಯೆ, ಮದುವೆಯಾಗಿರುವಂತ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ, ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ. ಯಾರಿಗಾಗಿ? ಮೊದಲಿಗನಾದ ಯೇಸು ಕ್ರಿಸ್ತನಿಗಾಗಿ. ಈಗ ಈ ಕನ್ಯೆ ಅಂದ್ರೆ ಸಭೆ. ಪ್ರಪಂಚದ ಎಲ್ಲ ಪರಿಶುದ್ಧರೆಲ್ಲ ಸೇರಿದ್ರೆ ಒಂದು ಸಭೆ, ಒಂದು ಕನ್ಯೆ. ಪ್ರಪಂಚದ ಎಲ್ಲ ಜಾತಿ ಜನಾಂಗದಿಂದ ದೇವರು ಕೊಂಡುಕೊಂಡಂತ, ಕರೆಯಕ್ಕೆ ಆದುಕೊಂಡಂತ ಎಲ್ಲರೂ ಸೇರಿ ಒಂದು ಕನ್ಯೆ. ಅಲ್ಲವೇ? ನಾವು ಅದರಲ್ಲಿ ಒಂದೊಂದು ಭಾಗ ಅಷ್ಟೇ, ಒಂದೊಂದು ಏನೋ ಒಂದು ದೇಹದ ಅಂಗಗಳು ಅಷ್ಟೇ, ಅಂಗಗಳು. ಅಂದ್ರೆ ಎಲ್ಲರೂ ಸೇರಿ ಒಂದು ಕನ್ಯೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಈ ಕನ್ಯೆಗೆ ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸವಾಗಿತ್ತು. ಆಕೆ ಒಂದು ಈ ಸಭೆ ಎಂಬ ಕನ್ಯೆಗೆ ಪ್ರಕಾಶವಾದ ನಯವಾದ ನಾರುಮಡಿ, ನಿರ್ಮಲವಾದ ನಾರುಮಡಿ ಧರಿಸಿಕೊಳ್ಳುವುದಕ್ಕೆ ಅನುಗ್ರಹಿಸಲಾಗಿತ್ತು. ಈ ನಾರುಮಡಿ ಏನಂದ್ರೆ ದೈವ ಜನರ ಸತ್ಕ್ರಿಯೆಗಳು. ಆಮೆನ್. ಪ್ರತಿಭಟನೆ ದೈವ ಜನರ ಸತ್ಕ್ರಿಯೆಗಳು. ಹಲ್ಲೆಲೂಯಾ. ಆ ನಾರುಮಡಿ ಏನಂದ್ರೆ ವಸ್ತ್ರ ಅಂದ್ರೆ ಯಾವ್ದಕ್ಕೆ ಹೋಲಿಕೆ? ಆ ಪರಿಶುದ್ಧ ವಸ್ತ್ರ, ಒಂದು ಶುಭ್ರ ವಸ್ತ್ರ ಯಾವ್ದಕ್ಕೆ ಹೋಲಿಕೆ? ಸತ್ಕ್ರಿಯೆಗಳು. ಹಲ್ಲೆಲೂಯಾ. ಸತ್ಕ್ರಿಯೆಗಳು ಉಳ್ಳವರೇ ಪರಲೋಕಕ್ಕೆ ಹೋಗ್ತಾರೆ. ಆಮೆನ್. ಸತ್ಕ್ರಿಯೆಗಳನ್ನು ಮಾಡುವವರಾಗಬೇಕು ದೇವಜನರು, ಸೇವಕರು ಸಹ. ಸತ್ಕ್ರಿಯೆಗಳಲ್ಲಿ ಯಾರು ಆಸಕ್ತರೋ ಅವರಿಗೆ ಪರಲೋಕ ಖಚಿತವಾಗಿ ಸಿಗ್ತದೆ. ಆಮೆನ್. ಅಂದ್ರೆ ಸತ್ಕ್ರಿಯೆಗಳು ಅಂದ್ರೆ ಯಾವುವು? ಏನ್ ಸತ್ಕ್ರಿಯೆ ಮಾಡಬೇಕು ನಾವು? ಸತ್ಕ್ರಿಯೆಗಳೇ ನಮ್ಮನ್ನ ಪರಲೋಕಕ್ಕೆ ಸೇರಿಸ್ತವೆ. ಒಂದು ವಾಕ್ಯ ಇದೆ ನೋಡಿ, ಹಿಂದುಗಡೆ ಪ್ರಕಟಣೆಯಲ್ಲಿ 14 ಅಧ್ಯಾಯದಲ್ಲಿ ಸತ್ಕ್ರಿಯೆ ಬಗ್ಗೆ ಒಂದು ಮಾತಿದೆ. 13 ವಚನ, 14-13 ಓದಿ. ಬೇಕು. ಪರಲೋಕದಿಂದ ಒಂದು ಶಬ್ದವನ್ನು ಕೇಳಿಸಿತು. ಒಂದು ಶಬ್ದ, ಒಂದು ಸ್ವರ ಸ್ವರ್ಗದಿಂದ ಕೇಳಿಸಲ್ಪಟ್ಟು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ, ಇಂದಿನಿಂದ ಭೂಲೋಕದಲ್ಲಿ ಯೇಸುವಿನ ಮಕ್ಕಳಾಗಿ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ, ಯೇಸುವಿನ ಮಕ್ಕಳಾಗಿ ಸಾಯುವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಏನು ಹೇಳಿತು? ಬರೆ ಎಂದು ಹೇಳಿತು ನನಗೆ. ಇದನ್ನು ಬರೆ. ಅದಕ್ಕೆ ಆತ್ಮನು ಯೋಹಾನಿಗೆ ಇದು ಬರ್ಸೋದನ್ನು, ಯೋಹಾನಿಗೆ ಇದನ್ನು ಬರೆ, ಇದು ಸತ್ಯ, ಯೇಸುವಿನ ಮಕ್ಕಳಾಗಿ ಸಾಯುವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಅದಕ್ಕೆ ಪರಿಶುದ್ಧ ಆತ್ಮನು, ಹೌದು ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು. ಈ ಪಾಯಿಂಟ್ ಬರ್ತಾರೆ. ಈಗ ನಾವು ಸಮಾಜ ಹತ್ರ ಹೇಳೋದು ವಾಕ್ಯವು, ಯಾರನ್ನು ಪುಸ್ತಕ ಮಾಡ್ಬೇಕಾದ್ರೆ ಸತ್ತ ಹೇಳೋದು ವಾಕ್ಯ. ಅದನ್ನ ಇಲ್ಲಿ ಒಂದು ಪಾಯಿಂಟ್ ಮಾತು ತಗೊಂತೀನಿ ನಾನು. ಅದೇನಂದ್ರೆ ಸುಕೃತ್ಯಗಳು ಅವರೊಡನೆ ಬರುವು ಎಂದು ಹೇಳುತ್ತಾನೆ. ಅವ್ರ ಸತ್ತ ಮೇಲೆ ಅವ್ರ ಜೊತೆಯಲ್ಲಿ ಯಾರು ಹೋಗ್ತಾರೆ? ಏನು ಹೋಗ್ತವೆ? ಸುಕೃತ್ಯಗಳು, ಸತ್ಕ್ರಿಯೆಗಳು, ಧರ್ಮ ಕ್ರಿಯೆಗಳು. ಅವು ಆ ಭಕ್ತರ ಸಂಗಡ ಜೊತೆಯಲ್ಲಿ ಏರಿ ಹೋಗ್ತವೆ. ಹಲ್ಲೆಲೂಯಾ. ನಾವು ಲೋಕ ಬಿಟ್ಟ ಮೇಲೆ ನಮ್ಮ ಜೊತೆಗೆ ಬರೋದು ಆಸ್ತಿ ಪಾಸ್ತಿ ಬರಲ್ಲ, ಬೆಳ್ಳಿ ಬಂಗಾರ ಬರಲ್ಲ. ಹಲ್ಲೆಲೂಯಾ. ಬರ್ತದ? ಪಾಸ್ಟರ್ ಬಂದು ಹೇಳ್ತಾರೆ, ಪಾಸ್ಟರ್ ಏನು ನಮಗೆ ಒಂದು 10 ಲಕ್ಷ ಸಾಲ ಇದೆ, 5 ಲಕ್ಷ ಸಾಲ ಇದೆ, ತಯಾರು ಮಾಡಿ ತಿರ್ಸಕ್ ಆಗ್ತಿಲ್ಲ, ಕಟ್ಟಕ್ ಆಗ್ತಿಲ್ಲ ಅಂತ ಹೇಳಿ. ಕರೆಕ್ಟ್ ಅಲ್ಲ? ನಮ್ಗೆ ಸಾಲ ಇದೆ, ಬಂಗಾರ ಹೊಟ್ಟೆ ಇಟ್ಟಿದ್ದು ಬಿಡ್ಸಕ್ ಆಗಲ್ಲ. ಪಾಸ್ಟರ್ ತಯಾರು ಮಾಡಿ ಅಂತ ಹೇಳಿ ಉಪವಾಸ ಮಾಡೋದಿದ್ರೆ ಕೆಲವರು ಅದಕ್ಕಾಗಿ ತಯಾರು ಮಾಡಿದ್ರ. ಸಾಲ ಎಲ್ಲ ಒಳಗೆ ಎಲ್ಲ ತಿರು ಹೋಗ್ತದೆ. ದೇವರು ಆಶೀರ್ವಾದ ಮಾಡಿರ್ತಾರೆ. ಆಮೇಲೆ ಸಾಲ ತೀರಿದ ಮೇಲೆ ಬಂದು ಪಾಸ್ಟ್ರೆ ನಂಗೆ 10 ಲಕ್ಷ ತೀರಿದಂತ ಸಾಕ್ಷಿ ಕೊಡ್ಬೋದೇನೋ. ಆದ್ರೆ ಇನ್ನು 10 ಲಕ್ಷ ಲಾಭ ಬಂದ್ಮೇಲೆ ಹೇಳ್ತಾರೆ ಬಂದು, ನನ್ನ ಹತ್ರ ಭಾಷೆ 10 ಲಕ್ಷ ಇದೆ ಅಂತ ಹೇಳ್ತೀರಿ. ಅವತ್ತನ ಹೇಳಿದ್ರಿ ಬಂದು? ಹೇಳಿದಿರಾ? ಹೇಳಲ್ಲ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಬ್ಯಾಂಕಲ್ಲಿ ಅಥವಾ ನಮ್ಮ ಮನೆ ಮೇಲೆ ಹಾಕೊಳ್ಳಿ ಬಂಗಾರ ಇಷ್ಟು ತೊಲೆ ಇದೆ ಅಂತ ಹೇಳ್ತೀರಿ. ಅವತ್ತ ಹೇಳಿದಿರಾ? ನೋಡಿ, ಭಾರಿ ಬುದ್ಧಿವಂತರು. ಕಷ್ಟವಂತ ದೇವ್ರು ಹೇಳ್ಕೊಂಡ್ರೆ, ಸೇವಕರು ಹೇಳ್ಕೊಂಡ್ರೆ, ನಿಮ್ ಜೀವನದಲ್ಲಿ
ದೇವ್ರು ಕೊಟ್ಟ ಆಶೀರ್ವಾದನ ಹೇಳ್ಕೊಳಲ್ಲ. ಹೇಳ್ಕೊಂತೀರಾ? ಇದು ಕಪಟ. ಏನಂತದಕ್ಕೆ? ಕರೆಕ್ಟಾ? ಯಥಾರ್ಥತೆ ಅಲ್ಲ. ದೇವ್ರು ನನಗೆ ಕೊಟ್ಟಿರೋ ಭಾಷೆ, ನನ್ನ ಮನೆಯಲ್ಲಿ ಈಗ ಇಷ್ಟು ಬಂಗಾರ ಇದೆ, ನನಗೆ ಇಷ್ಟು ದುಡ್ಡು ಇಟ್ಟಿದ್ದೀನಿ. ಆಸ್ತಿ ಹೇಳ್ತೀರಾ, ಕೊಡ್ಕೊಡೋದು ಆಸ್ತಿ ಹೇಳ್ತೀರಾ, ಅದ್ರ ಬಂಗಾರ ಹೇಳಲ್ಲ, ದುಡ್ಡು ಹೇಳಲ್ಲ. ಕರೆಕ್ಟ್ ಅಲ್ಲ? ಎಷ್ಟು ನನಗೆ ಇಟ್ಟಿರೋ ದುಡ್ಡು ಹೇಳಲ್ಲ. ಹೇಳ್ಬಿಟ್ರೆ ಭಾಷೆ ದಶಾಂಶ ಕೇಳ್ತಾರೆ ಭಯ. ಕರೆಕ್ಟ್ ಅಲ್ಲ? ದಶಾಂಶ ಕೇಳ್ತಾರೆ ಭಾಷೆ, ಹೇಳ್ಬಾರ್ದು ಅಂತೇಳಿ ಮುಚ್ಚಿರ್ತೀರ. ಅದಕ್ಕಾಗಿ ಯಥಾರ್ಥವಾಗಿರ್ಬೇಕು. ಯಥಾರ್ಥತೆ ಒಂದು ಬಹಳ ಒಳ್ಳೆ ವಾಕ್ಯ ಹೇಳ್ತದೆ. ಯಥಾರ್ಥವಂತರಿಗೆ ದೇವರು ಹತ್ತಿರವಾಗಿದ್ದಾನೆ. ಯಥಾರ್ಥವಂತರಿಗೆ ದೇವರು ಹತ್ತಿರವಾಗಿದ್ದಾನೆ. ಆಮೇಲೆ ನನಗೆ ಮನೇಲಿ ಏನಿದೆ ಹೇಳ್ತೀನಿ. ನನಗೆ ಇದುವರೆಗೂ ಉಂಗುರ ಹಾಕಿಲ್ಲ, ಒಂದು ವಾಚ್ ಕಾರ್ಡ್ ಎಲ್ಲ ಏನಿಲ್ಲ. ನಮ್ಮ ಮನೆಯಲ್ಲಿ ಬಂಗಾರ ಯಾವುದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಅವ್ರ ತಾಯಿ ಕೊಟ್ಟಿದ್ದಾಳೆ ಒಂದು 3 ತೊಲೆ ಬಂಗಾರ, ಏನೋ ಮಂಗಲ್ ಸರ್ ಅಂತ. ಅದು ಬಿಟ್ಟು ಇದ್ರಿಗೆ ಏನು ಕೊಡಿಸಿಲ್ಲ, ಒಂದು ತೊಳಗಳು ಕೊಡಿಸಿಲ್ಲ. ಅಲ್ಲಲ್ಲಿ ಏನು ಬಂದ್ರೆ ಸೇವೆಗೆ, ಏನು ಬಂದ್ರೆ ಸೇವೆಗೆ ಹಾಕ್ಬಿಡ್ತೇವೆ. ಅದಕ್ಕಾಗಿ ನಾವು ಏನೇ ಬರಲಿ ದುಡ್ಡು ಊಟ ಮಾಡಿ ಬಿಡೋದಾದ್ರೆ ಸೇವೆ. ಈಗ ನಾವು ನಮ್ಮ ಸಭೆ 5 ಎಕರೆ ಇದೆ, ಚರ್ಚ್ ಇದೆ 5 ಎಕರೆ. ಅಷ್ಟು ಅಂದ್ರೆ ದೇವ್ರ ಬಂದದ್ದು ದೇವ್ರು ಕೊಟ್ಬಿಡ್ತೀವಿ. ನೋಡೋಣ ಅಲ್ಲೇಲೂಯಾ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿಶ್ಚಲತೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యా, ಸ್ತೋತ್ರ యేసయ్యా, ಸ್ತೋತ್ರ 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 యేసయ్యಾ. ಸಾವಿರಾರು ತಲೆವರೆ ನನ್ನ ಸಂತತಿಯನ್ನು ಕಾಯುವ ದೇವನಿಗೆ, ಸಾವಿರಾರು ತಲೆವರೆಗೂ ಸಂತತಿಯನ್ನು ಕಾಯುವ ದೇವನಿಗೆ. ನಿನ್ನೊರೆಯುವ ನನ್ನ ಕುಟುಂಬವು ನಿಜವಾದ, ನಿನ್ನೊರೆಯುವ ನಿಜವಾದ, ಆರಾಧಿಸುವ ನಾವೇ ಧನ್ಯರು, ಆರಾಧಿಸುವ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ದೇವ ಕಾಪಾಡಿದೆ, ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యಾ, ಹಲ್ಲೆಲೂಯಾ. ನಾವು ಸತ್ಕ್ರಿಯೆಗಳನ್ನು ಮಾಡುವವರಾಗಬೇಕು. ಸತ್ಕ್ರಿಯೆಗಳು ದುಷ್ಕ್ರಿಯೆಗಳು ಎರಡು ವ್ಯತ್ಯಾಸ ಇದೆ. ನೋಡು ವಾಕ್ಯ ನೋಡು, ಒಂದು ಯೆರೆಮೀಯ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು 2 ವಿಷಯ ಕಲಿಸ್ತೇವೆ, ದುಷ್ಕ್ರಿಯೆಗಳು ಸತ್ಕ್ರಿಯೆಗಳ ಬಗ್ಗೆ. ಯೆರೆಮೀಯ ಗ್ರಂಥ 4ನೇ ಅಧ್ಯಾಯ ಒಂದು ಮಾತು ಓದಿ ಬೇಗನೆ ವಾಕ್ಯದಲ್ಲಿ ಹೊಂದೋಣ. ಯೆರೆಮೀಯ 4 ವಚನ ಇದೆ. ದೇವರೊಟ್ಟಿಗೆ ಮಾತಾಡ್ತಿರುವಾಗ ಜ್ಞಾಪಕ ಬರ್ತದೆ. ಅದು 4ನೇ ಅಧ್ಯಾಯದಲ್ಲಿ 22 ಓದೋಣ. ನನ್ನ ಜನರು 4:22 ನನ್ನ ಜನರು ಮೂರ್ಖರು, ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯಲು, ನನ್ನನ್ನು ತಿಳಿಯಲು. ಮೂಢ ಸಂತತಿಯವರು, ಈ ಮೂಢ ಸಂತತಿಯವರು ಅವಿವೇಕಿಗಳು, ಅವಿವೇಕಿಗಳು, ದುಷ್ಕಾರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನು ಮಾಡಲು ಅರಿಯರು. ಹಲ್ಲೆಲೂಯಾ. ನನ್ನ ಜನರು ಮೂಢರು, ನನ್ನ ಜನರು ನನ್ನ ತಿಳಿಯರು, ನನ್ನ ಜನರು ಮೂಢ ಸಂತತಿಯವರು, ಅವಿವೇಕಿಗಳು, ದುಷ್ಕಾರ್ಯವನ್ನ ಮಾಡೋದ್ರಲ್ಲಿ ನಿಪುಣರು, ಸತ್ಕಾರ್ಯ ಮಾಡೋದ್ರಲ್ಲಿ ಏನಾಗಿದ್ದಾರೆ? ಫೇಲ್ ಆಗಿದ್ದಾರೆ. ಸತ್ಕಾರ್ಯವನ್ನು ಮಾಡಲು ಅರಿಯರು, ಸತ್ಕ್ರಿಯೆಗಳನ್ನು ಮಾಡಲು ಅರಿಯರು.
ಮತ್ತು ಇನ್ನೊಂದು ವಾಕ್ಯ ಇದೆ, ಅನಿಸ್ತದೆ, ನಾವು ಸತ್ಕ್ರಿಯೆಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತನಲ್ಲಿ ನಾವು ಸೃಷ್ಟಿಯಾಗಿರುವಂತೆ. ಗಲತಲ್ಲಿದೆ ಹೋದ ಟೈಮ್ ಇಲ್ಲ, ಸತ್ಕಾರ್ಯ ಮಾಡೋದಕ್ಕಾಗಿ ನಾವು ಸೃಷ್ಟಿಯಾಗಿರುವಂತೆ. ಆಮೇಲೆ ಎಷ್ಟು ನಂಬ್ತೀರಾ? ಸತ್ಕ್ರಿಯೆ ಮಾಡೋದಕ್ಕಾಗಿ, ಧರ್ಮ ಮಾಡೋದಕ್ಕಾಗಿ, ಸತ್ಕ್ರಿಯೆ ಮಾಡೋದಕ್ಕಾಗಿ ದೇವರು ನಮ್ಮನ್ನ ಕರ್ತನಲ್ಲಿ ಯೇಸುವಿನಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದಾನಂತೆ. ಆಮೇಲೆ ಸರಿ, ನಾನು ಬಹಳ ವಿಷಯದಲ್ಲಿ ಆಳವಾಗಿ ಪ್ರಯತ್ನ ಮಾಡ್ತೇನೆ. ನಾವು ಪ್ರತಿ ವಿಷಯದಲ್ಲಿ ಸತ್ಕ್ರಿಯೆಗಳು ನಾವು ಮಾಡುವವರಾಗಿರೋಣ. ಮೊದಲ ವಿಷಯ ಏನಂದ್ರೆ ಸತ್ಯವೇದದಲ್ಲಿ ವಾಕ್ಯ ತಗೋಣ, ಬೈಬಲ್ ವಾಕ್ಯ ತಗೋಣ. ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 3 ವಚನ ಓದೋಣ. ಅಪೊಸ್ತಲರ ಕೃತ್ಯ 3 ಅಧ್ಯಾಯ. ಇಲ್ಲೊಂದು ಕುಟುಂಬ ಇದೆ, ಕೋರ್ನೆಲನ ಕುಟುಂಬ. ಕೋರ್ನೆಲನ ಕುಟುಂಬದ ಬಗ್ಗೆ 2 ಮಾತುಗಳು ನಾವು ಆಳವಾಗಿ ಹೋಗ್ತೀವಿ. ಬೇರೆನ ಬೇಗ ಓದಿ, ಬೇಗ ಓದಿ. 3:13 ಅಂತ. ಮಧ್ಯಾಹ್ನದ ಮೇಲೆ ಅದೇ ಒಂದು 2 ವಚನ ಓದಿ. 2 ಅಂತ. ಅವನು ತನ್ನ ಮನೆಯವರೆಲ್ಲ ಸಹಿತವಾಗಿ, ಅವನ ಭಕ್ತನು ತನ್ನ ಮನೆ, ಕುಟುಂಬ, ಮಕ್ಕಳು, ಹೆಂಡತಿ ಎಲ್ಲ ಸಮೇತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅವನ ಭಕ್ತಿ ಇದೆ, ಅವನ ಜೊತೆಯಲ್ಲಿ ಪ್ರತಿಯೊಂದು ಭಯ ಇದೆ, ಹಾಗೆ ನಿತ್ಯ ಪ್ರಾರ್ಥನೆ ಮಾಡೋನಾಗಿದ್ರು ಅವನು ಬಹಳವಾಗಿ ದಾನ ಧರ್ಮ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಪರಲೋಕಕ್ಕೆ ಆ ಧರ್ಮ ಕ್ರಿಯೆಗಳು ಏರುವುದು ಅಂತೆ. ದೇವದೂತ ಬಂದು ಮಧ್ಯಾಹ್ನ ಸಮಯದಲ್ಲಿ 3 ಗಂಟೆ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ದೇವದೂತನ ಪ್ರತ್ಯಕ್ಷನಾಗ್ತಾನೆ. ಓದು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ, ಮಧ್ಯಾಹ್ನ ಟೈಮಲ್ಲಿ ದೇವದೂತನು ಬಂದು ನಿಂತಿದ್ದಾನೆ. ಒಬ್ಬ ದೇವದೂತನನ್ನು ಕಂಡು, ಆ ದೂತನನ್ನು ಕಂಡು ತನ್ನ ಬಳಿಗೆ ಬಂದು ಕೊರ್ನೆಲನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ನೋಡಿದ. ಕಣ್ಣು ತೆರೆದೇ ನೋಡಿದ ದೂತನ. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿದ. ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು, ಓ ಕೊರ್ನೆಲನೇ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಹಲ್ಲೆಲೂಯಾ. ನಮ್ಮ ದಾನ ಧರ್ಮಗಳು, ದಾನ ಧರ್ಮಗಳು, ಯಾರೇ ಧರ್ಮಗಳು ಪರಲೋಕಕ್ಕೆ ಹೇರಿ ಹೋಗ್ತವೆ. ದಾನ ಧರ್ಮಗಳು ದೇವರನ್ನ ತಿರುಗಿ ನೋಡುವಂತೆ ಮಾಡ್ತವೆ. ಸತ್ಕ್ರಿಯೆಗಳು ಆ ಮನುಷ್ಯರನ್ನ ತಿರುಗಿ ನೋಡುವಂತೆ ಮಾಡ್ತವೆ. ಹಲ್ಲೆಲೂಯಾ. ಧರ್ಮ ಕ್ರಿಯೆಗಳನ್ನ ಮಾಡುವಂತ ಕೊರನಿಗೆ ದೇವರು ಗುರುತಿಸಿದ. ಸುವಾರ್ತೆ ಇಲ್ಲ, ಅವನಿಗೆ ಯಾವುದೇ ಒಂದು ಸಮಸ್ಯೆ ಪರಿಚಯ ಇಲ್ಲ, ಬೈಬಲ್ ಇಲ್ಲ. ಆಗ ತಾನನ್ನು ಒಬ್ಬನೇ ದೇವರ ಯಹೂದರ ಮಧ್ಯದಲ್ಲಿ, ಅನ್ಯ ಜನನು ಯಹೂದರ ಮಧ್ಯದಲ್ಲಿ ಕೆಲಸ ನೌಕರಿಗಾಗಿ ಬಂದವನು, ಶತಾಧಿಪತಿ. ಅವನು ಒಬ್ಬರೇ ದೇವರ ಎಂಬುದಾಗಿ ಒಂದು ನಂಬಿಕೆಯಿಂದ ಬಯಲು ಮಾಡ್ತಿರುವಾಗ ನೋಡಿ ದೇವರು ಅವನನ್ನು ಗುರುತಿಸಿದ. ಅವನ ಪ್ರಾರ್ಥನೆ, ದಾನ ಧರ್ಮವನ್ನು ಗುರುತಿಸಿದ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಚಿಕ್ಕುಣತನ ಅಂತ ಹೇಳಿದ್ರೆ ಅದಕ್ಕೆ ಕಂಜೂಸ್ ಬುದ್ಧಿ ಎಲ್ಲರೂ ಅದು ದಾಸರೆಲ್ಲ ಹೊರಗೆ ಬರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಹೊರಗೆ ಬಂದಿಲ್ಲ ಅಂದ್ರೆ ನಿಮ್ ಬ್ಲೆಸ್ ಸಿಗಲ್ಲ. ನನಗೆ ಗೊತ್ತು, ನಾನು ಇವತ್ತು ಆಶೀರ್ವಿಸಲ್ಪಟ್ಟೇನಂದ್ರೆ ನಾನು ಮೊದಲು ಭಕ್ತ, ಸತ್ಕ್ರಿಯೆ ಮಾಡುವವನು. ಆಮೇಲೆ ಸತ್ಕ್ರಿಯೆ ಮಾಡಿದಂದ್ರೆ ಆ ಕುಟುಂಬಕ್ಕೆ ದೇವರು ಬಹಳ ಆಶೀರ್ವಾದ ಮಾಡಕ್ಕೆ ಇಷ್ಟ ಇದೆ, ಮಾಡೋಲ್ಲ. ಸತ್ಕ್ರಿಯೆಗಳಿಲ್ಲ ಅಂದ್ರೆ ಮನೆಗೆ ಆಶೀರ್ವಾದ ಇಲ್ಲ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಶೀರ್ವಾದಗಳಿಲ್ಲ. ಸತ್ಕ್ರಿಯೆ ಇಲ್ಲಂದ್ರೆ ನಿಮ್ಮ ಸಮೃದ್ಧಿ, ಆಶೀರ್ವಾದ ಒಂದು ವೇಳೆ ಬಂದಿದ್ರೆ ಅದಿರಲ್ಲ, ಅದು ಬೇರೆ ಬಿದ್ದು ಹೋಗ್ತದೆ. ಸತ್ಕ್ರಿಯೆಗಳು ಕೊನೆಯವರೆಗಿರ್ತವೆ, ನಮ್ಮನ್ನು ರಕ್ಷಿಸ್ತವೆ. ಅನೇಕರು ಸತ್ತವರು ಇದ್ದಿದ್ದಾರೆ, ಸತ್ಕ್ರಿಯೆಗಳಲ್ಲಿ ಅವರು ಇದ್ದಿರೋದು ಬೈಬಲ್ ಅಲ್ಲಿ. ಹಲ್ಲೆಲೂಯಾ. ತಬಿತ ಗೊತ್ತಾ? ತಬಿತ ಎದ್ದಿದ್ದು, ಸತ್ತಂತ ತಬಿತ ಎದ್ದಿದ್ದು ಆಕೆ ಸತ್ಕ್ರಿಯೆಗಳಿಂದಲೇ. ಆಮೇಲೆ ಸೂನಮಳಿಗೆ ಸಂತಾನ ಕೊಟ್ಟಿದ್ದು ಆಕೆ ಸತ್ಕ್ರಿಯೆಗಳಿಂದಲೇ. ಆಮೇಲೆ ಶರತ್ತೂರಿನ ತಾಯಿ ವಿಧವೆಗೆ ದೇವರು ಬರಗಾಲದಲ್ಲಿ ನೀರನ್ನ, ಎಣ್ಣೆಯನ್ನ, ಹಿಟ್ಟನ್ನು ಕೃಷಿದ್ದು ಆಕೆ ಸತ್ಕ್ರಿಯೆಯಿಂದಲೇ. ಆಮೇಲೆ ಅಬ್ರಾಹ್ಮನು ದೂತರು ಹೋಗ್ತಿರುವಾಗ ಮನೆ ಕರೆದು ಸತ್ಕಾರ ಮಾಡಿದ. ಆ ಸತ್ಕಾರ ತಗೊಂಡ್ಮೇಲೆ ಅವ್ರ ಸಂತಾನ ಕೊಟ್ಟಿದ್ದು ಸಾರಳಿಗೆ. ಆಮೇಲೆ ಲೋಟನ್ನು ದಾರಿ ಹೋದಂತ ದೇವದೂತನ ಕರೆದು ಅವ್ರು ಬರಲಂತಿದ್ದಾರೆ, ಪಾಠ ಮಾಡ್ತಾ ಇದ್ದಾರೆ. ದೂತರಂತ ಗೊತ್ತಿಲ್ಲ ಲೋಟನಿಗೆ. ದಾರಿ ಹೋದಂತ ದೂತರ ಮನೆಗೆ ಕರೆಯುವಾಗ ಮನೆಗೆ ಬಾ, ನೀವು ಊಟ ಮಾಡಿ ಕಾತೊಳ್ಕ ಅಂತ ಹೇಳುವಾಗ ಇಲ್ಲ ಇಲ್ಲಿ ಬೀದಿಯಲ್ಲೇ ಮಕ್ಕಂತೇವೆ ಅಂದ್ರು. ಇಲ್ಲ ನಮ್ಮ ಮನೆಗೆ ಬರೋ ಊಟ ಮಾಡಕ್ಕಂತ ಬಲವಂತವಾಗಿ ಕರ್ಕೊಂಡೋದ, ಬಲವಂತವಾಗಿ ಮಾಡಿಸಿದ ಊಟ. ಹಲ್ಲೆಲೂಯಾ.
ಅವು ಸತ್ಕ್ರಿಯೆಗಳ ಬಿಡುಗಡೆ ಗುರುತು. ಇಡೀ ಸತ್ಯವಿರುತ್ತದೆ. ಸತ್ಕ್ರಿಯೆ ಮಾಡುವ ಕುಟುಂಬಕ್ಕೆ ದೇವದೂತರು ಬರ್ತಾರೆ, ದೇವರು ಬರ್ತಿರ್ತಾನೆ. ಆಮೇಲೆ ಬೆಥೆನ ಊರಿನಲ್ಲಿ ಮರಿಯಳು ಮತ್ತು ಮಾರ್ತಾಳ ಮನೆಗೆ ಪದೇ 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 ಹೋಗ್ತಾ ಇದ್ದ. ಕಾರಣ ಅವರು ಸತ್ಕರೆ ಮಾಡುವವರಾಗಿದ್ದರು. ಹಲ್ಲೆಲೂಯಾ. ಇದು ಸತ್ಯ. ಇಡೀ ಪ್ರಪಂಚದಲ್ಲಿ ಇದುವರೆಗಾಗ್ಲಿ, ಮುಂದೆ ಆಗ್ಲಿ, ಹಿಂದೆ ಆಗ್ಲಿ ಮಾರ್ತಾ ಮರಿಯಳ ಕುಟುಂಬದಲ್ಲಿ ಮಾಡಿದ ಅದ್ಭುತವನ್ನು ದೇವರು ಇದುವರೆಗೆ ಯಾರು ಮಾಡಿಲ್ಲ. ವಾಸನೆ ಅಂತ ಹೆಣವನ್ನು ಎಬ್ಬಿಸಿದ, 4 ಹೆಣ. ಹಲ್ಲೆಲೂಯಾ. ಯಾಕೆಂದ್ರೆ ಅಷ್ಟು ಸತ್ಕಾರ್ಯಗಳು ಮಾಡಿದ್ರು ಅವರು. ಯೇಸು ಸ್ವಾಮಿಗೆ ಸುಗಂಧ ತೈಲವನ್ನ ತಲೆ ಮೇಲೆ ಸುರಿಬಿಟ್ರು. ಸುಗಂಧ ತೈಲವನ್ನ ಯೇಸುವಿನ ತಲೆ ಮೇಲೆ ಹಾಕುವಾಗ ಸ್ವಾಮಿ ಹೇಳ್ತಾನೆ, ಹೀಗೆ ಮಾಡಿದ ಸತ್ಕ್ರಿಯ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಸುಗಂಧ ಸಾಲಬಾರ್ದು ಅಲ್ಲಲ್ಲಿ ಈಕೆ ಹೆಸರನ್ನ ಮುಂದೆ ತರಬೇಕೆಂಬುದಾಗಿ ಯೇಸು ಹೇಳಿದನ. ಹಲ್ಲೆಲೂಯಾ. ಎಲ್ಲೆಲ್ಲಿ ಸುಗಂಧ ಸಾಲಬಾರ್ದು ಈಕೆ ಮಾಡಿದ ಒಳ್ಳೆಯ ಕ್ರಿಯೆಗಳನ್ನ ಪ್ರಪಂಚದ ಎಲ್ಲ ಕಡೆ, ಎಲ್ಲ ಭಾಗದಲ್ಲಿ, ಎಲ್ಲ ಸ್ಥಳಗಳಲ್ಲಿ ಈಗ ತಿಳಿಸಿರುವುದಾಗಿ ಸ್ವಾಮಿ ಹೇಳಿದ. ಅದನ್ನ ತಿಳಿಸ್ತಾರೆ ಅದಕ್ಕಾಗಿ. ಆಮೇಲೆ ಅವ್ರು ತಿಳಿದಂತ ಮಾತು ನಾನು ತಿಳಿಸ್ತೇನೆ. ಸತ್ಕ್ರಿಯೆಗಳನ್ನು ಮಾಡುವರಾಗಬೇಕೆಂಬುದಾಗಿ. ಸತ್ಯವನ್ನು ಬಹಳ ಹೊಟ್ಟಿನ ನಾನು ಹೇಳ್ತಿರೋದಂದ್ರೆ, ನಾವು ನಮ್ಮ ಕುಟುಂಬ ಆಶೀರ್ವಾದವಾಗಿರ್ಬೇಕು, ಸಮೃದ್ಧಿ ಆಗಿರ್ಬೇಕಂದ್ರೆ ಸತ್ಕ್ರಿಯೆಗಳನ್ನು ಮಾಡುವರಾಗಿರಿ. ಹಲ್ಲೆಲೂಯಾ. ನಾನು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ನಾನು ಇದು ಮತ್ತೆ ಇನ್ನೊಂದು ದುಷ್ಕಾರ್ಯಕ್ಕೆ ಹೋಗ್ಬೇಕು. ಒಳ್ಳೆ ಕಾರ್ಯ ಸ್ಟಾರ್ಟಿಂಗ್ ಹೇಳ್ಬೇಕಲ್ಲ. ಸತ್ಕ್ರಿಯೆಗಳನ್ನ ಮಾಡೋರಾಗ್ರಿ. ಅಬ್ರಹಾಮನು ಹಾಗೆ ನೋಡುವ ವಾಕ್ಯದ ಇಬ್ರಿಯರಂತ 13 ಓದಿ. ಇಬ್ರಿಯರಂತ 13 ಬೇಕು 1-2 ಓದಬೇಕು. ಇಬ್ರಿಯರಂತ ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. ಅದನ್ನು ಮಾಡುವಲ್ಲಿ ನೋಡಿ, ಅತಿಥಿ ಸತ್ಕಾರ ಮಾಡುವುದರಲ್ಲಿ ನೀವು ಅದನ್ನು ಯಾವತ್ತೂ ಮರೆಯಬೇಡ್ರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಕೆಲವರು ದೇವದೂತರನ್ನು ಸತ್ಕರಿಸಿದ್ದಾರೆ. ಹಲ್ಲೆಲೂಯಾ. ಸತ್ಕಾರ ಮಾಡೋದನ್ನು ಮರೆಯಬೇಡ್ರಿ. ಬಹಳ ಪರಿಚಯ ಮಾಡಲ್ಲ ಬೇಡ. ನಾನು ನಿಮ್ಗೆ ಎಷ್ಟು ಬೇಕಷ್ಟು ದೇವ್ರ ಕಾರ್ಯ ಮಾತಾಡ್ತಾನೆ. ಸತ್ಕಾರ ಮಾಡೋದನ್ನು ಮರೆಯಬೇಡ್ರಿ. ಅನೇಕರು ತಿಳಿಯದೆ ದೇವದೂತರಿಗೂ ಮಾಡಿದ್ದಾರೆ. ಹಲ್ಲೆಲೂಯಾ. ಸತ್ಕಾರ್ಯದಿಂದ ಆಶೀರ್ವಾದ ತುಂಬಾ ಇದೆ. ಮತ್ತು ಸತ್ಕಾರ ಮಾಡುವವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಅದರಲ್ಲಿ ಮಾಡುವುದರಲ್ಲಿ ಯಾರು ಮುಂದಿರ್ತಾರೋ ಅವ್ರ ಪರಲೋಕ ಖಚಿತ. ನಿಮ್ಮ ಪಾಪಗಳ ಸಮರ್ಪಣೆ ಆಗಿದಾವ. ನೀವು ದೇವರಲ್ಲಿ ಬಂದು ಆಗಿದ್ದೀರಾ? ನೀತಿವಂತರ ಹೇಗಾದೆವು ಹೇಳಿ. ಯೇಸು ಸ್ವಾಮಿ ನಂಬಿದ ಮೇಲೆ ನಾವು ನೀತಿವಂತರಾಗಿದ್ವಿ. ಹೇಗಾದೆವು? ಯೇಸುವಿನ ರಕ್ತದಲ್ಲಿ ನೀತಿವಂತರಾಗಿದ್ವಿ. 7 ಗಂಟೆ ಯೇಸುವಿನ ರಕ್ತದಲ್ಲಿ ನೀತಿವಂತರಾಗಿದ್ದೀವಿ. ನೀತಿವಂತನಾದ್ಮೇಲೆ ಕ್ರಿಯೆ ಇಲ್ಲ ಅಂದ್ರೆ, ನೀತಿಯ ಕ್ರಿಯೆ ಇಲ್ಲ ಅಂದ್ರೆ ಆಶೀರ್ವಾದ ಇಲ್ಲ. ನಾವು ನೀತಿವಂತರಾಗಿದ್ದೀವಿ. ನೀತಿ ಅದು ನೀತಿ ಅಲ್ಲಿ ಸ್ಟಾಪ್ ಆಗಬಾರ್ದು, ಕ್ರಿಯೆ ಇರ್ಬೇಕಂತ. ಯಾಕೋಬ ಗ್ರಂಥ 7ನೇದಲ್ಲಿದೆ. ರಾಹಾಬಳ ಬಗ್ಗೆ, ಅಬ್ರಹಾಂ ಬಗ್ಗೆ ಒಂದು ವಾಕ್ಯ ಬರೆದಿದೆ. ಅದು ನೋಡಿ ನಾನು ಮತ್ತೆ ವಿಷಯಕ್ಕೆ ಹೋಗ್ತೇನೆ. ಬೇಗ ಇರ್ಬೇಕು. 2:19 ಅಥವಾ 17 ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ನೀತಿವಂತರಾಗಿದ್ದೀರಾ? ಕೈ ಎತ್ತಿ ಆಗಿದ್ದೀರಾ? ಯೇಸು ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿದ್ದೀರಾ? ಕೈ ಎತ್ತಾರೆ. ಯಾರು ನನಗೆ ಹೇಳ್ತಾರೆ? ದೇವ್ರು ಹೇಳ್ತೀರಾ? ಹಲ್ಲೆಲೂಯಾ. ನೀತಿವಂತರಾಗಿದ್ದೀರಾ? ಖಚಿತನಾ? ನಂಬಿಕೆ ಇದೆಯಾ? ಮತ್ತೆ ನೀವು ನೀತಿವಂತರಾಗಿರೋದ್ರೆ ಏನೋ ಆಗಿನೋ ಇಲ್ಲ ನನಗಿದ್ರೆ ಆಗಿನೋ ಇಲ್ಲ. ಯೇಸುವಿನ ರಕ್ತದಲ್ಲಿ ಯಾವಾಗ ನಾವು ತೊಳೆಯಲ್ಪಟ್ಟಿದ್ದೀವೋ, ದೀಕ್ಷೆ ಹೊಂದಿದೀವೋ, ಎಲ್ಲ ದೀಕ್ಷೆ ಆಗಿದೆ. ಆದ್ರೆ ಕೇಳ್ತೀರಿ, ದೀಕ್ಷೆನಾದ್ರಲ್ಲ ಹೊಸದಾಗಿ ಬಿಟ್ಟವರೆಲ್ಲ ದೇವ್ರನ್ನ ಆಶೀರ್ವಾದ ಮಾಡಿಲ್ಲ. ಬಹಳ ದೀಕ್ಷೆ ಆಗಿದೆ. ದೇವ್ರನ್ನ ಆಶೀರ್ವಾದ ಮಾಡಿ ನಿಮ್ಮ ಸೇವಕರು ಒಳ್ಳೆ ಬಲವಾಗಿ ಅಭಿಷೇಕರಾಗಿದ್ದಾಗಿ ನೀವು ಬಹಳ ಒಳ್ಳೆ ಆತ್ಮೀಯ ಇದ್ರ ಅನ್ಸ್ತದೆ. ಆಮೇಲೆ ಅಲ್ಲೂ ಬರೋದು ಕಷ್ಟ. ಎಷ್ಟು ಜನ ಕೆಲಸ ದುಡಿಮೆ ಆ ಕೆಲಸ ಈ ಕೆಲಸ ಅಂತ ಹೋಗ್ತಿರ್ತಾರೆ. ನೀವು ಬಹಳ ಒಳ್ಳೆ ಭಕ್ತರ ಅನ್ಸುತ್ತೆ ನನಗೆ. ಆಮೇಲೆ ನಮ್ಮ ಸಭೆಗಳಿಗೆ ಕೆಲವು ಅಂತಿರ್ತಾರೆ, ಪಾರ್ಟಿ ಕೆಲಸ ಇದೆ, ಬರೋಕ್ಕಾಗಲ್ಲ, ಇವತ್ತು ನಮ್ಮ 1,000 ಬರ್ತದೆ, 2,000 ಬರ್ತದೆ, ಕೂಲಿ ಹೋದ್ರೆ ಅನೇಕರು ಹೇಳ್ತಾರೆ. ಯಾಕೆ ಹೇಳ್ತಾರೆ? ದೇವರು ಸೇವಕರು ಕರೆಯುವಾಗ ವಿಧೇಯರಾಗಬೇಕು. ಆಮೇಲೆ ವಿಧೇಯತೆಗೆ ಮೆಚ್ಚುವಷ್ಟು ದೇವರು ಯಾವುದಕ್ಕೆ ಮೆಚ್ಚಲ್ಲ. ಸೇವಕರಿಗೆ ವಿಧೇಯರಾಗಬೇಕು. ಆಮೇಲೆ ಸೇವಕ ವಿಧೇಯರಾದ್ರೆ ಆಶೀರ್ವಾದ ಬಹಳ. ನಾನು ಹೇಳ್ತೇನೆ, ಸೇವಕನು ಸಪೋರ್ಟ್ ಆಗಿದ್ರೆ, ಸೇವಕನಿಗೆ ಎಲ್ಲ ವೇಳೆಯಲ್ಲಿ ಸಪೋರ್ಟ್ ಆಗಿದ್ರೆ, ಸೇವಕನಿರುವ ಎಲ್ಲ ಆಶೀರ್ವಾದ ನಿಂತ್ಕೊಂಡು ಬರ್ತವೆ. ಆಮೇಲೆ ಇದು ನಿಜ.
ಸೇವಕನ ಸೇವೆಯಲ್ಲಿ, ಸಭೆಯಲ್ಲಿ, ಕುಟುಂಬ ವಿಷಯದಲ್ಲಿ ನೀವು ಸಪೋರ್ಟ್ ಆಗಿದ್ರೆ, ಪಾಲುದಾರ ಆಗಿದ್ರೆ, ಖಂಡಿತ ಎಲ್ಲ ದಿಕ್ಕಿನಿಂದ ಆಶೀರ್ವಾದ ಬರ್ತವೆ. ಅದು ಸತ್ಕ್ರಿಯೆನೇ. ಆಮೇಲೆ ನನ್ಗೆ ಗೊತ್ತು, ನಾನು ಸೇವಕನ, ನಾನು ಮದುವೆ ಆದ್ಮೇಲೆ ನಾನು ಸೇವೆ ಮಾಡಿದಂತ ಆಸೆ ಬಂತು. ಸೇವೆ ಮಾಡಿದಂತ ತುಂಬಾ ಆಸೆ ಬಹಳ ಬಂದ್ಬಿಡ್ತು. ಈ ಕ್ರಿಸ್ತನ ಪ್ರೀತಿ ನಾನು ಒತ್ತಾಯ ಮಾಡಿದ್ದೆ. ನನಗೆ ಯಾವ ಸೇವಕರು ಹೇಳಿಲ್ಲ, ನನಗೆ ನಂಬಿ ತಡೆ ಇಲ್ಲ, ಸೇವೆಗೆ ರೆಡಿ ಆಗಿದ್ದು ಲೇಟ್ ಇಲ್ಲ. ನಾನು ಆ ಸಭೆಗೆ ಹೋಗಕ್ಕೆ ನನಗೆ ಚಾರ್ಜ್ ಇಲ್ಲ, ಹೋಗಕ್ಕೆ ಎಲ್ಲೋ ಇದೆ. ನಾನು ಲೇಟ್ ಸಾಕ್ಷಿ ಹೇಳ್ತೀನಿ. ನಾನು ಚಾರ್ಜಿಗಿಲ್ಲ, ನಾನು ಚರ್ಚ್ಗೆ ಹೋಗ್ಲಿಕ್ಕೆ. ನಾವು ನಮ್ಮ ನೆಂಟರ ಮನೆಯಲ್ಲಿ ಗುಲಾಮನಾಗಿದ್ದೇನೆ. ಮದುವೆಯಾಗಿ ಅಲ್ಲೇ ಹಾಕಿಬಿಟ್ಟಿದ್ದೇನೆ 2 ವರ್ಷ. ನನಗೆ ₹1 ಚಾರ್ಜ್ ಇಲ್ಲ, ದುಡಿಬೇಕು, ಊಟ ಮಾಡಕ್ಕೆ ಅಷ್ಟೇ. ಚರ್ಚ್ಗೆ ಹೋಗ್ಬೇಕಂದ್ರೆ ನನಗೆ ಬಹಳ ಆಸೆ, ಅದ್ರ ಅವಕಾಶ ಇಲ್ಲ. ದೇವರು ಅವಕಾಶ ಮಾಡಿಕೊಟ್ಟ. ನಾನು ಪ್ರೇಯರ್ ಮಾಡ್ತಿದ್ದೆ. ಬೆಳಗ್ಗೆ ಎದ್ದು ಕೂಡ ಬೆಟ್ಟಕ್ಕೆ ಹೋಗ್ತಿದ್ದೆ. ಬೆಳಗ್ಗೆ ಎದ್ದು ಒಬ್ಬಿರುವಾಗಲೇ ಬೆಟ್ಟಕ್ಕೆ ಹೋಗಿ ಮೊಣಕಾಲು ಹೋಗ್ತದೆ ಒಬ್ಬನೇ. ಇವತ್ತು ಬೆಟ್ಟ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕಾಗಿ ಇವತ್ತಿಗೂ ಬೆಟ್ಟದ ಪ್ರಾರ್ಥನೆ ಬಿಟ್ಟಿಲ್ಲ. ಬೆಟ್ಟಕ್ಕೆ ಹೋಗಿ ಈಗಲೂ ಹೋಗ್ತೀವಿ ನಾವು. ಆ ಬೆಟ್ಟದ ಮೊಣಕಾಲೂರಿ ಗಂಟೆಗಟ್ಟಲೆ ಬೇರೆ ಮಾಡ್ತಿದ್ದೆ. ಗಂಟೆಗಟ್ಟಲೆ ದೇವರೇ ನನ್ನ ಸೇವೆ ಮಾಡ್ಬೇಕು, ನಾನು ಸೇವೆ ಮಾಡ್ಬೇಕಂತ ಅರ್ಥ ಇದೆ. ದೇವರು ನನ್ನ ಬಾಗಿಲು ತೆರೆದ. ಆ ಬಾಗಿಲು ತೆರೆದು ಕೂಡ ನಾನು ಪಾಸ್ಟ್ ಕರೆದ್ರು. ನಾನು ಟಿಲಿ ಮಿನಿಸ್ಟ್ರಿ ಜೀಸಸ್ ಸ್ಕಿಲ್ ತೋರಿಸುವಂತ ಒಂದು ಅವಕಾಶ ಸಿಕ್ತು ನನಗೆ. ನಾನು ಟ್ರೈನಿಂಗ್ ತಗೊಂಡು, ಟ್ರೈನಿಂಗ್ ಆದ್ಮೇಲೆ ಸೇವಕರ ಹತ್ರ ಇದೆ. ಆ ಸೇವಕರ ಹೆಸರು ಹೇಳಲ್ಲ. ಅಲ್ಲಿರುವಾಗ ನಾನು ತುಂಬಾ ನೋಡ್ರಿ, 8 ಮಕ್ಕಳನ್ನ ನಾನು ನೆಂಟರ ಮನೆ ಬಿಟ್ಟು ವಾರಗಳ ಚರ್ಚಲ್ಲಿ ಇರೋದು, ಅಲ್ಲೇ ಸೇವೆ ಮಾಡೋದು, ದಿನ ತಿರುಗೋದು, ದಿನ ಪಿಕ್ಚರ್ ಹಾಕೋದು, ಸಭೆ ಬರೋದು. ಈಗ ಯಾವತ್ತು ಅಡಿಗೆ ಮಾಡಿಲ್ಲ, ನಾನು ಅಡಿಗೆ ಮಾಡೋದು ಸ್ಟಾರ್ಟ್ ಮಾಡಿದೆ. ಪಾಸ್ಟ್ ನಾನು ಬ್ಯಾಚುಲರ್ ಅಂತ, ಮದುವೆ ಆಗಿಲ್ಲ ಪಾಸ್ಟ್ರಿಗೆ. ಒಂದು ಅಪ್ಚರ್ ಬಿಲ್ಡಿಂಗ್ ಅಲ್ಲಿ ಸಭೆ ಸ್ಟಾರ್ಟ್ ಮಾಡಿ ಆಗಿನ ಒಂದು 23 ಜನ ಇದ್ರು. ನಾನು ಅವಾಗ ಅಲ್ಲಿ ಹೋಗಿ ಜೊತೆ ಸೇರ್ತಿದ್ದಾನೆ, ಇಬ್ಬರು ಹೋಗಿದ್ವಿ. ಅಡಿಗೆ ನಾನೇ ಮಾಡಿಕೊಟ್ಟೆ. ಅಡಿಗೆ ಮಾಡ್ಬೋದು, ನಾನು ಯಾವತ್ತೂ ಅಡಿಗೆ ಮಾಡಿದನಲ್ಲ. ಅಡಿಗೆ ಮಾಡಿದನಲ್ಲ. ನನ್ನ ಮನೇಲಿ 4 ಮಂದಿ ಅಕ್ಕವರು, 4 ಮಂದಿ ಅಣ್ಣವರು, ದೊಡ್ಡ ಕುಟುಂಬ ನಂದು. 4 ಮಂದಿ ಅಣ್ಣವರು, 4 ಮಂದಿ ಅಕ್ಕವರು ಇದ್ದಾರೆ. ನಾನೇ ಚಿಕ್ಕವನು, ನನಗೆಲ್ಲ ಫ್ರೀಡಮ್. ನನಗೆ ಯಾವುದು ಭಾರವಾದ ಕೆಲಸ ಇಟ್ಟಲ್ಲ, ಯಾವತ್ತವರು ಯಾವ್ದು ಒತ್ತಾಯ ಮಾಡಿ ಕೆಲಸ ಮಾಡಿಸಿಲ್ಲ. ಫ್ರೀಡಮ್ ಆಗಿ ಬೆಳೆದೇನೆ. ಈಗ ಪರಿಸ್ಥಿತಿ ಏನಂದ್ರೆ, ನಾನು ಸೇವಕ ಮಾತು ಕೇಳಬೇಕು. ಪಾಸ್ಟ್ ಹೇಳ್ತಾನೆ, ಅಡಿಗೆ ಮಾಡುತ್ತೆ. ಅಡಿಗೆ ಮಾಡೋದು ಕೂಡ ಏನ್ ಮಾಡಬೇಕು, ಉಪ್ಪಿಟ್ಟು ಮಾಡಂತ ಹೇಳಿದ. ಬರಲ್ಲಂದ್ರೆ ಕೆಟ್ಟೋಟ ಅಂತ ಹೋಗಿ ಮನೆಗೆ ಹೋಗಿ ಹೇಳ್ತಾರೆ. ಆಯ್ತು ಕಷ್ಟ ಬರಲ್ಲ, ಹೇಳ್ರಿ ಹೆಂಗ್ ಮಾಡೋದು ಹೇಳ್ರಿ. ಅಡಿಗೆ ಮಾಡೋದು ಯಾವ ರೀತಿ ಮಾಡೋದು, ತರಕಾರಿ ಕಟ್ ಮಾಡೋದು, ಎಣ್ಣೆ ಎಷ್ಟು ಉಪ್ಪೆ ಗೊತ್ತಿಲ್ಲ ನನಗೆ. ಅಡಿಗೆ ಮಾಡಂತ ಹೇಳಿದ. ಆಯ್ತು, ಪಾಸ್ಟ್ ಭಯ, ಭಯ ಪಾಸ್ಟ್ ಅಂತ ಸಾಲ ಅಂತ ಹೇಳ್ತೀವಿ ನಾವು. ಆಳು ಬರದಂಗೆಲ್ಲ ಸಾರೆಲ್ಲ ಹಾಕ್ತೆ. ಹತ್ರ ತುಂಬಾ ಹತ್ರದಂಗೆಲ್ಲ ಗೌರವ ಕಡಿಮೆ ಆಗುತ್ತೆ. ನಾನು ಭಯ ಹೋಗಲ್ಲ. ಆಗ ಉಪ್ಪಿಟ್ಟು ಮಾಡಂತ ಹೇಳ್ದ. ಪಾಸ್ಟ್ ಬಂದು ಹೇಳ್ಕೊಡ್ರಿ ಅಂತ, ಹೇಳ್ಕೊಡಲ್ಲ ಅಂತ ಹೇಳಿದ. ಇನ್ನು ಮಾಡಂತ. ಆಯ್ತು ಪಾಸ್ಟ್ ಅಂತ ಹೇಳಿ ನೀರೆಲ್ಲ ತರಕಾರಿ ಕಟ್ ಮಾಡಿ ಎಷ್ಟು ಕಟ್ ಮಾಡೋಕ್ಕೆಲ್ಲ ಮಾಡಿ ಅಂದಾಜು ಮಾಡಿದೆ. ನೀರೆಲ್ಲ ಕುದಿಬೇಕಲ್ಲ. ಇನ್ನು ಕುದಿಲಿಗೆಲ್ಲ ಮಾಮೂಲಿ ಉಪ್ಪಿಟ್ಟು ಹಾಕ್ಬಿಟ್ಟೆ. ಉಪ್ಪಿಟ್ಟು ಏನಾದ್ರು ಕೇಳ. ಈಗ ನೀರೆಲ್ಲ ಕುದಿಲ್ಲ. ಎಲ್ಲ ತರಕಾರಿ ಕಟ್ ಮಾಡಿ ಈಗ ನೀರಲ್ಲಿ ಉಪ್ಪಿಟ್ಟು ಹಾಕಿ ಉಪ್ಪಿಟ್ಟು ಹೆಂಗಾಗಿರ್ಬೋದು, ತಗೊಂಡೋಗಿ ಮುಂದಿಟ್ಟೆ ಗೊತ್ತು ಬೈತಾರಂತ. ಪಾಸ್ಟ್ ಬೈತಾ ಇದ್ರೆ ಹೊರಗೆ ಹೋಗಿ ಅಂಟೋಗ ಅಂತ ಹೇಳ್ತದಾನೆ. ಅಂಟೋಗು ಎಟ್ಟೋಗ ಅಂತಿದ್ದಾನೆ ಪಾಸ್ಟ್. ಇಷ್ಟು ಮಾಡ್ಕೊಂಡು ಸೇವೆ ಮಾಡ್ತೇನೆ ನೀನು ಮಾಡ್ಕೊಂತ ಗೊತ್ತು. ಇನ್ನೊಬ್ಬರಿಗೆ ಊಟ ಕೊಡ್ತೀನಿ ನಾನು. ಅಲ್ಲಿಗೆ ಬೈತಿದ್ದಾನೆ. ಬೈಸ್ಕೊಂಡೆ. ಮತ್ತೆ ನಾನು ಯಾರ ಮುಖಾಂತರ ಕೇಳಿಕೊಂಡು ಎಲ್ಲ ಅಡಿಗೆ ಸ್ಟಾರ್ಟ್ ಮಾಡಿದೆ. ಎಲ್ಲ ತರಕಾರಿ ಕಟ್ ಮಾಡೋದು, ಸಾಂಬಾರು ಮಾಡೋದು, ರೊಟ್ಟಿ ಮಾಡೋದು, ಚಪಾತಿ ಎಲ್ಲ ಮಾಡೋದು ಸ್ಟಾರ್ಟ್. 2 ವರ್ಷ ಮಾಡಿದ್ದೀನಿ. ದಿನ ಮೊಸರು ತೊಳಿಬೇಕು, ಕಸ ಹೊಡಿಬೇಕು, ನಾನು ಮತ್ತೆ ಸೇವೆ ಹೋಗ್ಬೇಕು. ಪಾಸ್ಟ್ ಅಲ್ಲೆಲ್ಲ ನಿದ್ದೆ ಹೊಡಿತೇನೆ. ನಾವು ಮಾತ್ರ ಹೋಗ್ತೇವೆ ಪಿಕ್ಚರ್ ತೋರ್ಸಕ್ಕೆ ಹೋಗಿ. ದೊಡ್ಡ ಸೋಮಾರಿ ಅಲ್ಲ. ಪಾಸ್ಟ್ಗೆ ಸಾಯಂಕಾಲ ಬರೀ ಹೋಗಿ ಪಿಕ್ಚರ್ ತೋರ್ಸಕ್ಕೆ ಹೋದ್ವಿ. ಹೋಗ್ತಿದ್ದೆ ಸೋಮಾರಿ. ಅದು ಶ್ರೀಮಂತ ಮನೆ ಬಂದ, ಸೌಕರ ಮನೆಯಿಂದ ಬಂದ. ಕಷ್ಟನ ಗೊತ್ತೇನೆ ಇಲ್ಲ. ನಮ್ಮ ಪಾಸ್ಟಿಗೆ ಕಷ್ಟ ದುಃಖ ಗೊತ್ತೇನೆ ಇಲ್ಲ. ಈಗಿದಾಗ ನಾನು ದಿನ ಸೇವೆ ಮಾಡೋದು, ಮತ್ತೆ ಬಂದು ಅಡಿಗೆ ಮಾಡ್ಕೋಬೇಕು, ಮತ್ತೆ ತಿನ್ಬೇಕು. 2 ವರ್ಷ ಕಷ್ಟಪಟ್ಟಿದ್ವಿ. ಅಲ್ಲೆಲ್ಲೂಯ್ಯ. ನನ್ಗೆ ಗೊತ್ತು, ಅನುಭವ ಇದೆ. ಅವಾಗ ಪಾಸ್ಟನ್ನ ಬೈದ್ರೆ ನಮ್ಗೆ ಶಿಕ್ಷೆ ಆಗ್ತದೆ, ದೇವ್ರ ಸೇವಕನ ಬೈಬಾರ್ದು, ತಿರುಗಿ ಮಾತಾಡಬಾರ್ದು, ಹೋಗಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರ್ದು. ಹಂಗೆ ನಡ್ಕೊಂಡೆ ನಾವು. ಅಲ್ಲೆಲ್ಲೂಯ್ಯ. ಇವತ್ತು ಯಾರನ್ನ ಹೆಣ್ಮಕ್ಳು ಬಂದು ಅಡಿಗೆ ಮಾಡ್ಬಿಟ್ರೆ ಮಿಟಿಗೆ ಬರೀ ಅಡಿಗೆ ಮಾಡೋದು ಪಾಸ್ಟ್ ಬರಲ್ಲ. ಅಲ್ಲೆಲ್ಲೂಯ್ಯ. ನಾವು ನಮ್ಮ ಜೀವನವನ್ನು ದೇವರಿಗಾಗಿ ಎಲ್ಲ ಒಪ್ಪಿಸಿ ಮೇಲೆ ಮತ್ತೆ ಹಿಂದೂ ಮುಂದೆ ನೋಡೋ ಎಲ್ಲ ಮಾಡಿದೆ. ಎಲ್ಲ ಸೇವೆ ಮಾಡಿ ಅವರಿಗೆ ಸೇವೆ ಮಾಡ್ತಿರುವಾಗ ಮತ್ತೆ ಸಾಕ್ಷಿ ಮಾಡಿ ಹೇಳ್ತೀನಿ. ಸತ್ಕ್ರಿಯೆ ಇವರು ಸಹ ಕ್ರಿಯೆಗಳು ತೋರಿಸ್ಬೇಕು. ಇವರಿಗಂತ ಯಾಕೊಬ್ಬರು ಅಂತ ಹೋಗೋಣ. 17:2 ಸಾಕ್ಷಿ ಹೇಳ್ತೀನಿ. ಸದ್ಯ ನಾನು ಮಧ್ಯ ಹೇಳ್ತಿರ್ತೀನಿ ಅಷ್ಟೇ. ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಕ್ರಿಯೆಗಳು ಇಲ್ಲ ಅಂದ್ರೆ
ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ನಿಮ್ಮ ಯೇಸುವಿನಲ್ಲಿರುವಂತ ನಂಬಿಕೆ ಅದಕ್ಕೆ ಜೀವ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಜೀವ ಇದೆ ಬಾಸಿದ್ರೆ ಅದಕ್ಕೆ ಮಾತಾಡ್ತಾರೆ. ಜೀವ ಅಂದ್ರೆ ಕಟ್ಟಾದ್ರೆ ಹಲ್ಲೆಲೂಯಾ. ಇವತ್ತು ಯಾವುದೇನಾಗಲಿ ಜೀವನ ಅಂದ್ರೆ ಅದು ಸುತ್ತೋಗಿದೆ. ನೀವು ನಿಮ್ಮ ಜೀವನದಲ್ಲಿ ಕ್ರಿಯೆ ಇಲ್ಲ ಅಂದ್ರೆ ಆ ನಂಬಿಕೆ ಸತ್ತು ಹೋಗಿದೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ನಂಬಿಕೆಯಲ್ಲಿ ಜೀವ ಇಲ್ಲ, ಕ್ರಿಯೆ ಇದ್ರೆ ಮಾತ್ರ ಜೀವ. ಕ್ರಿಯೆ ಮಾಡು, ಮುಂದೆ ಹೋದು. ಇದಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನನಗೆ ಕ್ರಿಯೆ ಉಂಟು. ಮಗನೇ, ನಾನು ವ್ಯತ್ಯಾಸ ಒಂದು ವಿಷಯ ನೋಡಿ. ಇಲ್ಲಿ ಅನೇಕ ಜನ ಇದ್ದಾರೆ, ಪಕ್ಕ ಹೇಳ್ರಿ, ಒಬ್ಬರೊಬ್ರು ಹೇಳ್ರಿ. ನನಗೆ ನಂಬಿಕೆ ಉಂಟು, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆ ಉಂಟು. ಕಟ್ಟಿಗೆಲ್ಲದು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆ ಉಂಟು. ಒಬ್ಬರೊಬ್ರು ಹೇಳ್ರಿ, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು. ಹಲ್ಲೆಲೂಯಾ. ಈ ಕ್ರಿಯೆಗಳೇ ಸತ್ಕ್ರಿಯೆಗಳು. ಈ ಕ್ರಿಯೆಗಳೇ ಸತ್ಕ್ರಿಯೆಗಳು. ಕ್ರಿಯೆ ಇಲ್ಲದ ಬಾಡಿ ಒಂದ್ ಕಡೆ ಬಿದ್ದು ಹೋಗ್ತದೆ. ಜೀವಿದ್ರೆ ಓಡಾಡ್ತದಲ್ಲ ದೇಹ, ಜೀವ ಅಂದ್ರೆ ಬಿದ್ದು ಹೋಗ್ತದೆ. ಹಾಗೆ ನಿಮ್ಮ ನಂಬಿಕೆಗೆ ಜೀವ ಇದೆ ಅಂದ್ರೆ ನೀವು ಕ್ರಿಯೆ ಮಾಡ್ತಾ ಇದ್ದೀರಾ. ಇಲ್ಲ ನೀವು ಕ್ರಿಯೆ ಇಲ್ಲ ಸತ್ತು ಹೋಗಿದ್ದೀರಾ. ನಿಮ್ಮ ಜೀವನದಲ್ಲಿ ಕ್ರಿಯೆಗಳಿಲ್ಲ ಅಂದ್ರೆ ಸತ್ತು ಹೋಗಿದ್ದೀರಾ. ಹಲ್ಲೆಲೂಯಾ. ಆ ನಂತರ ವಾಕ್ಯ ಹೇಳ್ತದೆ, ನಾನು ಬೋಧಿಸ್ತೇನೆ, ವಾಕ್ಯ ಬೋಧಿಸ್ತದೆ. ವಾಕ್ಯ ಬೋಧನೆ ಬಿಡು, ಕೇಳಿಸಬೇಕು. ಕ್ರಿಯೆ ಇರಬೇಕು. ಮಾತಿನಲ್ಲಿಯೂ ನಡೆನುಡಿಯಲ್ಲಿ ಎಲ್ಲದಲ್ಲಿ ಕ್ರಿಯೆಗಳು ಬಹಳ ಪಡಬೇಕು. ಮುಂದೆ ಹೋದು ಬೇಗ. ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನೀವು ತೋರಿಸುತ್ತೇನೆ. ನಾನು ನನ್ನ ಕ್ರಿಯೆಗಳಿಂದಲೇ ನನ್ನ ದೇವರನ್ನ ನಾನು ಮೆಚ್ಚಿಸ್ತೇನೆ, ತೋರಿಸ್ತೇನೆ. ನೀನು ಕ್ರಿಯೆಗಳಿಲ್ಲದೆ, ನಿನಗೆ ಕ್ರಿಯೆ ಇಲ್ಲಂದ್ರೆ ನಿನ್ನ ನಂಬಿಕೆಯು ನನಗೆ ತೋರಿಸಿ ನೋಡೋಣ ಎಂದು ನೋಡು. ಓ ಮಗನೇ, ನೀನು ನೋಡು. ಒಬ್ಬ ಮನಸ್ಸಿಗೆ ಹೇಳ್ತಾನೆ, ಒಬ್ಬ ಭಕ್ತ ಕ್ರಿಯೆಗಳ ಭಕ್ತಿ ಇನ್ನೊಬ್ಬ ಭಕ್ತ ಹೇಳ್ತಾನೆ, ನಿನ್ನ ನಂಬಿಕೆಯನ್ನು ತೋರಿಸಿ ನೋಡೋಣ. ಕ್ರಿಯೆ ಇಲ್ಲದೆ ಹೆಂಗ್ ತೋರಿಸ್ತೀನಿ ನಾನು, ಕ್ರಿಯೆ ತೋರಿಸಿ ನೋಡೋಣ ಎಂಬುದಾಗಿ ಕೇಳುವಾಗ ದೇವರು ಒಬ್ಬನೇ ಎಂದು ನೀನು ನಂಬುವವನು, ದೇವರು ಒಬ್ಬನೇ ಅಂತ ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ಹಾಗೆ ನಂಬುವುದು ಒಳ್ಳೆಯದೇ. ದೆವ್ವಗಳು ಕೂಡ ಹಾಗೆಯೇ, ಹೌದು, ದೆವ್ವಗಳು ಸಹ ಹಾಗೆ ದೇವರು ಒಬ್ಬನೇ ಅಂತ ನಂಬಿ ಎದುರಿ ನಡುಗುತ್ತವೆ. ದೇವರು ಒಬ್ಬನೇ ಅಂತ ಗದ ನಡುತ್ತವೆ. ದೆವ್ವಕ್ಕೆ ಕ್ರಿಯೆ ಇದೆ, ದೇವರ ಭಕ್ತರಿಗೆ ಕ್ರಿಯೆಗಳಿಲ್ಲ. ಅದಾಯ್ತಲ್ಲರಿಗೂ. ದೇವರಿಗೆ ದೆವ್ವ ಎದುರಿ ಅಂಜಿ ಗದ ಗಡಗಡನೆ ನಡಿಗೆ ನಾನು ಸುಡಬೇಡ ಅಂತೇಳಿ ಭಯ ಪಡ್ತಾ ಒಡ್ಡ ಬಿದ್ದು ಹೋಗ್ತವೆ. ದೆವ್ವಕ್ಕೆ ಇರುವ ಕ್ರಿಯೆ ದೇವ ಜನರಿಗಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕ್ರಿಯೆ ಇದೆ ದೆವ್ವಗಳಿಗೆ, ವಿಶ್ವಾಸಿಗಳಿಗೆ. ಮುಂದೆ ಹೋದನು. ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು, ಮತ್ತೆ ದೆವ್ವ ಬರ್ಲಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ದೆವ್ವಕ್ಕೆ ಕ್ರಿಯೆ ಇದೆ ಆದ್ರೆ ಅದು ದೇವರಲ್ಲಿ ಅದು ರಕ್ಷಣೆಯಲ್ಲಿ ಇಲ್ಲ. ಆಗ್ಲೇ ರಕ್ಷಣೆ ಎಲ್ಲೇ ಸತ್ತು ಹೋಗ್ಬಿಡುತ್ತೆ ದೆವ್ವ. ರಕ್ಷಣೆ ಮಂದಿ ಸತ್ತಿದ್ರೆ ಪಲ್ಲಕ್ಕೆ ಹೋಗ್ತಿದ್ದು. ಆಮೇಲೆ ರಕ್ಷಣೆ ಮಂದಿ ಸತ್ತಿದ್ರೆ ಪಲ್ಲಕ್ಕೆ ಹೋಗ್ತಿದ್ದು. ಅದು ರಕ್ಷಣೆಯಲ್ಲೇ ಸುತ್ತ ಬಿಡುತ್ತೆ. ಅದು ಈಗ ಕ್ರಿಯೆ ತೋರಿಸಕ್ಕೆ ಹೋಗ್ತದೆ ಸತ್ತ ಮೇಲೆ. ಅನೇಕ ಸತ್ತ ಮೇಲೆ ನಾನು ಅಂತೀನಿ, ದೇವರೇ ನನ್ನ ಪರಲೋಕ ಕರ್ಗೋ, ನನ್ನ ಸ್ವರ್ಗಕ್ಕೆ ಸೇರಿಸು ಅಂದ್ರೆ ಮಗನೇ ನಂಬಿಕೆಯಲ್ಲಿ ಇನ್ನು ಜೀವಿಸಿಲ್ಲ. ಕ್ರಿಯೆ ಇದೆ. ಈಗ ನಂಬಿಕೆ ಪ್ರಯೋಜನ ಇಲ್ಲ. ನೀನು ದೇಹದಲ್ಲಿ ಇದ್ದಾಗಲೇ ನೀನು ಕ್ರಿಯೆ ಮಾಡ್ಬೇಕಾಗಿತ್ತು. ಈಗ ಕ್ರಿಯೆ ತೋರಿಸ್ತೇವೆ ಮಾಡಿ. ಸತ್ತ ಮೇಲೆ ದೇವ ಏನು ಕ್ರಿಯೆ ತೋರಿಸೋ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವು ಜೀವನ ಇದ್ದಾಗಲೇ ನಾವು ಕ್ರಿಯೆ ತೋರಿಸ್ಬೇಕು. ನಾವು ಯೇಸು ಕ್ರಿಸ್ತನವರು ಅಂತ ಲೋಕದ ಮಂದಿ ಹೇಳಕ್ಕೆ ಧೈರ್ಯ ಹೇಳ್ಬೇಕು. ತಲೆ ತೆಗಿಸ್ಕೊಂಡು ನಾಚಿಕೊಂಡ್ರೆ ದೇವರು ನಮ್ಮನ್ನು ನಾಚಿಕೊಳ್ತಾನಂತೆ. ಆಮೇಲೆ ನಾವು ಕ್ರಿಸ್ತನವರು ಅಂತ ಹೇಳ್ಕೊಳಕ್ಕೆ ಯಾರ ಮುಂದೆ ಆದ್ರೂ, ಬಂಧುಗಳ ಮುಂದೆ, ಸ್ನೇಹಿತರ ಮುಂದೆ, ಅಧಿಕಾರಿ ಮುಂದೆ ಹೇಳ್ಕೊಡುವಾಗ, ನಾನೊಂದು ಸಾರಿ ಬ್ಯಾಂಕ್ ಹೋಗಿದ್ದೆ. ಬ್ಯಾಂಕಲ್ಲಿ ದುಡ್ಡು ಬಿಡಿಸಕ್ಕೆ ಹೋಗಿದ್ದೆ. ಅವನು ಬ್ಯಾಂಕ್ ಹೋಗ್ಬೇಕಲ್ಲ, ಅದಕ್ಕೆ ಬಂದು ಏನೋ ಮ್ಯಾನೇಜರ್ ಇರುವಾಗ ನಾವು ಯಾವುದೋ ಒಂದು ದೇವ್ರದ್ದು ಎಲ್ಲ ಏನು ಪ್ರಸಾದ ತಂದಿದ್ದಾನೆ. ಎಲ್ಲರೂ ಹಂಚ್ತಾ ಇದ್ದಾನೆ. ಎಲ್ಲರೂ ಹಂಚ್ಕೊಂತ ನಾವೊಬ್ಬನೇ ಕಳಿಸ್ತಾನೆ. ಅಲ್ಲಿ ಎಲ್ಲರೂ ತಗೊಂಡು ತಿಂತಾ ಇದ್ದಾರೆ. ನಾನು ತಿನ್ನಲ್ಲ ಅಂತ ಹೇಳ್ಬೇಡೆ. ನಾನು ಹಂಗೆ ನೋಡ್ತಾನೆ ಅವನು. ಹಲ್ಲೆಲೂಯಾ. ಪ್ರಸಾದ ನಾನು ತಿನ್ನಲ್ಲ ಅಂತ ಹೇಳಿದೆ. ಯಾಕೆ ಬೇಕಂತ ಎಲ್ಲ ನಾನು ನೋಡಿದೆ. ಯಾಕೆ ತಿನ್ನಲ್ಲ ಅಂತ ನಾನು ತಿನ್ನಲ್ಲ ಅಂತ ಅಷ್ಟೇ. ಮತ್ತೆ ಹೆಚ್ಚಿಗೆ ಮಾತಾಡಿಲ್ಲ. ನಾನೇ ಕೇಸಂಬ ಹೇಳ್ಬೇಕು, ಅದು ಹೇಳ್ಬಾರ್ದಲ್ಲ. ಮತ್ತೆ ವಿರೋಧ ಜಾಸ್ತಿ ಇರ್ತದೆ. ನಾನು ತಿನ್ನಲ್ಲ ಅಂತ ಹೇಳಿ ಅವರೆಲ್ಲರೂ ತಲೆ ಕಟ್ಸ್ಬಿಟ್ಟಾರೆ. ಅವರೆಲ್ಲ ತಿನ್ನಲ್ಲ. ಆಮೇಲೆ ಯಾಕೆ ತಿಂದಿಲ್ಲ ಅವ್ರ ಪ್ರಸಾದ ಅಂತ ಹೇಳಿ. ಹಲ್ಲೆಲೂಯಾ. ಅವ್ರು ಏನ್ ತಲೆ ಕೆಡಿಸ್ಕೊಂಡು ಹುಚ್ಚರಾಗಲಿ, ನಾವು ಕರ್ತನಿಗೆ ಸಾಕ್ಷಿಯಾಗಿರ್ಬೇಕು. ಆಮೇಲೆ ಅವ್ರೇನ ಮಾಡ್ಕೊಳ್ಳಿ, ನಾವು ಸಾಕ್ಷಿಯಾಗಿರ್ಬೇಕು.
ಎಲ್ಲರ ಮುಂದೆ ನಾವು ಸಾಕ್ಷಿಗಿರ್ಬೇಕು. ಧೈರ್ಯವಾಗಿ ನಾನು ಕ್ರಿಸ್ತನವನು, ನಾನು ಯೇಸುವಿನವನು. ಆಮೇನ್. ನೀನು ಆ ಕ್ರಿಯೆ ತೋರಿಸಿಲ್ಲ ಇಕ್ಕಟ್ಟಿನಲ್ಲಿ ಅಂದ್ರೆ ಹೇಗಾಗಿದೆಯಾ? ಅದು ಕ್ರಿಯೆ. ಅದು ನಾನು ಕ್ರಿಸ್ತನನ್ನು ತೋರಿಸ್ಬೇಕು, ಪರಿಶುದ್ಧತೆ ತೋರಿಸ್ಬೇಕು, ನಂಬಿಕೆಯಲ್ಲಿ ಕ್ರಿಯೆ ತೋರಿಸ್ಬೇಕು. ನಂಬೇನಂತಂದ್ರೆ ಕ್ರಿಯೆ ಇರ್ಬೇಕಲ್ಲ. ಅಲ್ಲೆಲ್ಲ ಹೆಣ್ಮಕ್ಳು ಅನೇಕರು ಕರ್ತಾರೆ, ಬಾ ನೆಂಟರು ಮಾಡ್ರೆ ಕರ್ತಿದ್ರು ಮದುವೆಗಳಿಗೆಲ್ಲ, ಬಾ ಕಂಕಣ ಕಟ್ಟಿಗು, ಬಾ ಕಳಸ ಬೆಳಗು ಕರ್ತಿಲ್ವ? ಅದೇ ಅಲ್ಲೇ ಪರೀಕ್ಷೆ, ಸತ್ಪರೀಕ್ಷೆ ಎಲ್ಲ ಬರೋದು. ಆ ಪರೀಕ್ಷೆಗಳಲ್ಲಿ ನೀವು ಕ್ರಿಯೆ ತೋರಿಸ್ಬೇಕು. ನಾನು ಕ್ರಿಸ್ತನವನು, ನಾನು ಎಷ್ಟು ನಂಬಿದವನಿಗೆ ಕ್ರಿಯೆ ತೋರಿಸ್ಬೇಕು. ಅಲ್ಲಿ ಅವಮಾನದ್ರೂ ಪರವಾಗಿಲ್ಲ, ಅಲ್ಲಿ ನಮಗೆ ನಿಂದೆಗಳಾದ್ರೂ ಪರವಾಗಿಲ್ಲ, ನಮ್ಮನ್ನ ತೆಗೆದು ಬಿಸಾಕಿ ಒಳ್ಳೆಡೆ ನಮ್ಮ ಕ್ರಿಯೆ ತೋರಿಸ್ಬೇಕು. ಹಲ್ಲೆಲೂಯಾ. ನೀನು ತೋರಿಸಿಲ್ಲ ಅಂದ್ರೆ ನೀನು ಫೇಲ್ ಆಗಿದೆಯಾ? ನೀನು ಕರ್ತನಿಷ್ಠದಲ್ಲಿ ಏನಾದ್ರೂ ಹಾಗೇ ಮಾಡ್ತಾ ಹೋಗಿ ಅಂತ ತಿಳ್ಕೊಂಡಿಲ್ಲ ಅನ್ಕೋಳ, ನೀನು ಗುಲಾಮನಾಗಿದೆಯಾ? ಅಲ್ಲಿ ಅವರ ದಾಸತ್ವದಲ್ಲಿದೆಯಾ? ಅವರ ದಾಸತ್ವದಲ್ಲಿ ಬಿದ್ದಿದೆಯಾ? ಮತ್ತೆ ಗೂಟಕ್ಕೆ ಗುಲಾಮ್, ಮತ್ತೆ ಗೂಟಕ್ಕೇನು ಶರಣಾಗಿದೆ ಅಂತ ಅರ್ಥ. ಎಲ್ಲ ಕಿತ್ಕೊಂಡ್ ಬರ್ಬೇಕಲ್ಲ ನಾವು. ಯಾವ ದಾಸತ್ವದಲ್ಲಿ ಇರಬಾರ ನಾವು. ಹೊರಗಡೆ ಬಂದ ತಕ್ಷಣ ಕ್ರಿಯೆ ತೋರಿಸ್ಬೇಕು. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಒಂದು ದಿನ ನನ್ನ ನೆಂಟರು ಮನೆಗಿದೆ. ಯೇಸು ಕ್ರಿಸ್ತ ನಮಗೆ ಮೊಟ್ಟ ಮೊದಲು ಒಂದು ದಿನ ನಮ್ಮೂರಿಗೆ ಪಾಸ್ಟರ್ ಬಂದು, ಸೇವಕ ಬಂದ ನಮ್ಮೂರಿಗೆ. ಇವತ್ತು ಪಾಸ್ಟರ್ ಬಂದರೆ ಯೇಸುವಿನ ಬಗ್ಗೆ ಹೇಳ್ತಾರೆ ಅಂತ ಹೇಳಿ ಯಾರೋ ಬಂದು ಭಕ್ತರು ಹೇಳಿದ್ರು. ನಮ್ಮ ನೆಂಟರು ಊರದು, ನಾವು ಊರ ಮಂದಿಗೆ ಯಾವತ್ತೂ ಹೋಗಿಲ್ಲ, ಊರಕ್ಕೆ ಹೋಗಿ ಯಾವತ್ತು ನಾನು ನೆಂಟರ ಮನೆ ಇತ್ತು, ಹೊಲ ಇತ್ತು, ನೆಂಟರ ಮನೆ. ಯೇಸು ನಮ್ಮಕ್ಕಿಂತ ಮುಂಚೆ ನನಗೆ ಅವಮಾನ ಆಗ್ಬೇಕು. ಹೇಗಿದೆ ಅಂದ್ರೆ ನೆಂಟರ ಮನೆ ಕೆಲಸ ಮಾಡ್ತಾ ಇದ್ದೇನೆ, ನಾನು ಡಿಗ್ರಿ ಓದಿದ್ದೀನಿ, ಹಾಗೆ ಮತ್ತೆ ಎಲ್ಲ ಎಜುಕೇಶನ್ ಇದೆ, ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ನಮ್ಮಣ್ಣವರು ಅಕ್ಕರು ಹೊರಗೆ ಹಾಕಿದ್ದಾರೆ, ನಾನು ಹೊರಗೆ ಹಾಕಿಬಿಟ್ಟಿದ್ದಾರೆ. ಮನೆಯಲ್ಲಿ ನನಗೆ ನೆಂಟರ ಮನೆಗೆ ಇರಬೇಕಾಗಿತ್ತು. ಅವಾಗ ಯೇಸುವನ್ನು ನಂಬಿದ ತಕ್ಷಣನೇ ಪಾಸ್ಟರ್ ಬಂದ್ರು, ಊರಲ್ಲಿ ವಾಕ್ಯ ಹೇಳ್ತಾರಂತೆ. ಅವ್ರು ಹೋಗಿ ಎಸ್ಸಿ ಕಾಲನಿಗೆ ಹೋಗ್ಬಿಟ್ರು. ನಾವು ಎಸ್ಸಿ ಇದ್ದೇನಲ್ಲ, ಎಸ್ಸಿ ಕಾಲನಿಗೆ ಹೋಗ್ಬಿಟ್ರು. ನಾನು ಧೈರ್ಯ ಹೋದೆ. ಯಾವತ್ತು ಹೋದ ನಾನು ಊರ ಮಂದಿಗೆ ಹೋದೆ. ನಾನು ಅವರೊಂದು ಚಾವಡಿ ಅಂತ ಹೇಳಿ, ಆ ಚಾವಡಿಯಲ್ಲಿ ಪಾಸ್ಟರ್ ವಾಕ್ಯ ಹೇಳ್ತಾರೆ, ಕುತ್ಕೊಂಡ್ಬಿಟ್ಟೆ. ನಾನು ಎಲ್ಲ ನೋಡ್ತಾರೆ, ಯಾವತ್ತು ಬರೋದು ಬಂದ್ಬಿಟ್ಟೆ ಊರಲ್ಲಿ ಎಲ್ಲ ಕಣ್ಕೊಂಡು ಬಿಡ್ತಾರೆ. ಇನ್ನೊಂದು 4-5 ಜನ ಇದ್ದೀವಿ ನಾವು. ನಾನು ಒಬ್ಬನು ಕೂತ್ಕೊಂಡಿದ್ದೀನಿ, ವಾಕ್ಯ ಹೇಳ್ತಾರೆ. ವಾಕ್ಯ ಮುಗಿದು ತಯಾರು ಮಾಡಿಸ್ಕೊಂಡು ಮನೆಗೆ ಬರ್ತಿದ್ದಾನೆ. ಮನೆಗೆಲ್ಲ ರೆಡಿ ಆಗಿಬಿಡೋದು, ಎಲ್ಲ ತಯಾರಾಗಿಬಿಡೋದು. ಎಲ್ಲ ಇವನು ಎಸ್ಸಿ ಕೆರೆಗೆ ಹೋಗಿದ್ದಾನೆ, ಎಸ್ಸಿ ದೇವರನ್ನ ಬಿಡಿದಾನೆ ಅಂತ ಹೇಳಿ ರೆಡಿ ಆಗಿಬಿಡೋರು ಎಲ್ಲರೂ. ಯಾರು ಚುಚ್ಚಿ ಬಿಡಲ್ಲ ಚಾಡಿ. ನಮ್ಮ ಅಕ್ಕ, ನಮ್ಮ ಹೆಂಡರ ಅಮ್ಮ ಎಲ್ಲ ನಿಂತ್ಕೊಂಡಿದ್ದಾರೆ. ಏನೋ ನೀನು ಎಸ್ಸಿ ಕೆರೆಗೆ ಹೋಗಿದ್ದಲ್ಲ, ಹರಿಜನ್ ದೇವ್ರ ನಂಬಿದಲ್ಲ, ನೀನು ಕೀಳ್ ದೇವ್ರ ನಂಬಿದಲ್ಲ, ನೀನು ನಮ್ಮ ಜಾತಿ ಅಂತದ್ದು, ಕುಲ ಅಂತದ್ದು, ನೀನು ಹೋಗ್ಬಾರ್ದು ನಾವು ಮಾತಾಡಿದ್ರು. ಸೈಲೆಂಟ್ ಆಗಿಬಿಟ್ಟೆ. ಫಸ್ಟ್ ಪರೀಕ್ಷೆ ಅದು ಅಲ್ಲ, ಮೊದಲ ಪರೀಕ್ಷೆ. ಇದೇನಪ್ಪ ನನಗೆ ಗೊತ್ತಿಲ್ಲ, ಅದು ಇದು ಎಷ್ಟಿದೆಲ್ಲ ನನಗೆ ಗೊತ್ತಿಲ್ಲ. ಯಾವೊಬ್ಬ ಸಿಟಿಯಿಂದ ಬಂದನಂತ, ಅವನು ಹೆಂಡತಿ ಅಕ್ಕನ ಗಂಡ, ಅವನು ಸಿಟಿಯಿಂದ ಬಂದನು, ಸಿಟಿ ಅವನು ಹೇಳ್ಬಿದ್ದಾನೆ ಒಳಗಡೆ ಎಲ್ಲ. ನಾವು ಬರೋಷ್ಟು ಹೇಳ್ಬಿಟ್ಟಿದ್ದಾನೆ, ಅದು ಇಷ್ಟು ದೇವರು, ನಮ್ಮ ದೇವರೆಲ್ಲ ನಾವು ಅದು ಪೂಜೆ ಮಾಡಿದ್ದಿಲ್ಲ, ಉದ್ದಿ ಕಡೆ ಹಚ್ಚಿದ್ದಿಲ್ಲ, ಸತ್ತಾಗ ಏನ್ ಬಟ್ಟೆ ಹಾಕಿದ್ರೆ ಏನೋ ಹೇಳ್ಬಿಟ್ಟಿದ್ದಾನೆಲ್ಲ. ಸ್ವಾಮಿ ಹೆಂಗ ಬಾ ದೇವ್ರೇ ಅಂತ ಹೇಳಿ. ಇರೋದೇ ಒಂದು ಸ್ವಲ್ಪ ಆಸರೆ ಇತ್ತು ಮನೆ, ಎಲ್ಲಿ ಹೊರಗೆ ಹೋಗ್ತಿರೋದು ಭಯ. ಹೊರಗೋದ್ರೆ ಮನೆ ಇಲ್ಲ, ಸ್ಥಳ ಇಲ್ಲ, ದುಡಿಮೆ ಇಲ್ಲ, ಏನಿಲ್ಲ, ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ನನಗೆ. ನೀನು ಹೊಸದಾಗಿ ನಮಗೇನ ಆದರೂ ಸಹಿಸ್ಕೊಂಡು ಸೈಲೆಂಟ್ ಆಗಿ ಮನೆ ಬಂದೆ. ಅವ್ರು ಬಯಸ್ಕೊಂಡೆ. ನನಗೆ ಗೊತ್ತು ಯೇಸುವಿನ ಪ್ರೀತಿಯಲ್ಲಿ ನಾನಿದ್ದೀನಿ. ಈ ಲೋಕ ಕಾಣ್ತಾ ಇಲ್ಲ ಮುಂದೆ, ಈ ಜಾತಿ ಕಾಣ್ತಾ ಇಲ್ಲ, ಯೇಸೊಬ್ಬನೇ ಕಾಣ್ತದೆ ನನಗೆ. ಆಮೇಲೆ ಯಾವ ಕಾಣ್ತಾ ಇಲ್ಲ ನನಗೆ, ಯಾವುದು ಯೇಸೊಬ್ಬನ ಬನೆ ಕಾಣ್ತಾ ಇದ್ದಾನೆ. ಆತ ಮೇಲೆ ಪ್ರೀತಿ, ನಂಬಿಕೆ, ಆಸಕ್ತಿ ಬಂದ್ಬಿಟ್ಟಿದೆ ನನಗೆ. ಈಗ ಅದನ್ನ ಕ್ರಿಸ್ತನ ಪ್ರೀತಿ ನಮ್ಮನ್ನು ಅಗಿಸೋರು ಯಾವೆಂಬ ವಾಕ್ಯ ಗೊತ್ತೇ ಇಲ್ಲ, ಆದರೂ ಆ ಕ್ರಿಸ್ತನ ಪ್ರೀತಿ ನಾನು ತುಂಬಿಟ್ಟಿದೆ. ನಾನು ಹೇಳಿದೆ, ಕೆಲವಾರು ದಿನ ಆಯ್ತು, 1 ವರ್ಷ ಆಯ್ತು, ಅದೇ ದಿನ ಜಗಳ. ಎಷ್ಟು ಜಗಳಾದ್ರೂ ಚರ್ಚ್ಗೆ ಹೋಗ್ತಿದ್ದೆ, ಮತ್ತೆ ಪ್ರೇಯರ್ ಮಾಡ್ತಿದ್ದೆ. ಮತ್ತೆ ಸೇಫ್ಟಿ ಹೇಳಿದೆ, ಮನೆ ಬಿಟ್ಟು ಹೋಗ್ಬೇಡ, ಅವ್ರಿಗೆ ಹೇಳೋದು ಬೇಡ, ಎಲ್ಲೋ ಹೋಗಿ ಬರ್ಕೋಣ ಅಂತೇಳಿ ಆ 8 ಕರ್ಕೊಂಡು ಹೊರಗೆ ಬಂದ್ಬಿಟ್ಟೆ. ಹಲ್ಲೆಲೂಯಾ. ಅದು ಸಾಕ್ಷಿ ರೇಟ್ ಹೇಳ್ತೀನಿ, ತುಂಬಾ ಇದೆ ಒಳ್ಳೆ ಸಾಕ್ಷಿ. ಹಾಗೆ ಕ್ರಿಯೆ, ನನ್ನ ಜೀವನದಲ್ಲಿ ಕ್ರಿಯೆ, ಫಸ್ಟ್ ಕ್ರಿಯೆಯಲ್ಲಿ ನಾನು ನಂಬಿಕೆ ತೋರಿಸಿದೆ, ನಾನು ಯೇಸುವಿನವನು. ಆಮೇಲೆ ಯಾರು ಹೊಸದಿದ್ರೆ ಧೈರ್ಯವಾಗಿರಿ, ನೀವು ಕ್ರಿಯೆ ತೋರಿಸಿದ್ರೆ ದೇವರು ನಿಮ್ಮನ್ನು ಕೈ ಬಿಡಲ್ಲ. ಅದಕ್ಕೆ ಕ್ರಿಯೆ ನೋಡ್ತಾನೆ ದೇವರು, ನಮ್ಮ ಒಂದು ತ್ಯಾಗ ನೋಡ್ತಾನೆ. ಆ ಕ್ಷಣದಲ್ಲಿ ನಾವು ಆ ಇಕ್ಕಟ್ಟಿನಲ್ಲಿ ನಾವು ದೇವರ ಪಕ್ಷ ನಿಂತರೆ ದೇವರು ನಮ್ಮ ಪಕ್ಷ ನಿಲ್ತಾನೆ. ಹಲ್ಲೆಲೂಯಾ. ನನಗೆ ಗೊತ್ತು, ದೇವರ ಪಕ್ಷ ನಮ್ಮ ಪಕ್ಷ ನಿಲ್ತಾನೆ. ನಾನು ದೇವ್ರ ಪರವಾಗಿ ನಿಂತು ನಂಬಲ್ಲ, ದೇವ್ರು ಅಂತಾನೆ. ಲೋಕ ಎಲ್ಲ ಒಂದ್ ಕಡೆ ಆಗ್ಲಿ, ನಾನು ಒಬ್ಬನೇ ದೇವ್ರ ಕಡೆ ನಿಂತರೆ ಇಡೀ ಲೋಕ ನಮ್ಮ ಕಡೆ ಆಗ್ತದೆ. ಆಮೇಲೆ ಸತ್ಯ, ನಾವು ದೇವ್ರ ಪರ ನಿಲ್ಬೇಕು. ಆ ಪ್ರತಿ ಕಟ್ಟಿನಲ್ಲಿ ಭಯಂಕರ ಪರಿಸ್ಥಿತಿಗಳಲ್ಲಿಯೂ ನಾನು ದೇವ್ರ ಪರ ನಿಂತಿದ್ದೇನೆ. ಅದಕ್ಕಾಗಿ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ಆಮೇಲೆ
ದೇವರಿದ್ದಾನೆ, ದೇವರಿದ್ದಾನೆ, ಇಷ್ಟಿದ್ದಾನೆ. ಒಂದು ದಿವಸ ನನ್ನ ಕಾಪಾಡ್ತಾನೆ, ಒಂದು ದಿವಸ ನನ್ನ ನೋಡ್ಕೊತಾನೆ, ಚೆನ್ನಾಗಿರ್ತಾನೆ. ನಂಬಿಕೆ ನಂಬಿಕೆ ಮಾಡ್ತಾನೆ. ನಾನು ನಂಬಿಕೆಯಲ್ಲಿ ಕ್ರಿಯೆಯಲ್ಲಿ ನಡೀತಾ ಇರುವಾಗ ಹಾಗೆ ಇದನ್ನು ಮಾಡಿದ. ಆಮೇಲೆ ಇವತ್ತು ನೀವು ಕ್ರಿಯೆ ತೋರಿಸ್ರಿ ಎಲ್ಲ ಪರಿಸ್ಥಿತಿಗಳಲ್ಲಿ. ಮಾಡಿ ಮುಂದೆ ಹೋಗೋಣ, ಬೇಗ ಬೇಗ 24 ಜನ ಓದು. ಅಪ್ರಯೋಜಕನೇ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ಕ್ರಿಯೆಯಿಲ್ಲದ ನಂಬಿಕೆಯು ವ್ಯಕ್ತವಾಗಿದೆ ಎಂಬುದನ್ನು ದೃಷ್ಟಾಂತವಾಗಬೇಕು. ಇದು ಕ್ರಿಯೆ ಇಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಇನ್ನೊಂದು ಕಥೆ ಹೇಳ್ಬೇಕಾ, ದೃಷ್ಟಾಂತ ಬೇಕಾ? ನೀವು ಕ್ರಿಯೆ ತೋರಿಸಿದ್ರೆ ಮಾತ್ರ ನೀವು ನಿಜವಾಗ್ಲೂ ಕ್ರಿಸ್ತನವರು. ಮುಂದೆ ನಮ್ಮ ಪಿತೃವಾದ ಅಬ್ರಹಾಮನು ಸಹ ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಇಸಾಕನೆಂಬ ತನ್ನ ಒಬ್ಬನೇ ಪ್ರಿಯನಾದ ಮಗನನ್ನ ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಆತನು ನೀತಿವಂತನು ಎಂಬ ನಿರ್ಣಯ ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲವೇ ಕ್ರಿಯೆಯಿಂದ ಅಲ್ಲವೇ. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಆ ಕ್ರಿಯೆಯಿಂದಲೇ ಅವನು ಸಿದ್ಧಿಗೆ ಬಂದನು ಮತ್ತು ಕಾಣಬರುತ್ತದಲ್ಲ, ದೇವರಿಗೆ ಮೆಚ್ಚುಗೆ ಎಂಬುದಾಗಿ ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು. ಅವನ ನಂಬಿಕೆ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಎಂಬ ಧರ್ಮಶಾಸ್ತ್ರದ ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತರೆಂಬ ಹೆಸರು ಅವರಿಗೆ ಉಂಟಾಯಿತು. ಹಲ್ಲೆಲೂಯಾ. ಎಲ್ಲ ಅರ್ಥ ಆಗ್ತದೆ ಎಲ್ಲರಿಗೂ? ನೀತಿವಂತನಾಗಿದೆಯಾ? ಕ್ರಿಯೆಗಳು ಸತ್ಕ್ರಿಯೆಗಳು ಸೇಮ್ ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿದಿನದಲ್ಲಿ ಆ ಕ್ರಿಯೆ ಸತ್ಕ್ರಿಯೆಗಳು ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು. ಆಮೇಲೆ ನಿನ್ನ ಕ್ರಿಯೆಯಿಂದಲೇ ಪ್ರವರ್ತಿಸಬೇಕು, ಕ್ರಿಯೆಗಳಿಂದಲೇ ನಮ್ಮ ಜೀವನ ತೋರಿಸ್ಬೇಕು. ಆಗಲೇ ನಿನ್ನ ಜೀವನವನ್ನು ದೇವರು ಗುರುತಿಸ್ತಾನೆ, ದೇವರನ್ನ ಗಮನಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಯೇಸು ನನ್ನ ಯೇಸು ಒಳ್ಳೆಯವರು ಕೈ ಬಿಡುವುದಿಲ್ಲ, ನನ್ನ ಯೇಸು ಬಲ್ಲವರು ಬದಲುವುದಿಲ್ಲ. ನಿನ್ನ ಕಣ್ಣೀರನ್ನು ಲೆಕ್ಕಿಸಿರುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನಿನ್ನ ಕಣ್ಣೀರನ್ನು ಲೆಕ್ಕಿಸಿರುವರು, ನಿನ್ನ ಪ್ರಾರ್ಥನೆಯ ಕೇಳಿಕೊಡುವರು. ನಮ್ಮ ಕಣ್ಣೀರನ್ನ ಯೇಸು ಲೆಕ್ಕಿಸಿ ತನ್ನ ಪರಲೋಕದಲ್ಲಿ ಬುದ್ಧಲಿಯಲ್ಲಿ ಒಂದೊಂದು ಹನಿ ಕಣ್ಣೀರು ಸಹ ಕರ್ತನ ಪಾದಕ್ಕೆ ಬಿದ್ದ ಕಣ್ಣೀರು ಲೆಕ್ಕಿಸಲ್ಪಡ್ತವೆ ಎಂಬುದಾಗಿ ದೇವರ ಮಹಿಮೆ ಆಗಲಿ. ಎಕ್ಸಾಂಪಲ್ ಮುಂದೆ ಹೋಗ್ತೇನೆ. ಆಮೇಲೆ ಹಲ್ಲೆಲೂಯಾ. ಒಂದು ಸಾರಿ ಸೇವಕನ ಹತ್ರ ಒಬ್ಬ ವಿಶ್ವಾಸಿ ಓಡಿ ಬರ್ತಾ ಇದ್ದಾನೆ, ಅಳುತ್ತಾ ಬರ್ತಾ ಇದ್ದಾನೆ. ಬಂದು ಮಣ್ಕಲ್ ಭಾಷೆ
ಅಷ್ಟೇ ನಾನು ಇವತ್ತು ತುಂಬಾ ನಾನು ಹೆಂಡತಿಯನ್ನು ಹಿಂಸೆ ಪಡ್ಬಿಟ್ಟೆ ನೋಡು, ಮೈಯೆಲ್ಲ ಕಚ್ಚಿದ್ದಾಳೆ, ಮೈಯೆಲ್ಲ ಕಚ್ಚಿಬಿಟ್ಟಾಳೆ, ಮೈಯೆಲ್ಲ ಕಚ್ಚಿಬಿಟ್ಟಿದ್ದಾಳೆ, ಎಲ್ಲ ಗಾಯಗಿದ್ದಾವೆ, ಅದಕ್ಕೊಂದು ಬಂದ ಮೊಣಕಲ್ಲು. ಹೌದಾ, ಸರಿ ನಿಮ್ಮ ಹೆಂಡತಿ ಬುದ್ಧಿ ಹೇಳೋಣ, ತಯಾರು ಮಾಡೋಣ ಅಂತೇಳಿ ಅಷ್ಟರಲ್ಲಿ ಹೆಂಡತಿ ದೂರ ಬರೋದು ಕಾಣ್ತದೆ. ಆಕೆ ಗೊತ್ತಾಯ್ತು ಪಾಸ್ಟರ್ ನೋಡಿದ್ದಾನೆ ನನ್ನ ಒಂದು ಕಂಪ್ಲೇಂಟ್ ಹೇಳಕ್ಕಂತೇಳಿ ದೂರ ಬರೋದು ನೋಡಿ, ಬೇಗ ಬಚ್ಚಿಕೋ, ಚರ್ಚಲ್ ಒಳ ಆ ಕಡೆ ಬಚ್ಚಿಕೋಬೇಡ ಅಂತೇಳಿ ಬಚ್ಚಿಟ್ಬಿಟ್ಟ ಪಾಸ್ಟರ್. ಆಕೆ ಬಂದು ಓಡಾಡಿ ಬರ್ತಾಳೆ. ಪಾಸ್ಟರ್ ಗಂಡ ಬಂದ ಅಂತ ಕೇಳಿದ್ರು. ಬಂದ ಅಂತ ಇರ್ಲಿ, ನೀನು ಯಾಕೆ ಬರ್ತದೆ ಹೇಳಮ್ಮ, ಗಂಡ ಬಂದಿದ್ದಾನ ಅಂತ ಹೇಳಿ. ಹೌದು, ನಮ್ಮ ಅದು ಸಿಗ್ಲಿ, ಆಮೇಲೆ ಬೇರೆ ಮಾಡ್ತೇನೆ, ಗಂಡನ ಮೇಲೆ ಬೇರೆ ಮಾಡ್ತೇನೆ. ನಮ್ಮ ಒಂದು ಕುರಿ ಇತ್ತು, ನಾಯಿ ಬಾರಿ ಕಚ್ಚಿಬಿಡದೆ. ಒಂದು ಕುರಿ ಇತ್ತು, ತುಂಬಾ ನಾಯಿ ಭಯಂಕರ ಕಚ್ಚಿಬಿಡದ. ಅದಕ್ಕೆ ಮೊದಲು ಸ್ವಲ್ಪ ಬೇರೆ ಮಾಡ್ತೇನೆ, ನೀನು ಬೇರೆ ಮಾಡಮ್ಮ. ಒಳ್ಳೆ ಕುರಿ ನಮ್ದು, ಆ ಕುರಿಗೆ ಒಳ್ಳೆ ಕುರಿ, ಒಳ್ಳೆ ಕುರಿ ಅದು. ಆ ನಾಯಿ ತುಂಬಾ ಕಚ್ಚಿಬಿಡಿದ ಮೈಯೆಲ್ಲ, ಅದು ಬೇರೆ ಮಾಡೋಣ. ಆಯ್ತು ಅಷ್ಟೇ ಮಾಡೋಣ, ಮತ್ತೆ ಕಣ್ಮುಚ್ಚಮ್ಮ, ನಾನು ಕಣ್ಮುಚ್ಚ. ಆಗ ಗಂಡ ಆ ಕಡೆಯಿಂದ ಪಾಠ ಸನ್ನೆ ಮಾಡಿಕಂತ ಬಾಬಾ ಅಂತ ಹೇಳಿ ಬಂದು ಮಣ್ಕಲ್ ಉಳಿದಾನೆ. ಕಣ್ಮುಚ್ಚಿ ಅಯ್ಯ ಕುರಿಯನ್ನು ವಾಸಿ ಮಾಡು, ಹೀಗೆ ಬೇರೆ ಮಾಡ್ತಾರೆ. ಆ ಕುರಿ ಗಾಯೆಲ್ಲ ವಾಸಿ ಆಗ್ಲಿ, ನೋವೆಲ್ಲ ವಾಸಿ ಆಗ್ಲಿ ಅಂತ ಹೇಳಿ ಗಂಡ ಮಣ್ಕಲ್ ಉಳಿದಾನೆ. ಆಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ, ಒಂದ್ ಕಡೆ ಆಗ್ತಾ ಇದ್ದಾನೆ. ಗಂಡದ್ದು ಗೊತ್ತಿಲ್ಲ. ಆ ಕುರಿ ಚೆನ್ನಾಗಾಗ್ಲಿ ದೇವ್ರೆ, ಯೇಸು ನಾಮದಲ್ಲಿ ಕುರಿಯನ್ನು ಗುಣಪಡಿಸು, ಆ ಕುರಿ ಗಾಯೆಲ್ಲ ವಾಸಿ ಆಗ್ಲಿ, ನಾಯಿ ಕಚ್ಚಿರೋ ಭಾಗವೆಲ್ಲ ವಾಸಿ ಆಗ್ಲಿ. ಆಗ ಪಾಸ್ಟ್ ಆಮೇನಂದ, ಆಮೇನಂದು ಮುಂದೆ ಗಂಡ ಬಂದಿದ್ದಾನೆ. ನೋಡಮ್ಮ, ಕುರಿ ಯೇಸು ಕುರಿನ ಹೆಂಗ್ ಕಚ್ಚಿ ಬಿಡ್ತಾರೆ. ಅಲ್ಲವೇ ಯೇಸು ಕುರಿನ ಇಷ್ಟೊಂದು ಕಚ್ಚದು. ಅಲ್ಲೇ ನಿಮ್ಮ ಕ್ರಿಯೆಗಳಂಗಿರ್ಬಾರ್ದು, ಅಥವಾ ನೀತಿ ಕ್ರಿಯೆಗಳಿರ್ಬೇಕು. ಗಂಡನ ಪ್ರೀತಿಸೋರಾಗಿರ್ಬೇಕು, ಗಂಡನ ಪ್ರೀತಿಸುವ ಕ್ರಿಯೆ ತೋರಿಸ್ಬೇಕು. ನಾನು ಗಂಡನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಬಾಯಿ ಹೇಳೋದಲ್ಲ, ಕ್ರಿಯೆಯನ್ನು ತೋರಿಸ್ಬೇಕು. ಅಲ್ಲೇಲೂಯಾ. ಒಂದು ಘಟನೆ ಗೊತ್ತು, ಸ್ಮಿತ್ ವಿಗಲ್ಸ್ವರ್ತ್ ಅಂತ. ಎಷ್ಟೇ ಗೊತ್ತು? ಸ್ಮಿತ್ ವಿಗಲ್ಸ್ವರ್ತ್ ಅಂತ ಗೊತ್ತಾ? ಗೊತ್ತು. ಇಂಗ್ಲೆಂಡಲ್ಲಿ ದೊಡ್ಡ ಸೇವಕರು, ದೊಡ್ಡ ಕೋಪಿಷ್ಟ, ದೊಡ್ಡ ಸೇವಕರು, ಅನ್ಎಜುಕೇಟೆಡ್. ಆತನು ದೇವರ ನಮಗೆ ಮುಂಚೆ ತನ್ನ ಹೆಂಡತಿ ದೇವರ ಭಕ್ತಳು, ಯೇಸುವಿನ ಭಕ್ತಳು. ಆಕೆ ಚರ್ಚಿಗೆ ಹೋಗ್ತಿದ್ದು ವಾರ ವಾರ, ಹೊಡಿತಾ ಇದ್ದ, ಬಡಿತಾ ಇದ್ದ, ತಡಿತಾ ಇದ್ದ. ಎಷ್ಟು ಹೊಡೆದ್ರು ಚರ್ಚಿಗೆ ಹೋಗ್ತಿದ್ರು, ಎಷ್ಟು ಹಿಂಸೆ ಕೊಟ್ಟರು ಚರ್ಚಿಗೆ ಹೋಗ್ತಾ ಇದ್ದು, ಬರ್ತಾ ಇದ್ದು. ಒಂದಿನ ನೈಟ್ ಮೀಟಿಂಗ್ ಇತ್ತು. ಇದು ಹಗಲತ್ತು ಬಿಟ್ಬಿಟ್ಟು ನೈಟ್ ಹೊಂಟ್ಬಿಡೋಣ ಅಂತ ಸಿಕ್ತು. ಇದಕ್ಕೆ ನೈಟ್ ಮೀಟಿಂಗ್ ಇದೆ ಸಾಯಂಕಾಲ ಅಂತ ಹೇಳಿ ಹೇಳುವಾಗ, ಇವತ್ತು ಲಾಸ್ಟು, ನೀನು ಹೋದ್ರೆ ಇವತ್ತೇ ಸಂಬಂಧ ಬರ್ತದೆ, ನೀನು ನಮ್ಮ ಪಾಲಿಗೆ ಸತ್ತಾಗಿ, ನೀನು ಮನೆಯೊಳಗೆ ನಿನಗೆ ಜಾಗ ಇಲ್ಲ, ನನ್ನ ಜೀವನದಲ್ಲಿ ಸ್ಥಳ ಕೊಡಲ್ಲ ನಿನಗೆ, ಇವತ್ತೇ ಲಾಸ್ಟ್ ಫೈನಲ್. ಆ ಯೇಸು ಆ ಚರ್ಚ್ ಮೀಟಿಂಗ್ ಇವತ್ತೇ ಲಾಸ್ಟು ಅಂತ ಹೇಳಿದ. ಹಾಗೆ ಹೆಂಡತಿ ಸ್ವಲ್ಪ ಯೋಚನೆ ಮಾಡಿದ್ಲು, ಇವತ್ತೇ ಒಂದು ವೇಳೆ ಏನಾದರೂ ನಾನು ಹೋಗಿಲ್ಲ ಅಂದ್ರೆ ಜೀವನ ಪೂರ್ತಿ ಬಿಡಲಿಲ್ಲ, ಜೀವನ ಪೂರ್ತಿ ಮತ್ತೆ ಚರ್ಚಿಗೆ ಬಿಡಲ್ಲ, ಅಷ್ಟು ಕಂಡೀಷನ್. ಅದನ್ನ ಮಿಲಿಟರಿ ಮ್ಯಾನ್ ಬಂದು ತೋರಿಸ್ತಾರೆ. ನೋಡು, ಹೋದ್ರೆ ಸುಟ್ಟು ಬಿಡ್ತೀನಿ ಅಂತೇಳಿ, ಹೋದ್ರೆ ಸುಟ್ಟು ಹಾಕ್ಬಿಡ್ತೀನಿ ಅಂತೇಳಿ. ಆದರೂ ಆಕೆ ಯೋಚನೆ ಮಾಡ್ತಾಳೆ, ಇವತ್ತಿನ ಜೀವನದಲ್ಲಿ ಪರೀಕ್ಷೆ ಇದು, ನಾನು ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು, ಇಲ್ಲಾಂದ್ರೆ ನಾನು ಕಟ್ಟಿಗೆ ಕೊಡ್ತೇನೆ, ನನ್ನ ಜೀವನದಲ್ಲಿ ಮತ್ತೆ ಬಿಡಲ್ಲ. ಮತ್ತೆ ಕಠಿಣ ಮನುಷ್ಯನ ಗೊತ್ತಾಗಿ, ಅಯ್ಯ ಇದು ಸುಟ್ರೆ ನಾನು ಪರಲೋಕ ಬರ್ತೀನಿ, ಬಿಟ್ರೆ ನಾನು ಚರ್ಚಿಗೆ ಬರ್ತೀನಿ ಅಂತ ಹೇಳಿ ಬೇರೆ ಮಾಡಿಕೊಂಡು ಆತ ನನಗೆ ಭಾಗ ಅಡ್ಡಿದ್ದಾನೆ, ಈಗ ಬಂದು ಹಿಡ್ಕೊಂಡು. ಆಗ ಕಣ್ಣೀರಿಡುತ್ತ, ಸ್ವಾಮಿ ನೀನು ನೋಡ್ಕ ಅಂತ ಹೇಳಿ ಆಕೆ ಆ ಬಂದಕ್ಕೆ ಕೆಳಗಿಂದ ದೂರ ಹೊರಗಡೆ ಹೋದ್ರು, ಚರ್ಚಿಗೆ ಹೋಗ್ತಾ ಇದ್ದಾಳೆ. ಅವನು ಸುಮ್ಮನೆ ಕೋಪದಿಂದ ಬೈತಾ ಬಂದು ಬಿಸಾಗಿ ಒಳಗೆ ಸಿಟ್ಟು ಕೂತ್ಕೊಂತಾನೆ. ಹೋಗಿ ಚರ್ಚೆ ಮುಗಿಸ್ಕೊಂಡು ವಾಪಸ್ ಬರ್ಬೇಕಲ್ಲ, ವಾಪಸ್ ಬರೋಷ್ಟರಲ್ಲಿ 10 ಗಂಟೆ 11 ಗಂಟೆ ಆಯ್ತು. ಅದು ಆ ಕಡೆ ಮಂಜುಗಡ್ಡೆ ಬೀಳ್ತಾ ಇದ್ದಾರೆ. ಆಗ ಬಾಗಿಲು ಹಾಕೊಂಡು ಒಳಗಡೆ, ಬೀಗ ಹಾಕೊಂಡು ಒಳಗಡೆ ಆರಾಮ ಮಕ್ಕಳಿದ್ದಾನೆ. ಎಷ್ಟು ತಟ್ಟಿದ್ರು, ಬಾಗಿಲು ತಟ್ಟಿದ್ರು ಗಂಡ ಬಾಗಿಲು ತೆಗೆದಿಲ್ಲ. ಕರಡಿಸು ನನಗೆ ಇನ್ನು ಅವಕಾಶ ಕೊಡು ಇನ್ನ ಅಂತ ಎಷ್ಟು ಕೇಳ್ಕೊಂಡ್ರು ಬಾಗಿಲು ತೆರಲೇ ಇಲ್ಲ. ಮನೆಗೆ ವಾಪಸ್ ಎಲ್ಲ ಹೋಗೋಯ್ತು. ಆಕೆ ಅಲ್ಲೇ ಮೊಣಕಾಲು ಊರಿ ಪೈರು ಮಾಡ್ತಾರೆ. ಮಂಜುಗಡ್ಡೆ ಬೀಳ್ತಾ ಇದ್ದಾವೆ. ಈ ಬನ್ನಿ ಮಂಜು ಭಯಂಕರ ಕರಿತಾ ಇದೆ, ಮೈ ಬರುವ ಚಳಿಯಲ್ಲಿ ಪೈರು ಮಾಡ್ತಾ ಇದ್ದಾಳೆ. 5 ಗಂಟೆ ಆದ್ರೂ ಬಾಗಿಲು ತೆಗಿಲಿಲ್ಲ. 5 ಗಂಟೆ ಮೇಲೆ ಆಕೆ ಅಲ್ಲೇ ಧ್ವನಿ ಹೋಗಿ ಸ್ವರ ಹೋಗಿದೆ. ಈಕೆ ಸತ್ತಾಳ, ವಾಪಸ್ ಹೋಗೋಣ ಅಂತೇಳಿ ಬಾಗಿಲು ತೆರೆಯುವಾಗ ಹಂಗೇ ಮೊಣಕಾಲು ಊರಿದ್ದಾಳೆ. ಮೊಣಕಾಲು ಊರಿ ಹಂಗೆ ತುಟಿಗಳು ಅದರ್ತಾ ಇದೆ, ಮೈಯಲ್ಲಿ ಅದರ್ತಾ ಇದೆ, ಅಳ್ತಾ ಇದ್ದಾಳೆ. ಬಾಗಿಲು ತೆರೆದು ನೋಡ್ತಾನೆ, ಈಕೆ ಎಷ್ಟು ತ್ಯಾಗ, ಸಾಯಕ್ಕೂ ಇರ್ತಾಳೆ, ಎಂಥದ್ದು ಆಗಿದೆ ಅಂತೇಳಿ ಬಾಗಿಲು ತೆರೆದ. ಆಕೆ ಎದ್ದು ಮೇಲೆ ಎದ್ದು ಸಂತೋಷವಾಗಿ ಒಳಗೆ ಬಂದು ಕದ ಒಳಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಟೀ ಮಾಡಿ, ಒಳ್ಳೆ ಟೀ ಮಾಡಿ ಗಂಡ ಕೊಟ್ಲು.
ಹಾಗೆ ಪ್ರೀತಿಯನ್ನ ಕ್ರಿಯೆ ಮುಖಾಂತರ ವ್ಯಕ್ತಪಡಿಸಿದ್ರು. ಅಲ್ಲಯ್ಯ, ಕೋಪಗೊಳ್ಳಲ್ಲ. ಆ ಪ್ರೀತಿ, ಆ ಜಾಗ ನೋಡಿ ಆ ಕ್ಷಣನೇ ಆತನ ಮಡ್ಕಲುದಂತೆ. ನೀನು ಇಷ್ಟು ನನ್ನ ಪ್ರೀತಿ ತೋರಿಸ್ತಾ ಇದ್ರೆ ನಿನ್ನ ದೇವರಿಗೆ ಎಷ್ಟು ಪ್ರೀತಿ ಇರ್ಬೋದು, ಆಮೇಲೆ ದೇವರು ಎಷ್ಟೋ ಪ್ರೀತಿ ಮಾಡಿರ್ಬೋದು. ಅದು ನನಗೇನೆ ಹೆಚ್ಚಾಗಿ ಆತನ ಪ್ರೀತಿ ಮಾಡ್ತಿದ್ದೆ ಅಂದ್ರೆ ಅದು ನನಗೂ ತೋರಿಸ್ತದೆ ಆ ಪ್ರೀತಿನ. ನಿಜವಾಗ್ಲೂ ನಿನ್ನ ದೇವ್ರು ದೊಡ್ಡವನು, ನಿನ್ನ ದೇವ್ರು ಒಳ್ಳೆಯವನು, ನಿನ್ನ ದೇವ್ರು ಬಹಳ ಪ್ರೇಮಾಮಯನು, ನಿನ್ನಲ್ಲಿ ಆ ಪ್ರೀತಿ ಇಟ್ಟಿರಲ್ಲ, ಸಂತೋಷ ಅಂತ ಹೇಳಿ ನಾನು ನೀವಿಬ್ಬರು ಚೇಚಿಕೊಂಡವ್ರು ಅಂತ. ಅಲ್ಲಯ್ಯ, ಆತನು ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿ, ಆತನ ಸೇವೆ ಪ್ರಾರಂಭ ಮಾಡಿ ಹೆಂಡತಿ ವಿದ್ಯೆ ಕಲಿಸಿಕೊಟ್ಟು, ಬೈಬಲ್ ಕಲಿಸಿಕೊಟ್ಟು ಚರ್ಚೆ ಹೋಗ್ತಿರುವಾಗಲೇ ಆತನ ಸೇವೆಗೆ ದೇವರು ಕರೆದ. ದೊಡ್ಡ ಪ್ರವಾದಿ 28 ಜನ ಸತ್ತವನ್ನ ಎಬ್ಬಿಸಿದ. ನನ್ನ ವಿಷಯವನ್ನ ಎಲ್ಲ ಬುಕ್ಸ್ ಓದಿಲ್ವಾ? ಸ್ಮಿತ್ ವಿಗಲ್ಸ್ವಾರ್ತ್ ಅಂತೇಳಿ 28 ಜನ ಸತ್ತವನ್ನ ಎಬ್ಬಿಸಿದಾನೆ. ಅಷ್ಟು ನಂಬಿಕೆ ವೀರ ಆತ. ಹಲ್ಲೆಲೂಯಾ, ನಂಬಿಕೆ ವೀರ. ಆತನ ರಕ್ಷಣೆ ಬಂದದೇ ಹಾಗೆ ತನ್ನ ಹೆಂಡತಿಯ ಪ್ರೀತಿಯ ಕ್ರಿಯೆಗಳು. ನಿಮ್ಮ ಪ್ರೀತಿಯನ್ನ ಕೃತ್ಯದಲ್ಲಿ, ಸತ್ಯದಲ್ಲಿ ತೋರಿಸು ಎಂಬುದಾಗಿ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಪ್ರೀತಿಯನ್ನ ಕೃತ್ಯದಲ್ಲಿ, ಸತ್ಯದಲ್ಲಿ ತೋರಿಸಲಿ. ಇದು ನಾವು ಪ್ರತಿ ವಿಷಯದಲ್ಲಿ ನಾವು ಸತ್ಕ್ರಿಯೆ ಮತ್ತು ಕ್ರಿಯೆಗಳು ತೋರಿಸುವಾಗ ನಿಜವಾಗ್ಲೂ ನಾವು ಕ್ರಿಸ್ತನವರು. ಆಮೇಲೆ ನಮ್ಮ ಪ್ರೀತಿಯನ್ನ ತೋರಿಸ್ಬೇಕು. ನಮ್ಮ ಯಜಮಾನ ಕ್ರೂರವಾಗಿರ್ಬೋದನ್ನು, ಅಸಹ್ಯವಾಗಿರ್ಬೋದನ್ನು ಅವ್ರು ನೋಡಿದ್ರೆ ಒಂದ್ ಟೈಮ್ ನಿಮ್ಗೆ ಒಂಥರ ಏನ್ ಅನಿಸ್ತದೆ, ಯಾಕನ್ನ ಕಟ್ಕೊಂಡ ಜೀವನ ಅಂತ ಅನಿಸ್ಬೋದೇನು. ಆದ್ರೆ ಅದು ನೋಡಿದ್ರೆ ಆತ್ಮಕ್ಕಾಗಿ ನೀವು ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ, ಆತ್ಮ ರಕ್ಷಣೆಗಾಗಿ ಪ್ರೀತಿ ಮಾಡ್ಬೇಕು, ವ್ಯಕ್ತಪಡಿಸ್ಬೇಕು, ಅದು ತೋರಿಸ್ಬೇಕು ಪ್ರೀತಿನ. ನಿಜವಾಗ್ಲೂ ಯೇಸುನ ಕ್ರಿಸ್ತನಲ್ಲಿ ಬಂದವರೆಲ್ಲರೂ ಸತ್ಕ್ರಿಯೆ ಮಾಡಬೇಕು, ಪ್ರೀತಿ ಕ್ರಿಯೆ ತೋರಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. ಒಂದು ಎಕ್ಸಾಂಪಲ್ ಹೇಳ್ತೀನಿ, 11ನೇ ಬರು. ಈಗ ಎಲ್ಲ ಗಮನಿಸ್ಬೇಕು. ಒಬ್ಬ ರಾಜನಿಂದ ಒಬ್ಬ ಸಾಮಾನ್ಯ ಮಂತ್ರಿ, ಸಾಮಾನ್ಯ ಮನುಷ್ಯ ರಾಜ ಎಲ್ಲ ಹೋಗ್ತಾನೆ, ಅಲ್ಲಿ ಹೋಗ್ತಿರ್ತಾನೆ. ಎಲ್ಲ ಮಂತ್ರಿಗಳ ಮಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ರಾಜ. ಪಕ್ಕದಲ್ಲಿ ಇಟ್ಕೊಂಡಾನೆ, ಎಲ್ಲನೋ ಹೋಗ್ಲಿ ಜೊತೆಲೇ ಕರ್ಕೊಂಡು ಹೋಗ್ತಾನೆ, ಜೊತೆಲೇ ಬರ್ತಾನೆ. ಎಲ್ಲಿ ಹೋದ್ರು ಎಲ್ಲಾ ಸಮಯದಲ್ಲಿ ರಾಜನ ಹತ್ರ ಇರ್ತಾನೆ. ಇದನ್ನು ನೋಡಿ ಕೆಲವು ಪ್ರಧಾನಿಗಳು, ಅರಸನ ಸರ್ದಾರರು, ಮಂತ್ರಿಗಳು ಕಿಚ್ಚು ಮಾಡ್ತಾರೆ. ಯಾವಾಗ್ಲೂ ರಾಜ ಪಕ್ಕ ಇರ್ತಾರಲ್ಲ, ರಾಜನ ಅಷ್ಟು ಪ್ರಿಯನ, ಇವನಲ್ಲಿ ತಪ್ಪಿಡೇನ ಅಂತ ಹೇಳಿ ಒಂದು ಗುಂಪು ರೆಡಿ ಆಯ್ತು. ದಾನಿಯನ್ನ ಹೆಂಗ ರೆಡಿ ಆದ್ರು ಗೊತ್ತಲ್ಲ, ದಾನಿಯನ ಬಗ್ಗೆ. ಹಾಗೆ ಅದನ್ನ ಹಿಡಿಬೇಕು, ತಪ್ಪಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದಿನ ಎಲ್ಲ ಮಾತಾಡ್ಕೊಂಡ್ರು ಮಂತ್ರಿಗಳು. ಅವನು ಹೆಗಲ ಮೇಲೆ ಒಂದು ಜೋಡಿ ಇರ್ತದೆ, ಒಂದು ಚೀಲ ಇರುತ್ತದೆ, ಒಂದು ಚೀಲ ಇರ್ತದೆ. ಆ ಚೀಲದಲ್ಲಿ ಇವನು ಏನೋ ಅರಮನೆಯಿಂದ ತಗೊಂಡು ತನ್ನ ಮನೆಗೆ ಹೋಗ್ತಾನೆ. ದಿನಾಲು ಆ ಬೆಳ್ಳಿ ಬಂಗಾರ ಹಣ ಇರುವಂತ ಭಂಡಾರದಿಂದ ಅಥವಾ ಎಲ್ಲೆಲ್ಲೋ ದುಡ್ಡು ಇರ್ತದೋ ಅದನ್ನ ಚೀಲ ಹಾಕೊಂಡು ಮನೆಗೆ ಹೋಗ್ತಾನೆ. ಅವನು ಅದನ್ನೇ ಮುಂದಿಟ್ಟುಕೊಂಡು ಇವನನ್ನ ಆ ರಾಜನಿಂದ ಅಗಲಿಸಿಬಿಡೋಣ, ಆ ರಾಜನಿಂದ ದೂರ ಮಾಡೋಣ ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ಒಂದ್ ದಿವಸ ರಾಜನ ಕರೆದ್ರು. ರಾಜ, ನೀನ್ ನಂಬಿದೆಯಲ್ಲ, ನೀನು ಆಳಿದ ಪಕ್ಕದಲ್ಲಿ ಒಬ್ಬ ಆಳು ಒಳ್ಳೆಯವನ್ನ ತಂದ್ಕೊಂಡಿಯಲ್ಲ, ನಿಜವಾಗ್ಲೂ ಒಳ್ಳೆಯವನ? ಅವ್ನು ಎಷ್ಟು ತಪ್ಪಾಡ್ತ ಗೊತ್ತಾ? ಅವನ ದಿನಾಲು ಅವನು ಎಲೆಗಳ ಒಂದು ಚೀಲ ಇರ್ತದೆ, ಆ ಚೀಲದಲ್ಲಿ ಅವನು ಬೆಳ್ಳಿ ಬಂಗಾರ ಬೆಲೆಗಳ ವಸ್ತು ತಗೊಂಡು ಮನೆಗೆ ಹೋಗ್ತಾನೆ, ದಿನ ತುಂಬ್ಕೊಂಡು ಹೋಗ್ತಾನೆ ಸಾಯಂಕಾಲ ಟೈಮ್. ಹಾಗಾಗಿ ನೀನು ಗುರುತಿಸಿ ಹೋಗಿದೆಯಾ ನೋಡಿ, ಗೊತ್ತು, ನೀನು ಚೆಕ್ ಮಾಡು ಬೇಕಾದ್ರೆ, ಕಂಟಿನ್ಯೂ ನೋಡೋಣ ಅಂತ ಹೇಳಿ ರಾಜ ಹೇಳುವಾಗ, ರಾಜ ಹೌದಾ, ನನ್ನ ಆಳು ಅಷ್ಟು ಕೆಟ್ಟವನ? ಹೌದು, ಅವನ ಎಲೆ ಮೇಲೆ ಚೀಲ ಇದೆ, ಚೀಲದಲ್ಲಿ ಏನಿದೆ ಯಾವತ್ತು ನೋಡಿಲ್ಲ, ರಾಜ ಕೂಡ ನೋಡಿಲ್ಲ. ಯಾವಾಗಲೂ ಚೀಲ ಇರ್ತದೆ ಬೆರಳಲ್ಲಿ, ಬೆಳಿಗ್ಗೆ ಮನೆ ಬಿಟ್ಟರೆ ಯಾಕೆ ಬರ್ತದೆ, ಮನೆಗೆ ಹೋಗೋರು ಆ ಕಡೆ ಹೋಗ್ತದ. ಆ ಚೀಲದಲ್ಲಿ ಏನಿದೆ ಅಂತ ರಾಜನ ಅಮ್ಮ ನೋಡ್ತು. ಒಂದು ದಿವಸ ಎಲ್ಲ ಮಂತ್ರಿಗಳು ಕರೆದ, ಎಲ್ಲರನ್ನ ಮಂತ್ರಿಗಳು ಕರೆದ. ಇವತ್ತು ಪರೀಕ್ಷೆ ಮಾಡೋಣ ನಿಮ್ಮೆದುರಿಗೆ, ಅವ್ನ ಒಳ್ಳೆಯವನ ಕೆಟ್ಟವನ, ಅವನ ಕ್ರಿಯೆ ಅಂತ ನೋಡೋಣ, ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಅವನ ಸಾಯಂಕಾಲ ಬರ್ಬೇಕಂತ ಹೇಳಿ ಎಲ್ಲರನ್ನ ಕರೆದ. ಆಗ ಮಂತ್ರಿನ ಕರೆದು ತನ್ನ ನಂಬಿಕಸ್ಥ ಆಳ ಕರೆದು, ಇವತ್ತು ಈಗ ಅರಮನೆಯ ರಾಜ ಭಂಡಾರದಲ್ಲಿ ಬೆಳ್ಳಿ ಬಂಗಾರ ಇರುವಂತ ಕೋಣೆಗಳು, ಬೆಲೆಯುಳ್ಳ ವಸ್ತು ಇರುವಂತ ದುಡ್ಡು ಹಣ ಇರುವಂತ ಕೋಣೆಗಳಿದ್ದಾವೆ, ಹೋಗಿ ಚೆಕ್ ಮಾಡ್ಕೊಂಬ ಎಲ್ಲ ಅಂತ ಹೇಳಿದ. ತಲೆಯಲ್ಲಿಯ ಎಲ್ಲ ಚೆಕ್ ಮಾಡಿ, ಅಂದ್ರೆ ರಾಜದ ಚೀಲ ಇದೆ ಅಂತ ಕೈಯಲ್ಲಿ ತಗೊಂಡ್ಬರ್ತಾನೆ ಒಳಗಡೆ. ಎಲ್ಲೆಲ್ಲಿ ಬಂಗಾರ ರಾಶಿ, ಬೆಳ್ಳಿ ಹಾಗೆ ಹಣ ಐಶ್ವರ್ಯ ಎಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ಒಂದೊಂದು ಅರಮನೆಯ ಕೋಣೆಗಳಲ್ಲಿ ಭಂಡಾರಗಳಲ್ಲಿ ಏನಿದೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬ, ಚೆನ್ನಾಗಿದೆ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ ಕಳಿಸ್ಕೊಟ್ಟ. ಅದು ಒಳಗಡೆ ಹೋದ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಎಲ್ಲ ಈ ಮಂತ್ರಿಗಳು ವೈರಿಗಳೆಲ್ಲ ಕುಂತಿದ್ದಾರೆ. ಅವನು ಚೀಲ ಹಾಕೊಂಡು ಚೀಲ ಹಾಕೊಂಡು ಬಾಗಿಲು ಎಲ್ಲ ಮುಚ್ಚಿ ಬರ್ತಾ ಇದ್ದಾನೆ. ರಾಜ, ಎಲ್ಲ ಚೆನ್ನಾಗಿದೆ, ಏನು ಎಲ್ಲಿ ಏನು ನಷ್ಟ ಆಗಿಲ್ಲ, ಕರೆಕ್ಟ್ ಆಗಿದೆಲ್ಲ, ಬೀಗರು ಕರೆಕ್ಟಾಗಿ ಭದ್ರವಾಗಿದೆ, ಎಲ್ಲೆಲ್ಲಿ ಬಂಗಾರ ಇದೆ, ಬೆಳೆ ಕರೆಕ್ಟ್ ಆಗಿದೆ, ಎಲ್ಲಿ ತೊಂದರೆ ಅಂತ ಹೇಳ್ತಾನೆ. ಆಗ ಎಲ್ಲ ಕರೆಕ್ಟ್ ಆಗಿದೆ ರಾಜ,
ಅಂತ ಹೇಳುವಾಗ ಮಂತ್ರಿಗಳು ಎಂತಾರೆ, ರಾಜ ಅವನ ಹೆಗಲ ಮೇಲೆ ಚೀಲ ಚೆಕ್ ಮಾಡು ಅಂತ ಹೇಳ್ತಾರೆ. ರಾಜ ಆ ಹೆಗಲ ಮೇಲೆ ಚೀಲ ಚೆಕ್ ಮಾಡು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಆಳು ಕರೀತಾರೆ. ಏನಪ್ಪಾ ನಿನ್ ಚೀಲ ಏನಿದೆ, ಚೀಲ ಕೊಡು ಅಂತ ಹೇಳ್ತಾನೆ. ಒಬ್ಬ ಮಂತ್ರಿ ಕರೀತಾನೆ, ಬರೀ ಯಾವನೊಬ್ರು ಅಂತ ಹೇಳಿ. ಎಲ್ಲರಿಗೆ ಸೂರು ಬೇಡ, ಚೀಲ ಏನಿದೆ ಅಂತ ಹೇಳಿ. ಆ ಚೀಲದಲ್ಲಿ ಏನಿದು ನಾವು ಚೆಕ್ ಮಾಡೋಣ, ಇವನು ಒಳ್ಳೆಯವನ ಕೆಟ್ಟಾನ, ಇವನು ಕ್ರೀ ಅಂತ ನೋಡೋಣ. ಈಗ ಮನುಷ್ಯ ಮಂದಿ ಎತ್ಕೊಂಡು ರಾಜನ ಮಂದಿ ಆ ಚೀಲ ತಗೊಂಡು ಮೇಲೆ ಎತ್ತಿ ಸುರುತ್ತಾನೆ. ಸುರಿದು ಕೂಡ ಹಳೆ ಪಾತ್ರೆ ಇಡುತ್ತದೆ. ಹಳೆ ಪಾತ್ರೆ, ಹಳೆ ಬಟ್ಟೆ, ಹಳೆ ಒಂದು ಅಂಗಿ, ಹಳೆ ಒಂದು ಲುಂಗಿ, ಹಳೆ ಒಂದು ಸೊಂಬು ಕೆಳಗೆ ಬರ್ತವೆ. ಇವನು ಮಂತ್ರಿ ಸ್ಥಾನದಲ್ಲಿ ಯಾಕೆ ಇಟ್ಕೊಳ್ಳೋಣ ಅಂತ ಹೇಳಿ ಕೆಲವಲ್ಲ ತಲೆ ಬಗ್ಸ್ಕೊತಾರೆ. ತಲೆ ಇವನು ಒಳ್ಳೆ ಸ್ಥಾನ ಇದ್ದು ರಾಜನ ಪಕ್ಕ ಇದು ಇಂಥವೆಲ್ಲ ಯಾಕೆ ಇಟ್ಕೊಳ್ಳೋ ಜೊತೆಯಲ್ಲಿ ಚೀಲದಲ್ಲಿ. ಆ ರಾಜ ಎದುಳ್ತಾನೆ, ಯಾಕೆ ಇಂಥ ದರಿದ್ರ ಇಟ್ಕೊಂಡು ನೀನು ಏನಿದು ಅಂತ ಹೇಳಿ. ರಾಜ, ನಾನು ನನ್ನ ಜೀವನದಲ್ಲಿ ನಾನು ಯಾವ ಸ್ಥಿತಿಯಲ್ಲಿದ್ದೆವು, ಆ ಪೂರ್ವ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿದ್ದೆವು, ಆ ಜೀವನದಲ್ಲಿ ನಾನು ಪಟ್ಟ ಕಷ್ಟಗಳು, ದುಃಖಗಳು, ನೋವುಗಳು, ಆ ಜೀವನದಲ್ಲಿ ನಾನು ಪಟ್ಟದ ಎಲ್ಲ ಅನುಭವಗಳನ್ನ ಮರ್ತು ಬಿಡ್ತೀನಿ ಅಂತ ಹೇಳಿ ರಾಜನ ಪಕ್ಕ ಬಂದ್ಮೇಲೆ, ಅರಮನೆ ಬಂದ್ಮೇಲೆ ಗರ್ವ ಬಂದ್ಬಿಡ್ತದೆ. ನನಗೆ ಗರ್ವ ಬಂದಿತ್ತು, ಸೊಕ್ಕು ಬಂದಿತ್ತು. ನಾನು ದುಡುಕಿ ಅನೇಕ ಸಾರಿ ತಪ್ಪು ಮಾಡ್ಬೋದೇನೋ. ನನಗೆ ಯಾವಾಗ ಮುಂದೆ ಇದ್ರೆ ಇವು ನನಗೆ ಎಚ್ಚರಿಕೆ ಕೊಡ್ತಾರೆ. ಮೊದಲು ಹೇಗಿದ್ದೇನೆ, ಹಳೆ ಜೀವನ ಹೇಗಿತ್ತು ಎಂಬುದಾಗಿ ತೋರಿಸ್ತಾರೆ ನನಗೆ. ಹಾಗಾಗಿ ನನ್ನ ಜೀವನದಲ್ಲಿ ಎಲ್ಲಿ ತಪ್ಪು ಹೋಗಬಾರ್ದು, ಗರ್ವ ಪಡಬಾರ್ದು. ರಾಜನಿಗೂ ನಿನಗೂ ದೇವರಿಗೂ ನಾನು ದ್ರೋಹ ಮಾಡಬಾರ್ದು, ಕಳ್ಳನಾಗಬಾರ್ದು, ಸುಳ್ಳನಾಗಬಾರ್ದು, ಮೋಸಗಾರ ಆಗಬಾರ್ದು, ಗರ್ವಿಷ್ಠನಾಗಬಾರ್ದು ಅಂತ ಹೇಳಿ ನಾನು ಹಳೆ ಜೀವನದ ಈ ಗುರುತು ಇಟ್ಕೊಂಡೆ. ರಾಜ, ತಪ್ಪಿದರೆ ಕ್ಷಮಿಸ್ತಾನೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವ ಸ್ಥಿತಿಯಲ್ಲಿ ಅದೇ ಸ್ಥಿತಿಗೆ ಇಷ್ಟಪಡ್ತೀನಿ. ನಾನು ಯಾವ ಸ್ಥಿತಿಯಲ್ಲಿ ನಾನು ಬದುಕ್ತಾ ಇದ್ನೋ, ನಾನು ಎಷ್ಟು ಒಳ್ಳೆ ಬಟ್ಟೆ ಹಾಕೊಂಡ್ರು, ಒಳ್ಳೆ ಮನೆ ಕಟ್ಕೊಂಡ್ರು, ಆ ಸ್ಥಿತಿ ನನ್ನ ಕಣ್ಮಂದಿರ್ಬೇಕಂತ ಹೇಳಿ ನೀವು ಸಾಕ್ಷಿಯಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಆಗ ರಾಜ ಬೆಳೆಸ್ತಾನೆ, ಬಲ್ಲ ನಂಬಿಕೆ ಹೆಸರಾದ ಆಳ ನಿನ್ನ ಜೀವನದಲ್ಲಿ ನಿನ್ನ ಕ್ರಿಯೆ ನೋಡುವಾಗ ಇವೆಲ್ಲ ಮಂತ್ರಿಗಳಿಂದ ನಿರೊಬ್ಬನೇ ಶ್ರೇಷ್ಠ, ಎಲ್ಲರಿಗಿಂತ ನಿರೊಬ್ಬನೇ ಉನ್ನತ ಪದವಿಗೆ ಯೋಗ್ಯನು. ಇವತ್ತಿನಿಂದ ಎಲ್ಲರಿಗೆ ಇವರೆಲ್ಲರ ಮೇಲೆ ನೀನು ಪ್ರಧಾನಮಂತ್ರಿ ಮಾಡ್ತಂದ್ರೆ ನೇಮಿಸಿದೆ. ಚಬಲದಲ್ಲಿ ಪ್ರಧಾನಮಂತ್ರಿ. ಆಗ ಎಲ್ಲರೂ ತಲೆ ತೆಗೆಸ್ಕೊಂಡು ವೈರಿಗಳಲ್ಲ, ನಾವು ಏನೋ ಮಾಡಕ್ ಹೋದ್ವಿ, ಏನೋ ಆಯ್ತದೆ ಎಲ್ಲರಿಗೆ ಏನು ಮಾಡಕ್ ಹೋಗಿ ನಾವು ಗುಂಡಿ ತೊಳಕ್ ಹೋಗಿ ನಾವೇ ಗುಡಿ ಗುಡಿ ಅಂತ ಹೇಳಿ ಈಗ ಅವನು ನಮ್ಮ ಆಳ್ತಾನೆ. ಇವತ್ತು ಈ ಕಥೆ ಯಾರು ಬಲಿಕೊಂಡು ಬೈಬಲಲ್ಲಿ ಎಷ್ಟು ಕಥೆನ ಇನ್ನೊಬ್ರು ಬಹಳ ಇಂಪಾರ್ಟೆಂಟ್ ಇರ್ತಿದ್ದಾನೆ. ಮೋರ್ದೆಕೆ. ಯಾರು? ಮೋರ್ದೆಕೆ. ಹಲ್ಲೆಲೂಯಾ. ವಾಚ್ಮೆನ್ ಅನ್ನ ದೇವರು ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವನ ಕ್ರಿಯೆಗಳು, ಹಲ್ಲೆಲೂಯಾ, ಅದೇನ್ ಕ್ರಿಯೆ, ಒಳ್ಳೆ ಕ್ರಿಯೆ ಇದಲ್ಲ, ಆ ಒಳ್ಳೆ ಕ್ರಿಯೆಗಳನ್ನು ಪ್ರಧಾನಮಂತ್ರಿ ಸ್ಥಾನಕ್ಕೆ ತಂದು. ಇವತ್ತು ನಾನೇನು ಅಷ್ಟೇ ಒಳ್ಳೆ ಸ್ಥಾನ, ಪ್ರಧಾನಮಂತ್ರಿ ಬೇಡ, ಪದವಿ ಬೇಡ, ಒಂದು ಸಮೃದ್ಧಿಯಾದ ಜೀವನ ಇರ್ಬೇಕಂದ್ರೆ ನಮ್ಮ ಕ್ರಿಯೆಗಳು ತೀವ್ರರಾಗಿರೋದು. ಪಾಸ್ಟ್ ಹೋಗಂದ್ರೆ ಹೋಗೋದು, ಪಾಸ್ಟ್ ಬಾಂದ್ರೆ ಬರೋದು. ಹಲ್ಲೆಲೂಯಾ. ನಾನು ಹಾಗೆ ಮಾಡಿದ್ದೆ, ಹೋಗಂದ್ರೆ ಹೋಗ್ತಿದ್ದೆ, ನಾನು ಯಾಕಂದ್ರೆ ಅದನ್ನ ಯಾರು ನೋಡ್ತಾರೆ, ಅದಕ್ಕೆ ಮಾರ್ಕ್ಸ್ ಯಾರು ಹಾಕೋದು? ಮಾರ್ಕ್ಸ್ ಹಾಕೋದು ದೇವರು. ಆಮೇಲೆ ಹಲ್ಲೆಲೂಯಾ. ಇವತ್ತು ನೀವೆಲ್ಲ ಏನೋ ಒಳ್ಳೆಯವನು, ನಾನು ಒಳ್ಳೆಯವನು, ನೀವು ಮಾರ್ಕ್ಸ್ ಹಾಕೊಂಡ್ರೆ ಪಾಸ್ ಆಗಲ್ಲ. ಆತರ ಸ್ಕೂಲಲ್ಲಿ ಯಾರು ಮಾರ್ಕ್ಸ್ ಹಾಕ್ಬೇಕು? ಯಾರಾಗ್ಬೋದು? ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗಿಯೋ, ಚೆನ್ನಾಗಿ ಓದಿ ಇಲ್ಲ ಅಂತ ಮಾರ್ಕ್ಸ್ ಯಾರು ಹಾಕೋದು? ಟೀಚರ್, ಮೇಸ್ಟ್ ಹಾಕೋದು. ಆಮೇಲೆ ನೀವು ಹಾಕಿಬಿಟ್ರೆ ನಾನು 99 ಅಂತ ಹೇಳಿ, ನೀವು ಹಾಕಿದ್ರೆ 100 ಅಂತ ಹೇಳಿ. ಹಲ್ಲೆಲೂಯಾ. ನಾವು ಹಾಕೊಂಡ್ರೆ ನಾವು ಪಾಸ್ ಆಗ್ತೀವ? ಪೇಪರ್ ಅನ್ನು ಮಿಸ್ ಆಗ್ತಾನೆ ಮೇಸ್ಟ್. ಹಂಗೆ ದೇವರು ಕೂಡ ಅವ್ರು ಮಿಸ್ ಹಾಕ್ಬಿಡ್ತಾನೆ. ನೀವೇ ಮಾರ್ಕ್ಸ್ ಹಾಕೊಂಡ್ರೆ ಅವ್ರು ಮಿಸ್ ಆಗ್ತಾರೆ. ದೇವರು ಮಾರ್ಕ್ಸ್ ಹಾಕೋದು. ಹಲ್ಲೆಲೂಯಾ. ಅಂತ ಎಲ್ಲರಿಗೂ ನಿಮ್ಮ ಜೀವನದ ಎಲ್ಲ ಮಾರ್ಕ್ಸ್ ಹಾಕೋದು ದೇವರು. ಅದಕ್ಕೆ ಎಷ್ಟು ಹೇಳ್ತಾನೆ, ನಿಮ್ಮ ಕೃತ್ಯಗಳ ತಕ್ಕ ಹಾಗೆ ಪ್ರತಿಫಲ ಆತನ ಕೈಯಲ್ಲಿಂಟು. ನಮ್ಮ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಯಾರ ಕೈಯಲ್ಲಿಂಟು? ಯೇಸು ಸ್ವಾಮಿ ಕೈಯಲ್ಲಿಂಟು. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಕೃತ್ಯ ಅಂದ್ರೆ ಕ್ರಿಯೆಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ದಿನಗಳು ನಾನು ಎಕ್ಸಾಂಪಲ್ ಹೇಳ್ತೇನೆ, ಒಂದು ಎಕ್ಸಾಂಪಲ್ ಹೇಳ್ತೇನೆ, ನಾನು ಒಂದೊಂದು ಹೇಳ್ತಾ ಹೋಗ್ತೇನೆ. ಈ ಕ್ರಿಯೆಗಳು ಬಹಳ ಇಂಪಾರ್ಟೆಂಟ್. ಒಬ್ಬ ಒಳ್ಳೆ ಭಕ್ತನು ಹೌದು, ಇದು ಒಳ್ಳೆ ದೇವರಿಗೆ ಭಯ ಪಡುವವನು ಹೌದು, ಈತನು ದೇವರಿಗೆ ಬಹಳ ಧೀರನು ಹೌದು, ಈತನು ದೇವರಿಗೆ ಬಹಳ ನಂಬಿಕೆಸ್ತನು ಹೌದು ಅನ್ನೋದಕ್ಕೆ ನಮ್ಮ ಕ್ರಿಯೆಗಳು ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಹಳೆಯ ಸ್ವಭಾವ ತಪ್ಪಿಸಿ ಹಾಕ್ಬಿಡ್ರಿ. ಹಳೆಯ ಸ್ವಭಾವಗಳೆಲ್ಲ ಹುಟ್ಟುಗುಣ ಸುಟ್ರು ಹೋಗಲ್ಲ. ಹೇಳಲ್ಲ ಹುಟ್ಟುಗುಣ ಸುಟ್ರು ಹೋಗಲ್ಲ. ಹೇಳಲ್ಲ ಹುಟ್ಟುಗುಣ ಸುಟ್ರು ಹೋಗಲ್ಲ. ಕಲ್ಚಾಳಿ
ತಲೆ ಕಲ್ಲು ಎತ್ತಿ ಹಾಕಿದ್ರು ಹೋಗಲ್ಲ. ಕಲ್ಲು ಚಾಡಿ ನಾಯಿ ಕಕ್ಕಿದ್ರೆ ತಿಂತದೆ, ಕರೆಕ್ಟಲ್ಲ? ಬರಲಿದೆ ಕಡಿಮೆ ಬೆದ್ರೆ ಅಂತಲಿದೆ. ನಾಯಿ ತನ್ನ ಕಕ್ಕಿದ್ರೆ ತಿಂತದೆ ಅಂತ, ನಾಯಿ ಕಕ್ಕಿದ್ದನ್ನ ತಿರುಗಿ ತಿಂತದೆ, ಕರೆಕ್ಟಾ? ಆಮೇಲೆ ಹಲ್ಲೆಲೂಯಾ. ನಾವು ಅಂತವ್ರು ಆಗೋದು ನೂತನ ಮನುಷ್ಯ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗ್ಬೇಕು. ಸೃಷ್ಟಿ ಆಗ್ಬೇಕಂದ್ರೆ ಈ ವಾಕ್ಯ ಪ್ರಕಾರ ನಾವು ಸೃಷ್ಟಿ ಆಗ್ತಾ ಹೋಗ್ಬೇಕು. ಒಂದೇ ದಿನ ಕಾಲದಲ್ಲಿ ಇದೆ ಪಾಸ್ಟ್ರು ಅವ್ರು ಕೊಡೋದು ಮನ್ನ, ನಾನು ಕೊಡೋದು ಉಪ್ಪಿನಕಾಯಿ ಅಷ್ಟೇ. ಹಲ್ಲೆಲೂಯಾ. ದಿನ ಮನ್ನ, ವಾರ ಮನ್ನ ಊಟ ಕೊಡ್ತಾರೆ ನಿಮಗೆ. ನಮ್ದು ಯಾವಾಗಲೂ ಯಾವ ಸೇವಕರು ಬರಲಿ ನಮ್ಮನೆ ಮೇಲೆ ಇಟ್ಕೋಬೇಡ್ರಿ, ನಮ್ಮ ಆತ್ಮೀಯತೆ ಶ್ರೇಷ್ಠ. ಆಮೇಲೆ ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಒಳ್ಳೆ ವಾಕ್ಯದ್ರು, ಅವ್ರ ಮುಖಾಂತರ ಬಹಳ ಅದ್ಭುತ ಆದವು. ಅವ್ರ ಮುಖಾಂತರ ನಮಗೆ ತುಂಬಾ ಏನೋ ಒಂದು ಬಿಡುಗಡೆ ಆಯಿತು. ಯಾರೇ ಬರಲಿ ಉಪ್ಪಿನಕಾಯಿ ಅಷ್ಟೇ ನಾವು, ಹೊರನವ್ರು ಬರಲ್ಲ. ಯಾರು ನಾವು ಸೈಡ್ ಎಷ್ಟು ರುಚಿ ಇರ್ತದಲ್ಲ ತಲೆಯಲ್ಲಿ. ಸಾಧನೆ ಕರಿಬೇವು ಮತ್ತೆ ಕರಿಬೇವು ಅಷ್ಟೇ, ಸ್ವಲ್ಪ ಹೊತ್ತಷ್ಟೇ ಗಮಾಮ, ಅದು ಸ್ವಲ್ಪ ಹೊತ್ತಷ್ಟೇ ಗಮಾಮ ಅಷ್ಟೇ, ಅದು ಕಡವರು ಇರಲ್ಲ. ಹಲ್ಲೆಲೂಯಾ. ನೀವೆಲ್ಲರೂ ಗಮನಿಸ್ಬೇಕು, ಯಾರೇ ಸೇವಕರು ಪಾಸ್ಟ್ ಕರೆದ್ರು ಕೆಲವು ಕರೆಯಲ್ಲ. ಯಾಕಂದ್ರೆ ಅವರದ್ದು ಓಡೇ ಬಿಟ್ಟರೆ ನಮ್ಮ ಭಕ್ತರು ಸಿಟಿಗಳಲ್ಲಿ ಕೆಲವರು ಭಯ ಪಡ್ತಾರೆ. ದೊಡ್ಡ ಸೇವಕರು ಕಂಡು ಇಟ್ಕೊಂಡು ಕೆಲವು ಅಂತ ಸೇವಕರು ಬರ್ತಾರೆ. ನಾನು ಅಂತವರಲ್ಲ, ನಮ್ಮ ಸ್ವಲ್ಪ ಪಾಸ್ಟ್ ಬಂದ ನಾನು ಸತ್ವನ ಬಿಸಿನ ಅಂತ ಹೇಳಿದ, ಬೆಂಗಳೂರಿಗೆ ಬಂದ ನಾನು ಸತ್ವನ ಬಿಸಿನ ಅಂತ ಹೇಳಿ ಬೆಂಗಳೂರಿಗೆ ಭೇಟಿಗೆ ಹೋದಾಗ ನಾನು ಪರಿಚಯ ಮಾಡ್ಕೊಂಡ. ನಮ್ಮ ಸಭೆ ಚೆನ್ನಾಗಿದೆ ಗೊತ್ತಾಗುತ್ತೆ, ಯಾರು ಹೇಳಿದ್ದಾರೆ ನಿಮ್ಮ ಸಭೆಗೆ ಬರ್ತೀನಂತೆ, ಅದನ್ನೇ ಕೇಳ್ಕೊಂಡ. ಆಯ್ತು ಅಷ್ಟೇ, ಯಾರು ಬರಲಿ ಬಾ ಅಂತ ಹೇಳಿ ಇಲ್ಲ ಅನ್ನಲ್ಲ. ಸ್ವಲ್ಪ ಯೋಚನೆ ಮಾಡ್ತೀವಿ. ಈಗ ಮಕ್ಕಳು ಗೊತ್ತಿಲ್ಲ ನನಗೆ, ಬಂದಲ್ಲ ಬರೀ ಆಗ್ತಿದೆ. ಈಗ ಭಾಳ ಹುಷಾರಾಗಿಬಿಟ್ಟೇನೆ, ಭಾಳ ಕೆಟ್ಟಿದ್ದೀನಿ ಭಾಳ. ಅದು ಬಂದ ಕೂಡಲೇ ಒಳ್ಳೆ ಚೆನ್ನಾಗಿ ಊಟ ಕೊಡ್ವಿ, ಎಳೆ ಸತ್ಕಾರ ಮಾಡಿದ್ವಿ, ಚಾರ್ಜಿ ಕೊಡ್ವಿ, ಎಲ್ಲ ಕೊಡ್ವಿ. ನೆಟ್ಟಿಗೆ ಮತ್ತೆ ವಾಪಸ್ ಹೋಗ್ಬೇಡ, ನೆಟ್ಟಿಗೆ ವಾಪಸ್ ಹೋಗ್ಬೇಡ. ಕೆಲವು ನಂಬರ್ ತಗೊಂಡಾನೆ, ನನಗೆ ಗೊತ್ತೇನಿಲ್ಲ. ಕೆಲವು ವಿಶ್ವಾಸ ನಂಬರ್ ತಗೊಂಡ್ಬಿಡೋಣ. ಶಿಸ್ತು ಅವ್ರ ಮನೆಗೆ ಹೋಗಿದ್ದೀನಿ, ಊರಿಗೆ ಹೋಗ್ಬಿಟ್ಟು ಇನ್ನೊಂದು ಅವ್ರು ನೈಟ್ ಬಸ್ ಹಚ್ಚಿ ಹೋಗಿ ಇಳ್ಕೊಂಡ್ಬಿಟ್ಟು ಅವ್ರಿಗೆ ಹೋಗಿದ್ದಾನೆ. ವಿಶ್ವಾಸ ಮನೆಗೆ ಹೋಗಿ ಆರಾಮಾಗಿ ಚೆನ್ನಾಗಿ ತಿಂದು ಮಕ್ಕೊಂಡಿದ್ದಾನೆ. ಆ ವಿಶ್ವಾಸ ಗೊತ್ತಿಲ್ಲ, ಫೋನ್ ಮಾಡ್ಬಿಟ್ಟು ಹೋಗ್ತಾರೆ ಸಡನ್ನಾಗಿ. ಫಾಸ್ಟ್ ಇವತ್ತು ನೈಟ್ ನಮ್ಮನೆ ಮಕ್ಕೊಂಡಿದ್ದೆ ಫಾಸ್ಟ್. ನಾನು ಬಸ್ ಹಚ್ಚಿ ಕಳಿಸಿನಿ, ಯಾಕೆ ಬಸ್ ಹಿಡಿದು ನಿಮ್ಮನೆಗೆ ಯಾಕೆ ಬಂದು ಅಂತ ಅಂತೇಳಿ ಫಾಸ್ಟ್ ನನಗೆ ಹೇಳ್ತಾನೆ, ಇಷ್ಟು ದುಡ್ಡು ಕೊಡ್ಬೋದಂತಾನೆ, ಇಷ್ಟು 2,000 ಎಲ್ಲರೂ ಕೊಡಿಸಿ ಕಲೆಕ್ಷನ್ ಮಾಡೋದು. ಅದು ಕಲೆಕ್ಷನ್ ಮಾಡಿಬಿಡೋಣ ಪಾಪ ವಿಶ್ವಾಸ. ನಮ್ಮ ಚರ್ಚಿನ ರಾಜಕೀಯ ವ್ಯಕ್ತಿ ಸ್ವಲ್ಪ MLA ಅಂತ ದೊಡ್ಡ ವ್ಯಕ್ತಿ, ಆಲ್ಮಂಡ್ ಹೋಗಿದ್ದಾನೆ. ಅದನ್ನೆಲ್ಲ ದುಡ್ಡು ಕಲೆಕ್ಷನ್ ಮಾಡಿದ್ದಾನೆ. ಅದೇ ಆಮೇಲೆ ಅಂತಾರಲ್ಲ, ಮತ್ತೇನು ಮಾಡಿದ, ನನಗೆ ತಲೆ ಉರಿ ಬಟ್ಲಿ ತಲೆ ಸಾರಬೇಕನ್ನ ಅಂತ. ತಲೆ ಬಟ್ಲಿ ತಲೆ ಸಾರ್ಬೇಕನ್ನಂತೆ. ಅವತ್ತು ನೈಟ್ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ. ತಿರುಗಿ ಮೇಲೆ ನಮ್ಮನೆ ಬೇಡ, ಇನ್ನೊಂದು ಮನೆಗೆ ಇಡೋಣ, ಇನ್ನೊಂದು ಮನೆಗೆ ಅಡಿಗೆ ಮಾಡಿದ್ವಿ ಇನ್ನೊಂದು ಊರಲ್ಲಿ. ಆ ಹೊತ್ತೇನು ಫೋನ್ ಮಾಡಿಲ್ಲ, ಫಾಸ್ಟ್ ತಲೆ ಕಲ್ ಸಾರು ಮಾಡಿದ್ವಿ. ನಾನು ಹೇಳಿದ್ದೆ ಮಾಡ ಅಂತಂದೆ, ಎಲ್ಲ ಫಾಸ್ಟ್ ಬಂದಿಲ್ಲ ಫಾಸ್ಟು, ಅವ್ರಿಗೋಸ್ಕರ ನಾನು ಅಡಿಗೆ ಮಾಡಿ ಅಂತೇಳಿ ನೋಡಿ ಅಲ್ಲೇ ರೌಂಡ್ ಆಗ್ತದೆ. ಅಲ್ಲೇ ಸಾಯಂಕಾಲ ಹೋಗಿದ್ದೀನಿ, ತಲೆಕಾಲ ಸಿದ್ಧಾಗಿದೆ. ನಾನು ಹೋದೆ. ಪಾಪ ವಿಶ್ವಾಸಕ್ಕೆ ಮುಗ್ದರಲ್ಲ ಅವ್ರು, ಪಾಪ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ ಅವರಿಗೆ. ಪಾಠಕ್ಕೆ ನಾನೇ ಇರ್ಬೇಕು, ವಿಶ್ವಾಸ ಏನು ಗೊತ್ತಾಗಲ್ಲ. ಆ ವಿಶ್ವಾಸ ಏನು ಬೇಗ ಹೋಗಿಲ್ಲ. ನಾನು ಹೋದೆ, ಆತನ ಬಂದಿದ್ದಲ್ಲಿ ಊಟ ಮಾಡಿದ್ವಿ, ಸಂತೋಷ ಏನು ಮಾತಾಡಿಲ್ಲ ವಿಶ್ವಾಸ. ಮತ್ತೆ ಬೆಳಿಗ್ಗೆ ಊರಿಗೆ ಹೋಗಕ್ಕೆ ಫಸ್ಟ್ ಅಂತ ಹೇಳಿದೆ, ಹೊರ ಕರೆದು ಫಸ್ಟ್ ಊರಿಗೆ ಅಂತ ಹೇಳಿದೆ. ಊರಿಗೆ ಹೋದ, ಫೋನ್ ಮಾಡಿ ಹೇಳಿದೆ. ಅದು ವಿಶ್ವಾಸ ಇಲ್ಲ, ಸಭಾಪಾಲಕ ಅಂತ ಹೇಳ್ಬೇಡ, ಸಭಾಪಾಲಕ. ಮತ್ತೆ ಪಾಸ್ಟ್ ಲಕ್ಷಣ ಐತೆ ನಿನಗೆ, ಯಾಕೆ ಹೇಳಿದ ಪಾಸ್ಟ್ ಲಕ್ಷಣ ನಿನಗಿದೆಯಾ ಅಂತ ಬೈದೆ. ಬಸ್ ಲಕ್ಷಣ ಏನು, ನಮ್ಮನೆ ಊಟ ಮಾಡಿದ್ರೆ ಸರಿ, ನನಗೆ ಕೇಳ್ಬೋದು ತಲೆ ಕಾಸ, ನಮ್ಮ ವಿಶ್ವಾಸನ ಯಾಕೆ ಕೇಳ್ಬೋದು? ಕಾಣಿಕೆ ಕಡಿಮೆ ನಾನು ಕೇಳ್ಬೋಯ್ತು, ಕೊಡ್ತಿದ್ದೆ ನಾನು. ಯಾಕೆ ವಿಶ್ವಾಸನ ಮನೆಯಲ್ಲಿ ರೌಂಡ್ ಆಗ್ತೀರಿ ನೀವು? ಇದೇ ಜೀವನದಲ್ಲಿ ಮನೆ ನನಗೆ ನಮ್ಮ ಚರ್ಚ್ ಬಾಗಿಲು ಮುಚ್ಚಲ್ಪಡ್ತ ಅಂತ ಹೇಳಿದೆ. ಹಲ್ಲೆಲೂಯಾ. ಯಾವತ್ತು ನೀವು ಬಾಗುತ್ತಿರಲಿಲ್ಲ ಅಂತ ಹೇಳಿದೆ. ಆದರೆ ನಾನಾಗಲಿ ಸೇವಕ ಯಾರಾಗಲಿ ಒಂದು ದೊಡ್ಡ ಕಾರಣ ಅಲ್ಲ. ಹಲ್ಲೆಲೂಯಾ. ತನ್ನ ಕುರಿಗಳನ್ನು ಕಾಯುವಂತ ಕುರುಬನಿಗೆ ತನ್ನ ಕುರಿಗಳು ಏನೇ ಅದು ಕುಚ್ಚಿಡಲಿ ಏನೇ ಗೊಬ್ಬರ ಇರಲಿ ಅದನ್ನ ಹಕ್ಕು ಕಾಯುವನಿಗೆ ಮಾತ್ರ ಅದು. ಹಲ್ಲೆಲೂಯಾ. ದಿನ ಒಳ್ಳೆ ಮೇವು ಹಾಕ್ತಾರೆ. ನಾವು ಮತ್ತೆ ಯಾವಾಗೋ ಒಂದ್ಸಲ ಬಂದು ಸ್ವಲ್ಪ ಏನೋ ಜೀಲಕ್ಕೆ ಕೊಟ್ಟು ಅನಿಸ್ತದೆ, ಲಡ್ಡು ಕೊಡ್ಬೋದಷ್ಟೇ. ದಿನ ಮೇವಕರು ಯಾರು? ಕುರುಬ, ಕಾಯಿ ಕುರುಬ. ಮೇವಾಗೋದು ಬಹಳ ಈಸಿ, ಗೊತ್ತಾಯ್ತಾ? ಕುರಿಗೆ ಮೇವಾಗೋದು ಬಹಳ ಸುಲಭ, ಕಾಯೋದು ಬಹಳ ಕಷ್ಟ. ಅದಾದೆಲ್ಲರಿಗೂ ಒಬ್ಬ ವಿಶ್ವಾಸಿ ಸಭೆಗೆ ಬಂದಿಲ್ಲ ಅಂದ್ರೆ, ತಪ್ಪಿ ಹೋಗಿನಂದ್ರೆ, ಅಥವಾ ಯಾವ ಇನ್ನೊಂದು ಸಭೆಗೆ ಹೋಗಿನಂದ್ರೆ, ಇನ್ನೊಂದು ಚರ್ಚೆಗೆ ಹೋಗಿನಂದ್ರೆ ಕಂಡುಹಿಡಿಯೋದು ಕುರುಬ, ನಾವಲ್ಲ. ನಿಮ್ಗೆ ಕಂಡುಹಿಡಿಯೋದು ಯಾರು?
ಕುರುಬ, ಅಯ್ಯೋ ನನ್ನ ಆತ್ಮೀಯ ಮಗ ಹೋಗ್ಬಿಟ್ಟ, ಆತ್ಮೀಯ ಮಗಳು ಹೋಗ್ತದಾಳೆ, ದೂರ ಹೋಗ್ತದಾಳೆ, ಏನೋ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಾನು ಗದರಿಸುವಾಗ, ಕೋಲೆತ್ತಿ ತೋರಿಸುವಾಗ, ಗದರಿಸುವಾಗ ತಿರುಗಿ ಬಿದ್ದು ಹೋಗ್ತದಾಳಲ್ಲ, ನೋವು ಯಾರಿಗೆ? ಕುರುಬರಿಗೆ. ನಮಗಿರ್ತದ? ಎಲ್ಲೋ ಇದ್ದ ನಮ್ಮ ಮೇಲೆ ನಮಗಿರಲ್ಲ, ನಮ್ಮ ಕುರುಬ ಎಷ್ಟು ಹೇಳ್ತಾರೆ. ಅಲ್ಲೇಲೂಯ. ಗಮನಿಸಬೇಕೆಲ್ಲರೂ ಆತ್ಮಿಕ ಜೀವನದಲ್ಲಿ ಈ ಹುಡುಗಿ ಕ್ರಿಯೆಗಳೇ, ಈ ಕ್ರಿಯೆಗಳು ದೇವರು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ಸೇವಕರಿಗೆ ತಿರುಗಿ ಬಿಡಬೇಡ್ರಿ. ಯಾಕಂದ್ರೆ ಅಬ್ರಾಹ್ಮನ ವಾಗ್ದಾನ ಇದೆ ಗೊತ್ತಲ್ಲ, ಅಬ್ರಾಹ್ಮನಿಗೆ ವಾಗ್ದಾನ ಕೊಟ್ಟಿದ್ದಾನೆ, ಅಬ್ರಾಹ್ಮನೇ ನೀನು ಅರಸುವರನ್ನ ಅರಸುವೆನು, ನೀನು ಶಪಿಸುವರನ್ನ ಶಪಿಸುವನು. ಹಲ್ಲೆಲೂಯ. ಇನ್ನು ಆಳವಾಗಿ ಅರ್ಥ ಮಾಡ್ಬೇಡ್ರಿ. ಇಬ್ಬರು ಬರ್ರಿ, ಯಾರು ಬರ್ರಿ, ಯಾರು ಬರ್ರಿ. ನಾನು ಈಗ ಅರಸ್ತಾ ಇದ್ದೀನಿ, ನಿನ್ನ ಹೆಸರು ಬಾ. ನಾನು ವೆಂಕಟೇಶ್ಗೆ ಯೇಸು ನಾಮದಲ್ಲಿ ಅರಸ್ತಾ ಇದ್ದೀನಿ, ಆಶೀರ್ವಾದ ಮಾಡ್ತಾ ಇದ್ದಾನೆ, ಆಶೀರ್ವಾದ ಬಲ್ಲ ಅಂತ ಹೇಳ್ತಾನೆ. ಅರಸುವವರನ್ನು ಅರಸ್ತಾನೆ. ಮತ್ತೆ ಯಾರು ಅರಸ್ತಾರೆ ಇದ್ರಿಗೆ? ನನಗೂ ದೇವರು ಅರಸ್ತಾನೆ. ನಾನು ಅರಸಿನಲ್ಲ, ನಿನ್ನನ್ನು ಯಾರು ಅರಸ್ತಾರೋ ನಾನು ಅವ್ರನ್ನ ಅರಸ್ತೇನೆ, ಅಂದ್ರೆ ಆಶೀರ್ವಾದ ಮಾಡ್ತೇನೆ. ನಾನು ಒಂದು ವೇಳೆ ನೀನು ನನಗೆ ಶಪಿಸಿದ್ರೆ ದೇವರನ್ನು ಶಪಿಸ್ತಾನೆ. ಹೇಳು, ನನಗೆ ಆಶೀರ್ವಾದ ಮಾಡಿ, ನನಗೆ ಆಶೀರ್ವಾದ ಮಾಡ್ತೇನೆ. ನಿನಗೆ ಯಾರು ಆಶೀರ್ವಾದ ಮಾಡ್ತಾರೆ? ಈಗ ದೇವ್ರ ಮಟ್ಟ ಬರೋದು ಹೇಳ್ರಿ. ಅರಸುವವರನ್ನ ನಾನು ಅರಸ್ತೇನೆ. ಇದೇ ವಾಕ್ಯ 12ನೇ ಅಧ್ಯಾಯ ಆದಿಕಾಂಡ. ನೀನು ನನಗೆ ಶಾಪ ಕೊಟ್ಟರೆ ಹೇಳು, ನೀನು ಶಾಪ ಅಲಸಿ ನೋಡು, ಕೈ ಯಾಕೆ ಕೊಡ್ಬೇಡ. ದೇವರಿಗೆ ಶಾಪ ಕೊಡ್ತಾನ ವಾಕ್ಯ ಹೋದ್ ನೋಡ, ಯಾರು ವಾಕ್ಯ ಗೊತ್ತಿಲ್ಲ. ಯಾಕೆ ಕ್ರಿಯೆ ಇದು ವಾಕ್ಯ ಆಗ್ತಿಲ್ಲ, ನಂಬಿಟ್ಟು ದೇವ್ರನ್ನ ನಾವು ಭಕ್ತರ ಬಿಟ್ಟಿಲ್ಲ ಅಂದ್ರೆ ನಿಮ್ಮ ಕ್ರಿಯೆ ಜೀವನ ದೇವ್ರು ನೋಡ್ತಾನೆ. ನಾನು ನಿನ್ನನ್ನು ಜನಾಂಗವಾಗುವಂತೆ ಮಾಡಿ, ಅಬ್ರಾಹ್ಮನೇ ನಾನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ. ನೀನು ಆಶೀರ್ವಾದ ನಿಧಿ ಆಗಿರ್ತೀಯಾ. ನಿನ್ನನ್ನ ಈಗ ಅಬ್ರಾಹ್ಮ ಹತ್ರ ಇದ್ರಿ, ದೇವ್ರ ಅಬ್ರಾಹ್ಮ ಬಿಟ್ಟು ದೇವ್ರು ಹೇಳ್ತಿದ್ದಾನೆ, ಅಬ್ರಾಹ್ಮನೇ ನಿನಗೆ ಯಾರು ಆಶೀರ್ವಾದ ಮಾಡ್ತಾರೋ ಅವ್ರನ್ನ ಆಶೀರ್ವಾದ ಮಾಡ್ತೇನೆ, ನಿನ್ನನ್ನು ಶಪಿಸುವವರನ್ನು ನಿನ್ನ ಶಪಿಸುವವರನ್ನ ನಾನು ಶಪಿಸ್ತೇನೆ. ನಿನ್ನ ಮೂಲಕ ಇಡೀ ಭೂಲೋಕದ ಎಲ್ಲ ಕುಲದವರಿಗೂ ನಿನ್ನ ಆಶೀರ್ವಾದ ನಿನ್ನಿಂದಲೇ ಪ್ರಪಂಚಕ್ಕೆಲ್ಲ ಆಶೀರ್ವಾದ ನಿಧಿ ಹಾಕಿ. ಅಬ್ರಾಹ್ಮನೇ ಕೂತ್ಕೋ. ನಾವೆಲ್ಲ ಅಬ್ರಾಹ್ಮ ಸಂತಾನ, ಹಲ್ಲೆಲೂಯಾ. ಅಬ್ರಾಹ್ಮ ಸಂತಾನ ನಾವೆಲ್ಲರೂ, ಹೌದಲ್ಲ? ನೀನು ಅಬ್ರಾಹ್ಮನ ವಂಶಿಕನು, ನೀನು ಅಬ್ರಾಹ್ಮನ ಸಂತಾನದವಳು. ನಿನ್ನಲ್ಲಿ ಆಶೀರ್ವಾದ ನಿಧಿ ಇದೆ, ಸೇವಕರಲ್ಲಿ ಆಶೀರ್ವಾದ ನಿಧಿ ಇದೆ. ನೀನು ನೀತಿವಂತರಾಗಿದ್ರೆ ಇನ್ನೊಬ್ಬ ಭಕ್ತರು ಶಾಪ ಕೊಟ್ರೆ ಶಾಪ ದೇವರು ಕೊಡ್ತಾನೆ ಮಗಳಿಗೆ, ನೀನು ಕೊಡೋದು ಬೇಕಲ್ಲ. ಆಮೇಲೆ ನೀನು ನನ್ನ ಆಶೀರ್ವಾದ ಮಾಡಿದ್ರೆ ದೇವರು ಆಕೆಗೆ ಆಶೀರ್ವಾದ ಮಾಡ್ತಾನೆ. ಸೀಕ್ರೆಟ್ ಅದು ಮರಿಬಾರ್ದು. ನಾನು ಯಾವ ಊರಿಗೆ ಹೋದ್ರು, ದಾರಿಯಲ್ಲಿ ಹೋದ್ರು, ಪಟ್ಟಣಕ್ಕೆ ಹೋದ್ರು, ಚರ್ಚ್ ಕಂಡ್ರೆ ದೇವರೇ ಈ ಸಭೆ ಸೇವಕನನ್ನ ಈ ಸಭೆಯನ್ನು ಆಶೀರ್ವಾದ ಮಾಡಪ್ಪ. ನನ್ನ ಶತ್ರು ಆ ತರ ಕಂಡಿಲ್ಲ, ನನಗೆ ಅವನಿಗೆ ಆಶೀರ್ವಾದ ಮಾಡಲಿ, ಸಭೆ ತುಂಬಲಿ, ಈ ಸೇವಕನ ಆಶೀರ್ವಾದ ಮಾಡಪ್ಪ ಅಂತ ಹೇಳ್ತೀನಿ. ಅದು ಆಶೀರ್ವಾದ ಬರ್ತದೆ. ಹಲ್ಲೆಲೂಯ. ನಾನೊಬ್ಬ ವಿಶ್ವಾಸಿ, ಯಾರ ಮಾತು ಕೇಳಿ ಬಂದು ಕ್ಯಾಕ್ ಊರ್ಬಿಟ್ಟು ಅಂತ ಊರ್ಬಿಟ್ಟು, ಆಗ ದೇವರೇ ಈ ಮಗಳಿಗೆ ಆಶೀರ್ವಾದ ಮಾಡ್ತಂತ ನಾನು ಉಗುಳುವಾಗ ನನಗೆ ನಾನು ಏನ್ ಮಾಡಕ್ ಹೋಗ, ನನ್ನ ಭಕ್ತಲ್ಲ, ನನ್ನ ಕರೆ ಏನು, ನನಗೆ ಕ್ರಿಯೆ ಏನು? ಅಯ್ಯೋ ದೇವರೇ ಈ ಮಗಳಿಗೆ ದೇವರ ಆಶೀರ್ವಾದ ಮಾಡಲಿ, ದೇವರ ಆಶೀರ್ವಾದ ಮಾಡಂತ ಹೇಳಿದೆ. ಯಾಕೆಂದ್ರೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ ನನಗೆ ಆಶೀರ್ವಾದ ಬರಲ್ಲ. ನಾನು ಶಾಪ ಕೊಟ್ಬಿಟ್ಟು ನಾನು ಇದ್ದೇನೆ, ಅಲ್ಲಿ ಕೂಲಿ ಕೊಟ್ಟಾನೆ ಎಲ್ಲ, ನಾನು ಕೂಲಿ ಕೊಟ್ಟಾಗೆ ಅರ್ಥಾಯ್ತಾ? ಆಕೆ ನನಗೆ ಕೂಲಿ ಬಂದಾಗೆ ನಾನು ದೇವ್ರ ಕೂಲಿ ಕೊಡ್ಬೇಕು. ನನಗೆ ಯಾರು ಕೊಡೋ ಕೂಲಿ? ಆ ಕೂಲಿ ಯಾರು ಕೊಡ್ಬೇಕು? ದೇವರು. ಹಾಗಾಗಿ ಆಕೆನ ಸಂಸ್ಥಾ ದೇವರೇ ಆಕೆಗೆ ಆಶೀರ್ವಾದ ಬರಲಿ, ಆಶೀರ್ವಾದ ಬರಲಿ. ನಿಜವಾಗ್ಲೂ ಹೇಳಿದೆ. ಯಾಕಂದ್ರೆ ನಾನು ಹೇಳ್ಬೇಕು, ನನ್ನ ಕರ್ತವ್ಯ, ನಮ್ಮ ಭಕ್ತನೇ ಕರ್ತವ್ಯ. ನೀವು ಅಷ್ಟೇ, ಭಕ್ತನಾದ್ರು ವಿಶ್ವಾಸ ಯಾರಾಗಲಿ ನಿಮ್ಗೆ ಸಂಸ್ಥೆ ಇದ್ರೆ ದೇವರವ್ರನ್ನ ಆಶೀರ್ವಾದ ಮಾಡಪ್ಪ. ನೀವು ಗಲಡಿ ತಯಾರಾಗಿರ್ತಾರೆ, ಅಲ್ಲಿ ಕೂಲಿ ನಿನಗೆ ಕೊಡ್ತಾನೆ ದೇವರು, ಅವ್ರಿಗೆ ಕೊಡ್ತಾನೆ, ಸರಿಯಾದ ಕೂಲಿ ಕೊಡ್ತಾನೆ. ಬಿತ್ತಿದ್ದನ್ನ ಕೊಯ್ಬೇಕಷ್ಟೇ. ಹಲ್ಲೆಲೂಯಾ. ನೀವು ಕೊಯ್ಲೇಬೇಕು. ವಾಕ್ಯದಲ್ಲಿ ಒಂದು 18-20 ಬೇಗ ಆಗುತ್ತೀರ. 18-20 ನೀವು ಬಾಯಲ್ಲಿ ಹುಡುಗಿ ಕ್ರಿಯೆ ಇರಬೇಕು, ಪರಿಶುದ್ಧ ಕ್ರಿಯೆ ಇರಬೇಕು, ಪರಿಶುದ್ಧ ಮಾತುಗಳು ಬರಬೇಕು, ಒಳ್ಳೆ ಮಾತುಗಳು. ಮನುಷ್ಯನು
ಮೈಕ್ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಮನುಷ್ಯನು ತನ್ನ ಬಾಯಿ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಸಾಕು. ಮತ್ತೆ ಎಲ್ಲ ಹೇಳ್ಬೇಕು ಮನುಷ್ಯ ನಾನು ಓದ್ತೀನಿ, ಜೊತೆಲಿ ಎಲ್ಲ ಹೇಳ್ಬೇಕು. ಬಹಳ ಇಂಪಾರ್ಟೆಂಟ್ ವಾಕ್ಯ ಇಡೀ ಬೈಬಲಲ್ಲಿ. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗಿರ್ಬೋದೇನೋ, ಇದು ಬಹಳ ಇಂಪಾರ್ಟೆಂಟ್. ನಾನು ಓದ್ತೀನಿ, ಎಲ್ಲರೂ ತೆಗಿರಿ. 18 ಅಧ್ಯಾಯ 20 ವಚನದಿಂದ ಎಲ್ಲ ಹೇಳ್ಬೇಕು ನನ್ನ ಜೊತೆಲಿ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವ ಮರಣಗಳು ನಾಲಿಗೆ ವಶ. ಥಿಂಕ್ ಮಾಡ್ಕೊಬಿಡ್ರಿ, ಯಾವಾಗಲೂ ನಾವು ಕಂಡುಬಾರ್ದು ಮಾಡ್ಕೊಡ್ರಿ. ನಾನು ಕಂಡುಬಾರ್ದು ಮಾಡ್ಕೊಂಡೆ ನನ್ನ ಬಾಯಿ, ನನ್ನ ತುಟಿಗಳಿಂದಲೇ ನನ್ನ ಜೀವನ ಆಶೀರ್ವಾದ ಅಥವಾ ನಷ್ಟ, ಆಶೀರ್ವಾದ ನಷ್ಟ ಅಥವಾ ಸಮೃದ್ಧಿ, ದರಿದ್ರತನ ಎಲ್ಲ ನಮಗೆ ಜೀವ ಮತ್ತು ಮರಣ ಎಲ್ಲ ಬಾಯಿಯಲ್ಲಿ ಇದೆ. ಎಲ್ಲಿದೆ? ಬಾಯಿಯ ಫಲ. ಅಲ್ಲೆಲ್ಲಯ್ಯ ಎಲ್ಲ ಗೊತ್ತಿರ್ಬೇಕು ನಿಮಗೆ. ಮತ್ತೆ ದೇವರು ಬೋಧಿಸಿರ್ಬೋದೇನೋ. ನಿಮ್ಮ ಬಾಯಿ ನರಕಕ್ಕೆ ತಗೊಂಡೋಗ್ತದೆ. ನಾಲಿಗೆ ನಮ್ಮ ದೇಹದ ಅಂಗಾಂಗಗಳಲ್ಲಿ ನರಕ ಸದೃಶವಾಗಿ ಇಡಲ್ಪಟ್ಟಿದೆ ಎಂಬುದಾಗಿ ಯಾಕೋಬ 1ನೇ ಬರಪಡಿದೆ 2ನೇ ಗಮನಿಸಿದೆ. ನಾಲಿಗೆಯು ನರಕ ಸದೃಶ್ಯವಾಗಿದೆ. ನೀನು ಹೆಂಡತಿಗೆ ಬೈತಿದ್ಯಾ, ಸ್ಟಾಪ್ ಮಾಡು ಮೊದಲು. ಅದ್ರ ಫಲ ತಿನ್ನಲೇಬೇಕಾಗುತ್ತೆ. ನನ್ನ ಗಂಡನ ಒಳಗೆ ಬೈತಿದ್ಯಾ, ತಾಯಿದ ಬೈತಿದ್ಯಾ, ಯಾರು ಬೈತಿದ್ಯಾ, ಅದರ ಫಲ ಉಣ್ಲೇಬೇಕು. ಅದಕ್ಕೆ ಬಹು ಜನರು ದೀರ್ಘಾಯುಷ್ಯದಲ್ಲ, ಬಹು ಜನರು ದೇಶದ ಮಕ್ಕಳ ಬಗ್ಗೆ ಹೇಳ್ತೀನಿ, ಬಹಳ ಕಾಲ ಕೆಲವರು ಬೇಗ ಸಾಯ್ತಾರೆ. ಕಾರಣ ಗೊತ್ತಾ? ಅವ್ರ ಬಾಯಿ ಫಲ ಉಣ್ಲೇಬೇಕು. ಸೇವಕನಾಗಿರಲಿ, ಭಕ್ತನಾಗಿರಲಿ. ಹಲ್ಲೆಲೂಯ. ನಾನು ಕಳಿಸಿದ ಒಬ್ಬ ಸೇವಕ ಇದ್ದ. ನಾನು ಕಳಿಸಿದ ಒಬ್ಬ ಸೇವಕ ಬಾಯಿದ ಕಷ್ಟ, ಮನೆ ಮಗ, ಯಾರು ದಿಕ್ಕಿಲ್ಲ ಅವನಿಗೆ. ಅವನು ಜೈಲಿಗಿದ್ದ. ಆ ತಾಯಿ ದಿನ ಬಂದು ಹೇಳು, ಅಷ್ಟೇ ನಮ್ಮ ಮಗನಿಗೆ ಬಿಡುಗಡೆ ಆಗ್ಬೇಕು. ಜೈಲಿಗೆ ಬೆಳಗುರು ಪರಪ್ಪ ಜೈಲಿದ್ದಾರೆ, ಕಳ್ಳ ಅವನು ಜೈಲಿಗಿದ್ದಾರೆ. ಒಬ್ಬನೇ ಮಗ ಅಷ್ಟೇ ಅವ್ನಿಗೆ ಬೈರ್ ಬೇಡ ದಿನ ಆಗ್ತದೆ, ವಾರ ಬರ್ತದೆ. ಅವ್ರಿಗೆ ಲೆಟರ್ ಬರೆದೆ, ನಾನು ಸುವಾರ್ತೆ ಬರೆದೆ. ಅವಾಗ ಲೆಟ್ರ್ ಸ್ಟಾರ್ಟಿಂಗಲ್ಲಿ ಫೋನ್ ಮೊಬೈಲ್ ಇರೋದಿಲ್ಲ. ಲೆಟ್ರ್ ಹೋಯ್ತು, ಸುವಾರ್ತೆ ನಂಬಿದ, ಬಿಡುಗಡೆ ಆಯ್ತು, ಬಂದ ಜಡ್ಜಿಗೆ ಬಂದ. ನಮ್ಮ ಜಡ್ಜಿಗೆ ಇಟ್ಕೊಂಡು ಅವನ್ನ ಚೆನ್ನಾಗಿ ಬೆಳೆಸಿದೆ. ಮದುವೆ ಎಲ್ಲ ಕಾರ್ಯ ಹಣ ಮಾಡಿದೆ. ಒಂದು ಸಭೆ ಕೊಟ್ಟೆ. ಸಭೆ ಕೊಟ್ಟ ಮೇಲೆ ನನಗೆ ತಿರುಗಿದವರು, ನಿನ್ನ ರೂಟ್ ಸರಿ ಇಲ್ಲ, ಅವರು ಮೆಸೇಜ್ ಚೆನ್ನಾಗಿದ್ದಾರೆ, ಆ ದೊಡ್ಡ ಮೆಸೇಜ್ ಚೆನ್ನಾಗಿದ್ದಾರೆ, ಆ ಓನ್ಲಿ ಜೀಸಸ್ ಅಂತ ಯಾರು ಸಮಯಲ್ ಅಂತೇಳಿ ಬೆಂಗಳೂರಲ್ಲಿ ಆತ್ಮಪ್ರಿಯ ಸಭೆ, ಅವ್ರ ಮೆಸೇಜ್ ಕರೆಕ್ಟ್, ಸುಳ್ಳು. ನಾವು ಮತ್ತೆ ದೀಕ್ಷೆ ತಗೊಂಡವನು, ನಮ್ಮ ಜನರು ಬಿಟ್ಕೊಂಡಿದೆ ಎಷ್ಟೋ ಜನ. ಎಲ್ಲ ಹೋಗಿ ಮತ್ತೆ ದೀಕ್ಷೆ ಕೊಟ್ಟ, ಡಬಲ್ ದೀಕ್ಷೆ ಕೊಟ್ಟ. ಹೋಗ್ಲಿ ಬಿಡಿ, ತಪ್ಪು ಮಾಡ್ಬೇಡ ಅಂದ್ರೆ ಕೂಡ ಮತ್ತೆ ಮಾಡ್ತಾ ಇದ್ದ. ನನಗೊಂದು ದಿವಸ ನನ್ನ ಬೈದ ಕೆಟ್ಟದಾಗಿ ಬೈದವ. ಅವ ಏನಂತ ಬೈದ ಅಂದ್ರೆ, ನನ್ನ ಕಾಲು ಮುರಿತೇನೆ ಅಂತ ಹೇಳಿದ. ಏನದ ಕಾಲು ಮುರಿತ, ಅವನಿಗೆ ಇಷ್ಟದ ದೊಡ್ಡ ಸಮಯ ಅವ್ನು ಯಾಕೆ ಗೊತ್ತಿಲ್ಲ, ಬಾಯಿ ಬಂದ್ಬಿಡ್ತದೆ. ನನ್ನ ಕಾಲು ಮುರಿತೇನೆ ಅಂತ ಹೇಳಿದ. ಆಯ್ತಪ್ಪ, ನಿನ್ನಿಂದನೇ ಸಾಯ್ತೀನಿ ಬಿಡ ಅಂತ ಹೇಳಿದ ಅಷ್ಟೇ. ನಿನ್ನಿಂದನೇ ಸಾಯ್ಬೇಕಂತ ದೇವ್ರು ಚಿಂತಿದ್ರೆ ಸಾಯ್ತೀನಿ, ಹೋಗೋದು ರಾಂಗ್ ರೂಟ್ ಅಂತ ಹೇಳಿ ಕೇಳ್ತಾ ಇಲ್ಲ. ನಮ್ಮ ಕಾರಣ ಜನ ಅದೇ, ನಮ್ಮ ಜನ ಎಲ್ಲ ಕೆಡಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ವಿಷಯನ ಕರ್ಕೊಂಡು ಹೋಗಿ ದೀಕ್ಷೆ ಕೊಡೋದು, ನಮ್ಮ ಸಭೆ ಜನ ಕರ್ಕೊಂಡು ಹೋಗಿ ಡಬಲ್ ದೀಕ್ಷೆ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಒಳ್ಳೆ ಮಾತೇಳಿ ಕೇಳಲ್ಲ. ನಾನು ಏನು ಬೇಕು ಸುಮ್ಮನೆ ಸೈಲೆಂಟ್ ಆದೆ. ಒಂದು ದಿವಸ ಮತ್ತೆ ಫೋನ್ ಬಂತು. ಇನ್ನೊಂದು ಸಾರಿ ಯಾರೋ ಒಂದು ಸಭೆಗೆ ಹೋಗಿದ್ದಾನೆ, ನನ್ನ ಕುಟುಂಬಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಫೋನ್ ಬಂತು, ಪಾಸ್ಟರ್ ನೀನು ಬೈತಿದ್ದಾನೆ, ಪಾಸ್ಟರ್ ವರ್ಷ ಮತ್ತೆ ಬೈತಿದ್ದಾನೆ, ನೀನು ಕಾಲ್ ಬರ್ತೇನೆ ಅಂತ ದೇವ್ರು ನೋಡ್ಕೊಳ್ಬೇಡ ಅಂತೇಳಿ. ಅಲ್ಲಿಯ ಅವಾಗ ಇಲ್ಲರಣ ದೇವ್ರು ನೋಡ್ಕೊಳ್ಳಿ ಅಂತೇಳಿ ನಾನು ಸುಮ್ಮನೆ ಸೈಲೆಂಟ್ ಆದೆ. ಅದೇ ವಾರದಲ್ಲಿ ನನ್ನ ಬೈಕ್ ಒಂದು ವಾರ ಆಗಿದೆ. ಒಂದು ಬೈಕಲ್ಲಿ ಅವನು ಆನ್ಗಲ್ಲಿಂದ ಬಳ್ಳಾರಿ ಬರ್ತಾ ಇದ್ದಾನೆ. ಬೈಕಲ್ಲಿ ಹುಡುಗನ ಕುಡಿಸಿ ಬರ್ತಾ ಇದ್ದಾನೆ. ಫಾಸ್ಟ್ ಅಂತ ನಮ್ಮ ಶಿಷ್ಯ ಬೈಕಲ್ಲಿ ಬರ್ತಾ ಇದ್ದಾನೆ. ಅವಳು ಹೊತ್ತಿನಲ್ಲಿ ಅವನಿಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಗೊತ್ತಿಲ್ಲ. ಕರೆಕ್ಟು ಕಾಲುಗಳ ಮೇಲೆ ಲಾರಿ ಹೋಗಿದೆ, ಪಾಡಿಗಳಲ್ಲ ಕಾಲುಗಳ ಹೋಗಿದೆ, ಗಿಜಿ ಆಗಿದೆ. ನೋಡಿ ಅವನ ನಂದು ಪ್ರತಿ ಮಾತ್ರ ಕಾಲು ಬರ್ತೀನಿ ಅಂತಿದ್ದ. ಅವ್ನು ಕರೆಕ್ಟ್ ಕಾಲುಗಳ ಮೇಲೆ ಹತ್ತು ಹೋಯ್ತು. ಕೆಲವೇ ವರ್ಷಾಗಿಲ್ಲ, ಕಾಲುಗಳು ಹತ್ತು ಹೋಯ್ತು ಗಾಡಿ. ಈಗ ಒಬ್ರು ಇವತ್ತು ತಂದು ಹಾಕಿದ್ರು, ಒಂದು 20 ದಿನ ಕೊರಗಿ ಸತ್ತೋಗ್ಬಿಟ್ಟ. ಸತ್ಯವಾದವನು ನಡೀತಾನಂದ್ರೆ ಅವ್ನ ಬಾಯಲ್ಲಿ ಬಿತ್ತಿದ್ದು ಅವ್ನು ಬೈದ ಅಂತೇಳಿ.
ಹಲ್ಲೆಲೂಯಾ. ಅವನ ಬಾಯಲ್ಲಿ ಬಿದ್ದುದು ಕೊಯ್ದ. ಏನು ಬಿದ್ದಿದೆ ಅದು ಕೊಯ್ತೀಯ. ನಿನ್ನ ಕ್ರಿಯೆ ಏನಾಗಿದ್ರು ಅದನ್ನು ಕೊಯ್ತೀಯ. ಸಕ್ಕರೆ ಬಿದ್ದರೆ ಸಕ್ಕರೆ ಕೊಯ್ತೀಯ. ನೀನು ದುಷ್ಕಾರ್ಯ ಬಿದ್ದರೆ ದುಷ್ಕಾರ್ಯ ಕೊಯ್ತೀಯ. ನನ್ನ ಬಿಡಲ್ಲ ದೇವ್ರು, ನಿನ್ನ ಬಿಡಲ್ಲ, ಯಾರು ಬಿಡಲ್ಲ. ಹಲ್ಲೆಲೂಯಾ. ಸತ್ಕ್ರಿಯೆಗಳನ್ನ ನಮಗೆ ಆಶೀರ್ವಾದ ಮಾಡ್ತವೆ, ದುಷ್ಕ್ರಿಯೆಗಳ ಜೀವನ ನಷ್ಟ ಮಾಡ್ತವೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿ ಆಗಲಿ ನೀವು ಬಹಳ ಯೋಚನೆ ಮಾಡಿ, ಅದಕ್ಕೆ ಯಾವುದೇ ಆಗಲಿ ಯೋಚನೆ ಮಾಡಿ ಮಾತಾಡಬೇಕು. ಮಾತಿನಲ್ಲಿ ಬಿಡಿ ಜೀವ ಇದೆ. ಹಲ್ಲೆಲೂಯಾ. ನಾನು ಅದೇ ವಾಕ್ಯ ಸೇಮ್ ಹಾಕಿದೆ. ನಾನು ಒಂದರಲ್ಲಿ ನೋಡು, ಅದು ಸ್ವಲ್ಪ ವಿರುದ್ಧವಾಗಿ ನೋಡು. ಒಂದನೇ ಅಧ್ಯಾಯ 31 ಆದ್ದರಿಂದ ಅವರು ತಮ್ಮ ನಡತೆ 1ನೇ ಅಧ್ಯಾಯ 31, 41. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಅವರು ಪ್ರತಿಯೊಬ್ಬರು ತಮ್ಮ ತಮ್ಮ ನಡತೆಯ ಫಲವನ್ನು ಅನುಭವಿಸಲೇಬೇಕು. ಸ್ವಂತ ಕುಯುಕ್ತಿ ಕೆಟ್ಟ ಸ್ವಭಾವಗಳಿಂದ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಆ ಕುಯುಕ್ತಿಗೆ ಫಲವನ್ನು ಉಣ್ಣಲೇಬೇಕು. ಕುಯುಕ್ತಿ ಜೀವನ, ಕೆಟ್ಟ ಜೀವನ, ಪಾಪದ ಜೀವನ, ಕೆಟ್ಟ ನಡತೆ, ಕೆಟ್ಟ ಸ್ವಭಾವ, ಕೆಟ್ಟ ಮಾತುಗಳು ಬೆಳೆದವಲ್ಲ, ಅದನ್ನ ಉಣ್ಣಲೇಬೇಕು. ತಿರುಗಿ ನಮಗೆ ಉಣಿಸ್ತಾನೆ ದೇವರು, ಬೇರೆ ನಿಮಗೆ ಉಣಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೌಲ ಗೊತ್ತಿತ್ತು. ಸೌಲ ಎಷ್ಟು ಸೌಲ ಮಹಾರಾಜ ಬೈಬಲ್ ಬರಂತ ಪೌಲ ಬೇರೆ, ಸೌಲ ರಾಜ. ಆ ಸೌಲನಿಗೆ ದೇವರು ಆಜ್ಞೆ ಕೊಟ್ಟಿದ್ದು, ನೀನು ಹೋಗಿ ಅಮೇಲೆಕರನ್ನ ಸಂಹಾರ ಮಾಡು. ಒಂದು ಯಾವ್ದು ದನ ಕುರಿ ಪ್ರಾಣಿ ಯಾವ್ದು ದುಷ್ಟಬಾರ್ದು, ಸರ್ವನಾಶ ಮಾಡು. ನಾನು ಶಪಥ ಮಾಡಿನಿ. ಹಾಗಾಗಿ ಸಮಯದ ಮುಖಾಂತರವಾಗಿ ಮೊಟ್ಟಮೊದಲ ರಾಜ ಇಸ್ರೇಲ್ ಜನರಿಗೆ ಸೌಲನಿಗೆ ಹೇಳುವಾಗ ಹೋಗಿ ಸೌಲ ಯುದ್ಧ ಮಾಡಿದ. ದೇವರ ಮಾತನ್ನ ಅಲಕ್ಷ್ಯ ಮಾಡಿ ಅಮೇಲೆಕ ರಾಜನ ಉಳಿಸಿದ. ಒಳ್ಳೆ ಸ್ತ್ರೀ ಪುರುಷರನ್ನು ಉಳಿಸಿಕೊಂಡ, ದನಕನ್ನು ಉಳಿಸ್ಕೊಂಡು ಬಂದ. ದೇವರ ವಾಕ್ಯ ಏನಾಯಿತು? ಒಂದು ನರ ಪ್ರಾಣಿ ಇರಬಾರ್ದು, ಒಂದು ಪ್ರಾಣಿ ಪಕ್ಷಿ ವಾಪಸ್ ತರದ ಎಲ್ಲ ಸಂಹಾರ ಮಾಡಿ. ಆದ್ರೆ ಸೌಲನು ವಾಪಸ್ ತರದ ಕೆಲವು. ಆಗ ಸಮಯವನ್ನು ಬಂದು ದೇವರು ಮಾತಾಡ್ತಾರೆ ಸಮಯನಿಗೆ, ನೋಡು ನನ್ನ ಮಾತನ್ನ ಅವನು ದಾಟಿ ಹೋಗಿದ್ದಾನೆ, ನನ್ನ ಮಾತನ್ನ ತಿರಸ್ಕರಿಸಿದ್ದಾನೆ, ನನ್ನನ್ನು ಬಿಟ್ಟು ಸೌಲ ಅಂತ ಹೇಳಿ ದೇವರು ದುಃಖದಿಂದ ಹೇಳುವಾಗ ಸಮಯ ರಾತ್ರಿ ನಿದ್ದೆ ಮಾಡಿಲ್ಲ. ಸೌಲನ ಯಾಕೆ ಹೀಗೆ ಮಾಡಿದೆ? ದೇವರಿಂದ ಮಾಡಿದ್ದೇನೆ ಅನ್ನುವಾಗ, ಇಲ್ಲ ನಾನು ಕರೆಕ್ಟೇ ಮಾಡಿದಲ್ಲ, ದೇವರಿಗೆ ಯಜ್ಞ ಮಾಡಲಿಕ್ಕಾಗಿ ಒಳ್ಳೆ ದನಕ ಬಂದೇನೆ, ನಾನು ಜನರ ಮೆಚ್ಚೋದಕ್ಕಾಗಿ ಒಳ್ಳೆ ಸ್ತ್ರೀ ಪುರುಷ ಬಂದೇನೆ. ಅವ್ರು ಅಲ್ಲಿ ಕೂಡ ಒಪ್ಪಿಕೊಂಡಿದ್ರೆ ಏನಾದ್ರು ಆಶೀರ್ವಾದ ಇತ್ತೇನೋ. ಹಲ್ಲೆಲೂಯಾ. ಕೆಲಸ ಒಪ್ಕೋಬೇಕು. ದಾವೀದನು ಮಹಾರಾಜನಾಗಿದ್ದಾಗ ಹೆಂಗ ಕೇಳ್ತಾ ಇದ್ದ. ಸ್ತ್ರೀ ಬಂದು, ದಾವೀದನೇ, ದೇವದೂತನ ತೆಗೆಯ ನೀನು, ನನ್ನ ಕುಟುಂಬ ಮೇಲೆ ಕೈ ಹಾಕ್ಬಿಡ ಅಂತ ಹೇಳಿ ಅಬಿಗೈಲ್ ಕೇಳುವಾಗ ರೋಷದಿಂದ ಹೋಗುವಂತ ದಾವೀದ ಸೈಲೆಂಟ್ ಆಗಿದ್ದ. ಒಂದು ಸ್ತ್ರೀ ಮಾತಿಗೆ ಬೆಲೆ ಕೊಟ್ಟ. ನಾತಾನನು ಬಂದು ವ್ಯಭಿಚಾರ ಮಾಡ್ತಾ ಇದೀಯ ನೀನು ದಾವೀದನೇ ಅಂತ ಹೇಳುವಾಗ ಶಿವನ ಮಾತನ್ನು ಕೇಳಿದ, ಮಡ್ಕಲ್ ಓದಿದ. ಹಲ್ಲೆಲೂಯಾ. ನೋಡಿ, ದಾವೀದನು ಎಲ್ಲಿ ನೋಡಿದ್ರು ಮಾಮೂಲಿ ಮನುಷ್ಯನ ಅಂತ ಹೇಳಿ ಕೇಳ್ತಾ ಇದ್ದ. ದೇವರ ಮಾತನ್ನು ಕೇಳ್ತಾ ಇದ್ದ. ಇವತ್ತಿನ ಭಕ್ತರು ಕೇಳಲ್ಲ. ಗೋಲಿಯಂತ ಹೊಡೆದವನು, ಗೋಲಿಯಂತ ಸಾಯಿಸಿದ ಪರಾಕ್ರಮಿಸಾಗಿ ಹೆಂಗಸ್ ಹೇಳಿದ್ರೆ ಕೇಳ್ತಾರೆ, ಆಯ್ತು ಅಂತೇಳಿ. ಇವತ್ತು ನಾವು ಕೇಳಲ್ಲ. ನಾವು ಆಟ ಮಾಡಿ ಕೆಲಸ, ನಮ್ಮ ಗರ್ವ ಕೋಪ ತೋರಿಸ್ತೀವಿ ಕೆಲಸ. ಹಲ್ಲೆಲೂಯಾ. ನಾವು ತಗ್ಗಿಸ್ಕೋಬೇಕು, ಗರ್ವದೆ ತಗ್ಗಿಸ್ಕೊಂಡು ನಮ್ಮ ಕ್ರಿಯೆ ತೋರಿಸ್ಬೇಕು. ನಾ ಇಲ್ಲ ಸೌಲ ಹತ್ರ ಹೋಗ್ತದಲ್ಲ, ಸೌಲ ಬಗ್ಗೆ 2ನೇ ಸಮಯ 8:10 ನೋಡಿ, ಸೌಲನು ಅಮೇಲೆಕರನ್ನ ಸಾಯಿಸಲಿಲ್ಲ, ಆ ಪಾಪವನ್ನು ಉಳಿಸಿದ. ಆ ಪಾಪವೇ ಅವನು ಸಾಯಿಸಿದ. ನೋಡಿ, ಯಾವ ಪಾಪ ಉಳಿಸ್ಕೊಂಡ್ರು ಆ ಪಾಪ ನಿಮ್ಮನ್ನು ಸಾಯಿಸ್ತಾರೆ. ಆಮೇಲೆ ಹೆಚ್ಚಿನ ನಂತರ ಯಾವ ಪಾಪವನ್ನು ಉಳಿಸ್ಕೊಂಡ್ರು ಆ ಪಾಪ ನಿಮ್ಮನ್ನು ಸಾಯಿಸ್ತದೆ. ಅದು ಎಷ್ಟು ಕಾಲ, 20 ವರ್ಷ ಆಗಲಿ, ಅದು ಒಪ್ಪಿಕೊಂಡು ಕರ್ತನ ಮೇಲೆ ಬಿಟ್ಟು ಬಿಟ್ರೆ ನಿಮ್ಮ ಜೀವನದಲ್ಲಿ ಸಾವು ಬರಲ್ಲ. ನಿಮ್ಗೆ ದುರ್ಗಾಯಿಸ್ಕೊಡ್ತಾನೆ ದೇವರು. ಯಾವುದನ್ನ ಉಳಿಸ್ಕೊಂತಿರೋ, ಆ ದುಷ್ಕಾರ್ಯ ನಂಗೆ ಉಳಿಸ್ಕೊಂತಿರೋ, ಅದು ಅದೇ ನಿಮ್ಮನ್ನ ರೋಧ ಹಾಕ್ತದೆ. ಸೌಲವನ್ನು ಉಳಿಸಿದ ಅಮೇಲೆಕ ಈಗ ಯುದ್ಧ ಮಾಡ್ತಾ ಇದ್ದಾರೆ. ಯಾರು? ಸೌಲ. ಯುದ್ಧದಲ್ಲಿ ಸೋತು ಹೋದ. ತನ್ನ ಮಕ್ಕಳು ಸತ್ತು ಹೋದ್ರು. ಮಕ್ಕಳು ಸತ್ತು ರಣರಂಗದಲ್ಲಿ ಇವನು ಸಹ ಶತ್ರು ಕೈಲಿ ಸಾಯಬಾರ್ದು ಅಂತ ಹೇಳಿ ಪರಿಚೆಯನ್ನು ನೆಲಕೂರಿ ಆ ಪರಿಚಯ ಮೇಲೆ ಬಿಡ್ತಾನೆ. ಈಗ ಅರೆ ಜೀವ ಇದೆ ಅವನಿಗೆ. ಸೌಲನು ಪ್ರಾಣ ಹೋಗ್ತಾ ಇಲ್ಲ. ಪಕ್ಕದಲ್ಲಿ ಯಾರೂ ಇಲ್ಲ. ಮಕ್ಕಳು ಎಲ್ಲ ಸುತ್ತೋಗಿದ್ದಾರೆ ಯುದ್ಧದಲ್ಲಿ.
ಈಗ ಅದೇ ಟೈಮಲ್ಲಿ ಅಮೇಲೆಕನು ಬರ್ತಾ ಇದ್ದಾನೆ. ಆ ಪಾಪ ಬರ್ತಾ ಇದೆ. ಆ ಪಾಪನ ಸಾಯಿಸಿದ ದೇವರಿಂದ ಉಳಿಸಿದಕ್ಕೆ ಅದೇ ಪಾಪಲ್ಲಿ ಬರ್ತಾ ಇದೆ. ಇದು ಆಶ್ಚರ್ಯವಲ್ವಾ? ಹಲ್ಲೆಲೂಯಾ. ಎಷ್ಟು ವಿಷಯ ಜನರು, ಎಷ್ಟು 12 ಜನ ಇದ್ದಾರೆ. ತನ್ನವರು ಒಬ್ಬರು ಅಲ್ಲಿ ಬರಲಿಲ್ಲ. ಆ ಸೌಲನ ಸಂಬಂಧಿಕರೊಬ್ಬರು ಬರಲಿಲ್ಲ. ಆ ರಣರಂಗದಲ್ಲಿ ಯಾರು ಬರಲಿಲ್ಲ. ಅದೇ ಜೀವ ಅರೆ ಜೀವಿರುವಾಗ ಅಮೇಲೆಕನೇ ಬರ್ಬೇಕಾ? ತಾನು ಉಳಿಸಿದ ಪಾಪನೇ ಅಲ್ಲಿ ಬರ್ಬೇಕಾ? ಬಾಕಿ ಹೋದ್ರು. 2 ಸಮಯವೆಲ್ಲ 1ನೇ ಅಧ್ಯಾಯ, 2 ಸಮಯವೆಲ್ಲ 1ನೇ ಅಧ್ಯಾಯ. ದಾವೀದನ ಹತ್ರ ಬರ್ತಾನೆ. ಶಿರವನ್ನು ಕಡ್ಕೊಂಡು ಆ ಸೌಲನ ಶಿರಚ್ಛೇದನ ಮಾಡಿ ಆ ಅಮೇಲೆಕನು ದಾವೀದನ ಹತ್ರ ಬರ್ತಾ ಇದ್ದಾನೆ. ಆ ಸಂಗತಿ ಇದೆ. ನಿಮ್ಮ ಫಸ್ಟ್ ಓದ್ಕೊಂಡು ಬಂದ್ರಿಂದ ನೀವು ಈಗ 5:5 ದಾವೀದನು ವರ್ತಮಾನ ತಂದ ಆ ಪ್ರಾಯಸ್ಥರಿಗೆ, ವರ್ತಮಾನ ತಂದಂತ ಆ ಯವನಸ್ಥರು ಆಮೇಲೆ ಯಾರು ಯವನಸ್ಥರು ಸೌಲನ ಮಕ್ಕಳು ಯೋನಾತಾನರೆಲ್ಲ ಸತ್ತೋದ್ರು ಅಂತ ಹೇಳಿ ಆ ಯುದ್ಧ ರಣರಂಗದಿಂದ ಆ ಸುದ್ದಿ ತರುವಂತ ವ್ಯಕ್ತಿ ಯಾರು? ಅಮೇಲೆಕನು. ದಾವೀದನ ಹತ್ರ ಬರ್ತಾರೆ. ಆ ಪ್ರಾಯಸ್ಥನು ಸೌಲನು ಅವನ ಮಗನಾದ ಯೋನಾತಾನನು ಸತ್ತಿರುವುದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಲು ಅಮೇಲೆಕನ ಒಂದು ಯವನಸ್ಥನಿಗೆ ಕೇಳಲು ಅವನು ನಾನು ಅಕಸ್ಮಾತ್ತಾಗಿ ಯಾಕಂದ್ರೆ ಆ ಯುದ್ಧಕ್ಕೆ ಹೋದ್ರಲ್ಲ, ಸೈನಿಕ ಇರಲ್ಲ, ದೇವರು ನಡೆಸ್ತಾನೆ. ದೇವರು ಕರೆಕ್ಟ್ ನಡೆಸ್ತಾನೆ. ನೀನು ಯಾವ ಪಾಪದಲ್ಲಿದೆಯೋ ಆ ಪಾಪಕ್ಕೆ ಶಿಕ್ಷೆ ಆಗುವಾಗ ದೇವರು ಕರೆಕ್ಟಾಗಿ ಅನುಮತಿ ಕೊಡ್ತಾನೆ. ಆ ಕೇಳು ಪಾಪದ ಫಲ ಮಾಡ್ಬೇಕಲ್ಲ, ಆ ಪಾಪದ ಫಲ ಉಳಿಸ್ತಾನೆ. ಏನ್ ಉಳಿಸ್ತಾನೆ ನೋಡ್ರಿ? ಅಕಸ್ಮಾತ್ತಾಗಿ ಬರ್ತದ. ಹಲ್ಲೆಲೂಯಾ. ನಾವು ಅಂದುಕೊಂಡಿರೋದಿಲ್ಲ. ಈ ಹೆಂಗ್ ಬಂತು ಮಾಡೋನಿಗೆ, ಹೆಂಗ್ ಬಂತು ಆಕ್ಸಿಡೆಂಟ್ ಆಯ್ತು ಅವನಿಗೆ, ಇದ್ದಕ್ಕಿದೆ ಯಾಕೆ ಸತ್ತವನು, ಯಾಕೆ ಇದ್ದಕ್ಕಿದೆ ಆಟೋಡಿಗೆ ಆಯ್ತಲ್ಲ ನೋಡ್ರಿ. ಅದೆಲ್ಲ ವಿಷಯ ಪಾಪ. ಅವ್ನು ಮಾಡಿದ ತಾತ ಮುತ್ತಾತ ಮಾಡಿದ ಗೊತ್ತಿಲ್ಲ. ಅನ್ಯ ಜನರಾಗ್ಲಿ ದೇವ್ರ ಮಕ್ಕಳಾಗ್ಲಿ ಯಾರು ಬಿಡಲ್ಲ. ಅವ್ರ ಕರ್ಮ ಅವ್ರು ಬಿಡಲ್ಲ. ಕರ್ಮ ಫಲ ಅವ್ರನ್ನ ಬಿಡೋದೇ ಇಲ್ಲ. ಅದಕ್ಕೆ ಸ್ವಾಮಿ ಸಕಲ ನಿರ್ಜೀವ ಕರ್ಮಗಳನ್ನ ತನ್ನ ರಕ್ತದಿಂದ ಶುದ್ಧಿ ಮಾಡಿದ್ದಾನೆ. ಆಮೇಲೆ ನಮ್ಮ ನಿರ್ಜೀವ ಕರ್ಮದ ಫಲಗಳನ್ನ ರಕ್ತದಿಂದ ಶುದ್ಧಿ ಮಾಡಿದಾಗಲೇ ಈಗ ಮತ್ತೆ ನಾವು ಈ ಕ್ರಿಸ್ತನಲ್ಲಿ ಬಂದು ಬೇಕಂತ ಪಾಪ ಮಾಡಿದ್ರೆ, ಬೇಕಂತ ನಾವು ತಪ್ಪು ಮಾಡಿದ್ರೆ ಮತ್ತೆ ಯಾವ ಯಜ್ಞ ಇದೆಯಾ? ಮತ್ತೊಂದ್ಸರಿ ಸಿಲ್ವಿಗೆ ಹಾಕೊಂಡ್ಬಿಡ್ಬೇಕಾ? ಇಲ್ವೇ ಇಲ್ಲ. ಏನೋ ಒಂದ್ಸರಿ ಚಿಪ್ಸ್ತಾನೆ. ಆದ್ರೆ ಪಾಪ ಹಂಗೆ ಮುಚ್ಚಿಟ್ಕೊಂಡು ಆ ಕ್ರಿಯೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ ಮಾಡ್ತಾ ಇದ್ರೆ ನಾನಾಗ್ಲಿ ಏನಾಗ್ಲಿ ಅದು ನನ್ನ ಒಂದು ದಿವಸ ಸಾಯಿಸ್ತದೆ ನೋಡಿ. ಅದೇ ಉದಾಹರಣೆ ಇದು. ಆ ಒಂದು ಆಮೇಲೆ ಹೇಳ್ತಾನೆ, ಒಂದು ನಾನು ಅಕಸ್ಮಾತ್ತಾಗಿ ಗಿಲ್ಬೋವ ಪರ್ವತ ಪ್ರದೇಶಕ್ಕೆ ಬಂದಾಗ ಸೌಲನು ತನ್ನ ಬರ್ಜಿಯನ್ನು ಊರಿಕೊಂಡು, ನಾನು ಆ ರಣರಂಗಕ್ಕೆ ಹೋಗಿದ್ದೆ. ಯುದ್ಧ ರಣರಂಗದಲ್ಲಿ ಅಕಸ್ಮಾತ್ತಾಗಿ ಹೋದೆ. ಅಲ್ಲಿ ಸೌಲನ್ನು ಬರ್ಜಿಯನ್ನು ಊರಿಕೊಂಡು, ಆ ಬರ್ಜಿ ನೆಲಕ್ಕೆ ಊರಿಕೊಂಡು ನಿಂತಿರುವುದನ್ನು ರಫೀಕರು ರಾಹುತರು ಅವನನ್ನು ಹಿಂದಟ್ಟಿ ಬರುತ್ತಿರುವ ಕಂಡನು. ಶತ್ರು ದೂರದಿಂದ ಬರುವುದನ್ನು ಕಂಡು ಅವನು ತಿರುಗಿಕೊಂಡು, ಆ ಸೌಲನ್ನು ತಿರುಗಿಕೊಂಡು ನನ್ನನ್ನು ಕಂಡು ಕರೆದನು. ನಾನು ಇಗೋ ಬಂದೆನು ಅಂತ ಹೇಳಿದಾಗ ಹೋದಾಗ ಅವನು ಆ ಸೌಲನು ಆಗ ನೀನ್ಯಾರು ಎಂದು ಕೇಳಿದ್ದಕ್ಕೆ ಆ ಸೌಲನು ಕೇಳಿದ, ನೀನ್ಯಾರು ಸೌಲ ರಾಜ ನೀನ್ ಯಾರು ಅಂತ ಕೇಳಿದಕ್ಕೆ ಅಮೇಲೆಕನೆಂದು ಉತ್ತರ ಕೊಟ್ಟನು, ನಾನು ಅಮೇಲೆಕನು. ಹಲ್ಲೆಲೂಯಾ. ಸೌಲನಿಗೆ ಕ್ರಾಸ್ ಆಗಿದ್ದು ಗೊತ್ತಿಲ್ಲ. ನಾನು ಉಳಿಸಿದ ಪಾಪನೇ ಇವತ್ತು ನನ್ನ ಸಾಯಿಸಲಿಕ್ಕೆ ಬಂದಿದೆ ಅಂತ. ಆಮೇಲೆ ತಾನು ಉಳಿಸಿದ ಪಾಪನೇ ಅಲ್ಲಿ ಬಂದಿದೆ. ಈಗ ಅಮೇಲೆಕನು ನಾನು ಅಂತ ಹೇಳುವಾಗ ಆಗ ಅವನು ನನಗೆ ನೀನು ಕೃಪೆ ಮಾಡಿ ಹತ್ತಿರ ಬಂದು, ನನಗೆ ಕೃಪೆ ಕರುಣೆ ತೋರಿಸಿ ಹತ್ತಿರ ಬಂದು ನನ್ನನ್ನು ಕೊಂದು ಹಾಕ್ಬಿಡು. ಯಾಕೆಂದ್ರೆ ನನ್ನಲ್ಲಿ ಇನ್ನೂ ಜೀವವು ಇನ್ನೂ ಪೂರ್ಣವಾಗಿರುವುದರಿಂದ ಇನ್ನೂ ಪೂರ್ಣ ಜೀವ ಉಳ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಸಂಕಟ ಹಿಡಿದಿದೆ ಅಂತ ಹೇಳಿದರು. ನನಗೆ ಸಂಕಟ ಬರ್ತಾ ಇದೆ, ಉರಿ ಸಂಕಟ ಇದೆ, ಜೀವ ಹೋಗ್ತಾ ಇಲ್ಲ, ನಾನು ಕಡುದಾತ ಹೇಳಿ ಸ್ವಾಮಿ ಕೇಳ್ಕೊಂಡ. ನಾನು ಹತ್ತಿರ ಹೋಗಿ ಅವನು ಬಿದ್ದು ಬಿಟ್ಟರೆ ಬದುಕಲಾರನ್ನು ನೆನೆಸಿ ಅವನನ್ನು ಕೊಂದು ಹಾಕಿ ಅವನ ತಲೆ ಮೇಲಿನ ಕಿರೀಟವನ್ನು ಹಲ್ಲೆಲೂಯಾ. ನೋಡಿ, ಆ ಪಾಪದ ಕ್ರಿಯೆ ಆ ಸೌಲನಿಗೆ ಎಷ್ಟು ವರ್ಷ ಲೇಟ್ ಆಯ್ತಲ್ಲ. ಲೇಟ್ ಆದ್ರೆ ಹುಡುಕುವಂತ ಬಂತು. ಆಮೇಲೆ ಈಗ ಸೋಡ ಬಳಿಕೆ ಇದೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಇದೆಯಾ ಅಂತ ಪ್ರಶ್ನೆ ಬರುವುದೇನು? ಇದೇ
ಇದೆಯಾ ಹೊಸ ಒಡಂಬಡಿಕೆಯಲ್ಲಿ? ಇದೆ ಇಲ್ವಾ? ಹಲ್ಲೆಲೂಯಾ. ಯೇಸು ಹೇಳ್ತಾನೆ ಪೇತ್ರನಿಗೆ, ಕಿವಿ ಕಳೆದಂತ ಆ ಪೇತ್ರನಿಗೆ ಮಧ್ಯರಾತ್ರಿಯಲ್ಲಿ ಯೇಸು ಹಿಡ್ಕೊಂಡು ಹೋಗಿ ಬಂದಂತ ಆ ಕೆಲವು ಮನುಷ್ಯರ ಮಧ್ಯದಲ್ಲಿ ಬರ್ತಾನೆ, ಕಿವಿ ಕಡಿತಾನೆ. ಹಲ್ಲೆಲೂಯಾ. ಪೇತ್ರನ ಕಿವಿ ಕಡಿಯುವಾಗ ಯೇಸು ಮಾತಾಡ್ತಾರೆ, ಏ ಪೇತ್ರನೇ, ನೀನು ಕತ್ತಿಡಿದ್ರೆ ಕತ್ತಿಯಿಂದ ಸಾಯ್ತೀಯ. ಹೇಳಿದ ಪೇತ್ರನೇ, ಕತ್ತಿಡಿಬೇಡ, ಕತ್ತಿದಲ್ಲಿ ಸಾಧ್ಯ ಹೇಳಿದನ. ಹೊಸ ಒಡಂಬಡಿಕೆ ಮಾತಿದೆ. ಆಮೇಲೆ ಎಲ್ಲಿದೆ ವಾಕ್ಯ? ಅದು ಮತ್ತೆ ಸುವರ್ಣದಲ್ಲಿದೆ, ಲೋಕದಲ್ಲಿ ಹೋಗಿ ಕಾಣಿಸ್ತದೆ. ನಾನು ಟೈಮಲ್ಲಿ ಹೋದಕ್ಕೆ ಮುಂದೋಗೋಣ ನೋಡಿ. ಇನ್ನೊಂದು ಮಾತು ಬೈಬಲಲ್ಲಿ, ಯೇಸು ಸ್ವಾಮಿ ಶಿಲುಬೆ ಹಾಕಲ್ಪಡುವಾಗ ಅದು ಏನು ತೋರಿಸ್ತದೆ? ಊರ್ಲಿಕ್ಕೆ ತೋರಿಸ್ತದೆ, ಮರಕ್ಕೆ ತೂಗ ಹಾಕಲ್ಪಟ್ಟು ಅನ್ನೋದು ತೋರಿಸ್ತದೆ. ಶಿಲುಬೆಗೆ ಯೇಸು ಸ್ವಾಮಿ ಹಾಕಲ್ಪಡುವ ಒಂದು ಆ ಸೂಚನೆಯನ್ನು ಅದು ಊರ್ಲು ಅಂತ ತೋರಿಸ್ತದೆ. ಅದೇನದು? ಮರಕ್ಕೆ ನೇತು ಹಾಕಲ್ಪಟ್ಟವನು, ಕಂಬಕ್ಕೆ ನೇತು ಹಾಕಲ್ಪಟ್ಟವನು. ಈಗ ಆ ಶಿಲುಬೆ ಹೋಗ್ಲಿಕ್ಕೆ ಯೂದ ಕಾರಣ, ಇಸ್ಕರಿಯೋತ. ಹಲ್ಲೆಲೂಯಾ. ನೋಡಿ ಎಷ್ಟು ನಾವು ಕಾಣೋದು. ಮತ್ತೆ 27 ಅಧ್ಯಾಯದಲ್ಲಿ 1, 2, 3 ಹಾಕಿದ್ದಾರೆ ರೆಡಿ. ಆ ಯೂದನ್ನು ಬೆಳ್ಳಿ ನಾಣ್ಯ ತಗೊಂಡು ಯೇಸು ಹಿಡ್ಕೊಟ್ಟ, 30 ಬೆಳ್ಳಿ ನಾಣ್ಯ. ತಿರುಗಿ ಹೋಗಿ ಬಿಸಾಕಿದ. ಅಯ್ಯೋ ನನ್ನ ದೇವರನ್ನ ಸಾಯಿಸಿಬಿಟ್ಟ, ಕಾರಣ ಪಾಪಿನ ಅಂತೇಳಿ ಒಪ್ಕೊಂಡ. ಅದು ಯೇಸುನ ಹತ್ರ ಹೋಗಲ್ಲ. ಹಲ್ಲೆಲೂಯಾ. ಪಶ್ಚಾತ್ತಾಪಟ್ಟ. ಹೋಗಿ ಅವನು ಮರಕ್ಕೆ ತೂಗ ಹಾಕಲ್ಪಟ್ಟು ಸತ್ತನು ಅಂತೇಳಿ ಅಪೊಸ್ತಲರ ಕೃತ್ಯದಲ್ಲಿದ್ದಾರೆ. ಅವನು ಹೋಗಿ ಉರುಳಾಗ್ಬಿಟ್ಟು ಸತ್ತನು ಅಂತಿದೆ. ಆಮೇಲೆ ಹಲ್ಲೆಲೂಯಾ. ಯೇಸುವಿನ ಶಿಲುಬೆ ಮರಕ್ಕೆ ತೂಗ ಹಾಕಲ್ಪಟ್ಟ ಹಾಗೆ ಇವನು ಕಾರಣನಾಗಿದ್ದ. ಆ ಪಾಪ ಅವನು ಸಾಯಿಸಿತು. ಅದೇ ರೀತಿ ಸತ್ತನು. ಅವನು ಹೋಗಿ ಮರಕ್ಕೆ ತೂಗ ಹಾಕಲ್ಪಟ್ಟು ಯೂದನು ಸತ್ತನು. ಆಮೇಲೆ ನೋಡ್ರಿ, ಆ ಪಾಪ ಕರೆಕ್ಟಾಗಿ ಅದು ಅವನು ಕೊಯ್ದ. ಇನ್ನು ಬಹಳ ಸಿಗುತ್ತೆ ಬೈಬಲಲ್ಲಿ. ಹೇಳ್ಬೇಕಂದ್ರೆ ಟೈಮ್ ಮುಗ್ತಾ ಇದೆ ನಮಗೆ. ಟೈಮ್ 2 ಮುಗಿಸ್ಬಿಡ್ತು. ಈಗ ಒಂದು 5 ನಿಮಿಷ ಮುಗಿಸ್ತು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಅರ್ಥ ಆಗ್ತಿದೆ? ನಮ್ಮ ಸತ್ಕಾರ್ಯಗಳು ಪರಲೋಕಕ್ಕೆ ಕರ್ಕೊಂಡು ಹೋಗ್ತವೆ, ದುಷ್ಕಾರ್ಯಗಳು ನಮ್ಮನ್ನು ಇಲ್ಲಿ ಸಾಯಿಸ್ತವೆ. ಟೈಮ್ ಅಂದ್ರೆ ಪರಲೋಕಕ್ಕೂ ಹೋದಾಗೆ ನಡೆಯುವುದಲ್ಲ ದುಷ್ಕ್ರಿಯೆಗಳು. ಹಾಗಾಗಿ ಬೈಬಲಲ್ಲಿ ಹೊಸ ಒಡಂಬಡಿಕೆ ಕೇಳಿದ್ದಾರೆ. ಕರೆಕ್ಟಾಗಿ ಅಲ್ಲಿ ಪಾಪ ಅಲ್ಲಿ ಬರ್ತದೆ. ಕರೆಕ್ಟಾಗಿ ಆ ಪಾಪ ಅಲ್ಲಿ ಬಂದು ಅವ್ರನ್ನ ಸಾಯಿಸ್ತಾರೆ. ಅದಕ್ಕೆ ಆಧಾರ ಬಹಳ ಉಂಟು. ಯೂದನೊಂದು ಗುರುತು, ಯೂದನು ಸಹ ನೋಡಿ. ಯೇಸುವನ್ನು ಶಿಲುಬೆಗೆ ಹಾಕ ಮುಂಚೆ ಆ ಪಿಲಾತನು ಎಲ್ಲ ನ್ಯಾಯತೀರ್ಪು ಮಾಡೋ ಸಮಯ. ನ್ಯಾಯತೀರ್ಪು ಬೆಳಿಗ್ಗೆ ಶಿಲುಬೆಗೆ ಹಾಕ್ಲಿಕ್ಕೆ ಜನರು ಕೂಗ್ತಾ ಇದ್ದಾರೆ. ಈಗ ಪಿಲಾತನು ಸಿದ್ಧನಾಗಿದ್ದಾನೆ, ಆ ದೇಶಾಧಿಪತಿ. ಈಗ ಒಂದು ಸುದ್ದಿ ಬರ್ತದೆ, ಓಡೋಡಿ ಒಂದು ಸುದ್ದಿ ತರ್ತಾರೆ. ಪಿಲಾತನ ಹಿಡಿದು ಹೇಳ್ತಾಳೆ, ನೋಡು ಆತನ ಸತ್ಪುರುಷನು, ಯೇಸು ಸತ್ಪುರುಷನು, ಶಿಲುಬೆ ಹಾಕ್ಲಿಕ್ಕೆ ನೀನು ಪಾಲುಗಾರನಾಗಬೇಡ, ಕೈ ಹಾಕಬೇಡ. ಆತನ ವಿಷಯದಲ್ಲಿ ರಾತ್ರಿ ನಿದ್ರೆಯಲ್ಲಿ ನಾನು ತುಂಬಾ ಭಯಪಟ್ಟೆ, ಕಷ್ಟಪಟ್ಟೆ. ಆತ ಸತ್ಪುರುಷನು ಯೇಸು ಸ್ವಾಮಿ, ನೀನು ಶಿಲುಬೆ ಹಾಕುವಂತ ಜನ್ಮದಲ್ಲಿ ನೀನು ಪಾಲುಗಾರನಾಗಬೇಡ, ನೀನು ಕೈ ಹಾಕಬೇಡ ಆತನ ಮೇಲೆ ಅಂತ ಸುದ್ದಿ ಬಂತು ಹೆಂಡತಿ ಕಡೆಯಿಂದ. ಆಗ ಕೂಡಲೇ ಪಿಲಾತನು ನೀರನ್ನು ತರಿಸಿ ಆ ಪಾತ್ರೆ ತಗೊಂಡು ಅವನ ಅನ್ಯನು. ಹಲ್ಲೆಲೂಯಾ. ನಾವು ಮಕ್ಕಳು ದೇವ್ರ ಮಕ್ಕಳು ಏನ್ ಕಲಿಬೇಕಲ್ಲ, ಒಬ್ಬ ಅನ್ಯನಿಂದ ಕಲಿಬೇಕು ನಾವು. ಆ ಪಿಲಾತನು ಅನ್ಯನು, ಆ ದೇಶಾಧಿಪತಿಯವನು, ಯೆಹೂದ ಸೀಮೆಗೆ ದೇಶಾಧಿಪತಿ ಆಗಿದ್ದಾನೆ. ಅವನು ಪಾತ್ರೆ ಹಿಡ್ಕೊಂಡು ಹೆಂಡತಿ ಮಾತು ಕೇಳಿ ಆ ಸತ್ಪುರುಷನ ಯೇಸುವಿನ ಬಳಿಗೆ ಹೋಗ್ಬೇಡಂತ ಆ ಮಾತು ಕೇಳಿದ ತಕ್ಷಣನೇ ಆ ನೀರು ತಗೊಂಡು ಕೈ ತೊಳೆದೋಗ್ತಾನೆ. ನಾನು ಈತನ ಒಂದು ಕೊಲೆಯಲ್ಲಿ ಅಥವಾ ಶಿಲುಬೆ ಹಾಕ್ಲಿಕ್ಕೆ ನಾನು ಪಾಲುಗಾರನಲ್ಲ ಅಂತ ಕೈ ತೊಳ್ಕೊಂಡ. ಸೀಕ್ರೆಟ್ ಏನು? ಹಲ್ಲೆಲೂಯಾ. ಹೇಳಿ, ಸೀಕ್ರೆಟ್ ಏನು? ನಾನು ಪಾಲುಗಾರನಲ್ಲ. ಅವಾಗ ಜನ ಕೂಗಿದ್ರು, ಆ ಶಾಪ ನಮ್ಮ ಮೇಲೆ ಇರಲಿ, ಅದನ್ನು ಸಾಯಿಸಿದ ಕೊಂದು ಹಾಕಿದ ಪಾಪ ನಾವು ನಮ್ಮ ಮಕ್ಕಳು ಹೊತ್ಕೊಂಡ್ವಿ ಅಂತ ಹೇಳಿದ್ರು. ಅಂದ್ರ ನಾವು ನಮ್ಮ ಮಕ್ಕಳು ಹೊತ್ಕೊಂಡ್ವಿ ಅಂತ ಕೂಗಿದ ಜನ ಅಲ್ಲ. ಆದ್ರೆ ಅವರು ದೇವರ ಭಕ್ತರೇ, ಧರ್ಮಶಾಸ್ತ್ರ ಗೊತ್ತಿರೋರು. ಇವರು ಧರ್ಮಶಾಸ್ತ್ರ ಗೊತ್ತಿಲ್ಲ, ಯೇಸುನ ನಂಬಿಲ್ಲ. ಏನೋ ಒಂದೇ ಒಂದು ಕನಸು, ಎಚ್ಚರಿಕೆ ಹೆಂಡತಿ ಮುಖಾಂತರ ಬರುವಾಗ ಕೈ ಕೊಡ್ಕೊಂಡ. ನಾವು ಈ ಪಾಪದಲ್ಲಿ ಪಾಲುಗಾರನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕ್ರಿಯೆ ತೋರಿಸದೆ ನಾನು ಪಾರಾಗಿದ್ದೀನಿ, ನಾನು ಹೊರಗಡೆ ಇದ್ದೀನಿ, ಇದಕ್ಕೆ ಸಂಬಂಧಪಟ್ಟನಲ್ಲ. ನೀವು ಅನೇಕ ಸಣ್ಣ ಸಣ್ಣ ವಿಷಯದಲ್ಲಿ ಹೋಗಿ ಸಪೋರ್ಟ್ ಮಾಡ್ತೀರಾ. ಸುಳ್ಳಿಗೂ, ಮೋಸಕ್ಕೂ, ಅನ್ಯಾಯಕ್ಕೂ, ದುಡ್ಡಿಗೂ ಸುಳ್ಳು ಹೇಳಿ ಮೋಸ ಮಾಡ್ತೀರಾ. ಅದಕ್ಕೆ ಕೊಯ್ದ್ರೆ ಬರೋದು, ಕೊಯ್ಲೇಬೇಕು. ನಾನು ಒಬ್ಬ ಮನುಷ್ಯನ 1000 ರೂಪಾಯಿ ನಾನು ಕೊಟ್ಟಿಲ್ಲ ವಾಪಸ್ ಅಂದ್ರೆ ಅದಕ್ಕೆ 10ರಷ್ಟು ಕೊಯ್ಬೇಕು. ನಾನಾಗ್ಲಿ ಕೊಯ್ಬೇಕು, ನೀನಾಗ್ಲಿ ಕೊಯ್ಬೇಕು. ಒಂದು 100 ರೂಪಾಯಿ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಇಲ್ಲ, ಪ್ರಿಯ ಬಿಟ್ಟರೆ ಬರೋಲ್ಲ, ಅದನ್ನ ಕೊಯ್ಲೇಬೇಕು. ಹಲ್ಲೆಲೂಯಾ. ಒಂದು ಗೇಣುದ ಮನೆ, ಜಾಗ, ಹೊಲ ಒತ್ತಿ ಅಂದ್ರೆ ಆ ಶಾಪನ ಒತ್ಕೋಬೇಕು. ಅನ್ಯವಾದೆಲ್ಲ ನಾವು ನಾವೇ ಕೊಯ್ದು ತರಬೇಕು. ನಮಗೆ ದೇವರು ಉಳಿಸ್ತಾನೆ.
ಹಲ್ಲೆಲೂಯಾ. ನೋಡಿ, ತಾಯಿಯನ್ನು ಶಪಿಸುವವನು ಬಹುಕಾಲ ಬದುಕಂತೆ ಅಂತ ಹೇಳಿದಲ್ಲ. ಮಕ್ಕಳು ತಾಯಿನ ಶಪಿಸಿದ್ರೆ ಬಹುಕಾಲ ಬದುಕಲ್ಲ, ಅವ್ರನ್ನ ಪೋಷಣೆ ಮಾಡಿದ್ರೆ ಬಹುಕಾಲ ಬದುಕಲ್ಲ. ವಾಕ್ಯನೇ ಇದು, ಇದೇ ವಾಕ್ಯ. ಸೊಳ್ಳೆ ಮಾಡಿದ್ರೆ ಎಪ್ಸೆಗಳಂತ ಆಮೇಲೆ ಕೊನೆಗೆ ತಂದೆ ತಾಯಿನ ಸನ್ಮಾನ ಮಾಡಿ ಹೋದ್ರೆ ಅವನ ಭೂಮಿಯಲ್ಲಿ ಬಹುಕಾಲ ಬದುಕಲ್ಲ. ಅವನ ಬಾಯಿ ಕ್ರಿಯೆಗಳು ತಂದೆ ತಾಯಿನ ಸರಿಯಾಗಿ ಪೋಷಣೆ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಕಾರ್ಯವನ್ನು ರೋಗ ಬಂದು ಸುತ್ತು ಹೋಗ್ತಾನೆ. ಹಲ್ಲೆಲೂಯಾ. ಅನ್ಯ ಜನರು ಬಿಡಲ್ಲ, ನಮ್ಮನ್ನು ಬಿಡಲ್ಲ. ತಂದೆ ತಾಯಿ ಇದ್ರೆ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ರಿ. ನೀನೇನ್ ಮಾಡ್ತೀವೋ ಅದು ನಿನ್ ಕೈಲೇಬೇಕಾಗುತ್ತೆ. ಒಪ್ಕೊಂಡು ತಂದೆ ಕೆಟ್ಟವನು ಗಂಡನಾಗ್ಲಿ ಹೆಂಡತಿ ಆಗ್ಲಿ